ನಮಸ್ತೆ. ಜೋರಾಗಿ ಹೇಳಿ ನಮಸ್ತೆ. ಸ್ಟಾರ್ಟಿಂಗ್ ಟ್ರಬಲ್. ಓಕೆ, ಸೊ ಇವಾಗ ನಮ್ಮದು ಸಿನಿಮಾ ಬಗ್ಗೆ ಮಾತಾಡುವ, ಶಾರ್ಟ್ ಮೂವಿ ಬಗ್ಗೆ. ಏನೇನು ಫಸ್ಟು ಪ್ರಾಜೆಕ್ಟ್ ಹೆಂಗೆ ಸ್ಟಾರ್ಟ್ ಆಯಿತು, ಹೆಂಗೆ ನಿಮ್ಮ ತಲೆಗೆ ಬಂತು? I doubt it. ಆ್ಯಕ್ಚುಲಿ ಇದು ಕೇಳ್ಬಾರ್ದು ಕ್ವಶನ್ ಕೇಳ್ಬಿಟ್ನ ಅಂತ. ಒಂದು ಚಿಕ್ಕ ಕಾಚ ಎಷ್ಟು ದೊಡ್ಡ ನಮಗೆ ಟ್ರಬಲ್ ಕೊಟ್ಟಿದೆ. ಓಕೆ, ಸೊ ಇವಾಗ ಬನ್ನಿ, ಇದ್ರ ಹೀರೋಯಿನ್ ಇದೆ. ಇವಾಗ ನಾನು ಹೇಳ್ತೀನಪ್ಪ, ನಾನು ಚಿಕ್ಕವಳು. ನೀವೇನು ಹೇಳ್ತೀರಾ? ನಾನು ಮೊನ್ನೆ ಹುಟ್ಟಿದ್ದು. ನೀವೇನು ಹೇಳ್ತೀರಮ್ಮ? ನಾನಿನ್ನು ಹೊಟ್ಟೆ ಒಳಗೆ ಇದ್ದೀನಿ. ನೀನ್ ಫಿಕ್ಸ್ ಆಗ್ಬಾರ್ದು. ಅಂದ್ರೆ ಒಬ್ಬೊಂದೊಂದು ಇಂಟರ್ವ್ಯೂ ಒಬ್ಬೊಬ್ರ ಹೆಸರು ಹೇಳೋಣ. ಸರಿ, ಇವಾಗ ಸಿನಿಮಾದಲ್ಲಿ ಹಾಯ್ ಫ್ರೆಂಡ್ಸ್, ನಮಸ್ತೆ. ನಾನು ನಿಮ್ಮ ಪ್ರದೀಪ್ ಗೌಡ. ಯಾರ್ಯಾರು ಕಾಚಾ ಹಾಕೊಂಡು ನೋಡ್ತಿರೋವಂಥ ಕಾಚಾ ದೋಸ್ತ್ಗಳಿಗೆ ನಮ್ಮ ಕಾಚಾ ದೋಸ್ತ್ ಶಾರ್ಟ್ ಫಿಲಮ್ಗೆ ಸ್ವಾಗತ, ಸುಸ್ವಾಗತ. ಇವತ್ತು ಅದರದ್ದು ಮೇಕಿಂಗ್ ಮಾತಾಡ್ತಾ ಇದ್ದೀವಿ. ಸೊ ನಮ್ಮ ಮೂವಿ ಮೇಕಿಂಗ್ ಬಗ್ಗೆ ಮಾತಾಡೋದಕ್ಕೆ ನಮ್ಮ ಜೊತೆ ಇದ್ದಾರೆ ನಮ್ಮ ಕಾಚಾ ದೋಸ್ತ್ ಸಿನಿಮಾದ ಡೈರೆಕ್ಟರ್ ರಶ್ಮಿ ಅವರು. ಓಕೆ, ನೆಕ್ಸ್ಟು ಇನ್ನೊಬ್ಬರು ನಮ್ಮ ಜೊತೆ ಇದ್ದಾರೆ, ಅವರು ರಿದ್ದಿ ಅವರು. ಈ ಶಾರ್ಟ್ ಮೂವಿಲಿ ಹೀರೋಯಿನ್ ಮಾಡ್ತಾ ಇದ್ದಾರೆ. ಸೊ ಅವರು ರಿದ್ದಿ, ಅವ್ರಿಗೂ ಸ್ವಾಗತ, ಸುಸ್ವಾಗತ. ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ ಕ್ಯಾರೆಕ್ಟರ್, ನಮಗಿಂತ ಮುಂದೆ ಹೋಗಿ ನಮ್ಮೆಲ್ಲರನ್ನೂ ಓವರ್ಟೇಕ್ ಮಾಡಿರುವಂಥ ನಮ್ಮ ಸಾಹಿತಿ ಅವರಿದ್ದಾರೆ. ಅವ್ರಿಗೂ ಕೂಡ ವೆಲ್ಕಮ್. ನಮಸ್ತೆ. ಜೋರಾಗಿ ಹೇಳಿ ನಮಸ್ತೆ. ಹಾಂ, ಅಂದರೆ ಅವರು ಜೋರಾಗಿ ಹೇಳ್ತಾರೆ, ಬಟ್ ಸ್ಟಾರ್ಟಿಂಗ್ ಟ್ರಬಲ್. ಓಕೆ, ಸೊ ಇವಾಗ ನಮ್ಮದು ಸಿನಿಮಾ ಬಗ್ಗೆ ಮಾತಾಡುವ, ಶಾರ್ಟ್ ಮೂವಿ ಬಗ್ಗೆ. ಸೊ ಏನೇನು ಫಸ್ಟು ಪ್ರಾಜೆಕ್ಟ್ ಹೆಂಗೆ ಸ್ಟಾರ್ಟ್ ಆಯಿತು, ಹೆಂಗೆ ನಿಮ್ಮ ತಲೆಗೆ ಬಂತು? ಆ್ಯಕ್ಚುಲಿ ಇದು ಕೇಳ್ಬಾರ್ದು ಕ್ವಶನ್ ಕೇಳ್ಬಿಟ್ನ ಅಂತ. ಕೇಳ್ಬಾರ್ದು ಕ್ವಶನ್ ಏನಲ್ಲ. ಫಸ್ಟ್ ಶಾರ್ಟ್ ಫಿಲ್ಮ್ ಮಾಡಬೇಕು ಅನ್ನೋದಿತ್ತು ತಲೆಯಲ್ಲಿ. ಅಂದ್ರೆ ಯೂಟ್ಯೂಬ್ ಚಾನಲ್ ಮಾಡಬೇಕು. ಸೊ ನಾವು ಕಂಟಿನ್ಯೂಸ್ ಆಗಿ ಆಕ್ಟಿವ್ ಆಗಿರ್ಬೇಕು. ಸಿನಿಮಾ ಅಂತೂ ನಾವು ಕಂಟಿನ್ಯೂಸ್ ಆಗಿ ಮಾಡೋಕ್ಕಾಗಲ್ಲ, ವರ್ಷಕ್ಕೆ ಒಂದು ಸಿನಿಮಾ ಅಂತೂ ಮಾಡ್ತೀವಿ. ಸೊ ಜನಗಳ ಜೊತೆ ನಾವು ಹೆಂಗಾನ ಕನೆಕ್ಟ್ ಆಗಿರ್ಲೇಬೇಕು. ಈಗ ಟ್ರೆಂಡಿಂಗ್ ಅಲ್ಲಿ ಇರೋಂಥದ್ದು ಏನು ಅಂತ ನೋಡಿದಾಗ ಗೊತ್ತಾಗಿದೆ ಯೂಟ್ಯೂಬ್ ಚಾನಲ್. ಸೊ ಫಸ್ಟಿಂದನೂ ಅನ್ಕೋತಾ ಇದ್ದೆ ಯೂಟ್ಯೂಬ್ ಚಾನಲ್ ಮಾಡಬೇಕು ಹಂಗೆ ಹಿಂಗೆ ಅಂತ. ಬಟ್ ಅಷ್ಟು ಪೇಷನ್ಸ್ ಇರಲಿಲ್ಲ, ಏನೂ ಇರಲಿಲ್ಲ, ಏನು ಮಾಡಬೇಕು ಅಂತ. ಆಯಿತು, ಯೂಟ್ಯೂಬ್ ಚಾನಲ್ ಶುರು ಮಾಡೋಣ ಅಂತ ಅಂದ್ಕೊಂಡೆ. ಆವಾಗಲೇ ಹೊಳೆದಿದ್ದು ಶಾರ್ಟ್ ಫಿಲಮ್ ಮಾಡೋಣ. ಈಗ ಟ್ರೆಂಡಿಂಗಲ್ಲಿರೋದು ಕಾಮಿಡಿಯಾಗಿ ನಡೀತಿರೋದು ಶಾರ್ಟ್ ಫಿಲಮೇ. ಸೊ ಹಾಗಾಗಿ ಅದನ್ನು ಅಂದ್ಕೊಂಡೆ. ಬಟ್ ಅದೇ ನಾರ್ಮಲ್ ಆಗಿ ಎಲ್ಲರೂ ಮಾಡೋ ಥರ ಮಾಡೋಕ್ಕೆ ನನಗೆ ಇಷ್ಟ ಇಲ್ಲ, ಏನಾದರೂ ಡಿಫ್ರೆಂಟ್ ಆಗಿರಬೇಕು. ಸೊ ಈ ಥರ ಇರಬೇಕಾದ್ರೆ ಪ್ರದೀಪ್ ಹತ್ರ ಡಿಸ್ಕಸ್ ಮಾಡಿದೆ. ಇವರೇ ನಮ್ಮ ಕಾಚಾ ದೋಸ್ತ್ ಚಿತ್ರದ ನಾಯಕ ನಟ. ಸೊ ಇವ್ರ ಹತ್ರ ಡಿಸ್ಕಸ್ ಮಾಡಿದಾಗ ಒಂದಷ್ಟು ಕಾನ್ಸೆಪ್ಟ್ಗಳು ಇಬ್ಬರು ಮಾತಾಡ್ತಾ ಇದ್ವಿ, ಹಿಂಗೆ ಮಾಡೋಣ ಹಂಗೆ ಮಾಡೋಣ ಅಂತ. ಸೊ ಅದರಲ್ಲಿ ಒಂದು ಟಾಪಿಕ್ ನಮ್ಗೆ ಇಷ್ಟ ಆಗಿದ್ದು, ಆಯ್ಕೆ ಮಾಡ್ಕೊಂಡಿದ್ದು ಕಾಚಾ ದೋಸ್ತ್. ಅವಾಗ ಹುಟ್ಕೊಂಡಿದ್ದೆ ಈ ಕಾಚಾ ದೋಸ್ತ್ ಕತೆ. ನೋಡಿ, ಒಂದು ಚಿಕ್ಕ ಕಾಚ ಎಷ್ಟು ದೊಡ್ಡ ನಮಗೆ ಟ್ರಬಲ್ ಕೊಟ್ಟಿದೆ. ಓಕೆ, ಸೊ ಇವಾಗ ಬನ್ನಿ, ಇದ್ರ ಹೀರೋಯಿನ್ ಇದ್ದಾರೆ, ಅವ್ರ ಜೊತೆ ಮಾತಾಡುವ. ನಿಮ್ಗೆ ಹೆಂಗೆ ಅನ್ನಿಸ್ತು? ನನಗೆ ಅಂದರೆ ಆ್ಯಕ್ಚುಲಿ ಈ ಕ್ಯಾರೆಕ್ಟರ್ನ ನನಗೆ ಹೇಳಿದಾಗ ಫಸ್ಟ್ ಆಫ್ ಆಲ್ ನಾನು ಶಾರ್ಟ್ ಫಿಲಮ್ ನಂಗೆ ತುಂಬ ಬರುತ್ತೆ, ಬಟ್ ನಾನು ಒಪ್ಕೊಳ್ಳೋಕೆ ಹೋಗಲ್ಲ. ಯಾಕಂದರೆ ನನಗೆ ಮಾಡಬಾರ್ದು ಅಂತಲ್ಲ, ನನಗೆ ಫಸ್ಟ್ ಆರ್ಟಿಸ್ಟಾಗಿ ಬಂದಾಗ ನನಗೆ ಶಾರ್ಟ್ ಫಿಲಮ್ಗಿಂತ ಡೈರೆಕ್ಟಾಗಿ ದೊಡ್ಡ ಪ್ರಾಜೆಕ್ಟ್ಗಳೇ ಸಿಕ್ಕಿರೋದ್ರಿಂದ ಆ್ಯಕ್ಚುಲಿ ನಾನು ಇದಕ್ಕೆ ಥ್ಯಾಂಕ್ಫುಲ್ ಆಗಿರಬೇಕು ಯೂನಿವರ್ಸ್ಗೆ. ಹಾಗಾಗಿ ನನಗೆ ಶಾರ್ಟ್ ಫಿಲಮ್ ಮಾಡೋಕ್ಕೆ ನನಗೆ ಯಾವುದೇ ಅವಕಾಶ ಸಿಗಲಿಲ್ಲ. ಅದಾದ ನಂತರ ನನಗೆ ಎಷ್ಟೊಂದು ಬಂತು ಸ್ಟೋರಿ, ಇವಾಗ ಏನು ಫನ್ ಕಂಟೆಂಟ್ಗಳೇನು ಬರ್ತಾ ಇದೆ, ಈ ಡಬಲ್ ಮೀನಿಂಗ್ಸ್ ಈ ಥರದ್ದು ಸುಮಾರು ಬಂತು. ಬಟ್ ನಾನು ಯಾವುದೂ ಒಪ್ಕೊಳ್ತಿರ್ಲಿಲ್ಲ. ಯಾಕಂದರೆ ನಾನು ಆ ಥರ ಕಾಮಿಡಿ ಜಾನರಲ್ಲಿ ಹೋಗೋದು ಬೇಡ ಅನ್ನೋದು ಒಂದು ನನ್ನ ಮೈಂಡ್ ಸೆಟ್ ಇತ್ತು. ಹಾಗಾಗಿ ನಾನು ಒಪ್ಕೊಳ್ತಾ ಇರಲಿಲ್ಲ. ಅಂದರೆ ಒಂಥರ ಓಕೆ, ಒಂದು ಇವಾಗ ನಾನು ಏನು ಮಾಡ್ಕೊಂಡು ಬಂದಿದ್ದೀನಿ ಅದಕ್ಕಿಂತ ಒಳ್ಳೆ ಕ್ಯಾರೆಕ್ಟರ್ಗಳು ಸ್ವಲ್ಪ ಚಾಲೆಂಜಿಂಗ್ ಆಗಿ ಬಂದರೆ ಮಾಡೋಣ, ಬಟ್ ಕಾಮಿಡಿ ಬೇಡ. ಯಾಕಂದರೆ ಇವಾಗ ಅಂದರೆ ಕೆಲವೊಂದು ಆರ್ಟಿಸ್ಟ್ ಮೈಂಡಲ್ಲಿ ಹೇಗಿರುತ್ತಂದರೆ, ಇನ್ಕ್ಲೂಡ್ ಮೀ, ನಾನು ಕೂಡ ಇವಾಗ ನಾವು ಒಂದು ಕ್ಯಾರೆಕ್ಟರ್ ಮಾಡಿದ್ರೆ ನಮ್ಮನ್ನು ನೆಕ್ಸ್ಟ್ ಅದಕ್ಕೆ ಕರ್ಕೊಂಡು ಹೋಗ್ತಾರೆ ಅನ್ನೋದೊಂದು ನಮ್ಮ ತಲೆಯಲ್ಲಿ ಇರುತ್ತೆ. ಹಾಗಾಗಿ ನಾನು ಆ ಥರ ಮಾಡ್ಕೊಂಡು ಹೋದರೆ ನಾನು ಎಲ್ಲಿ ಅದೇ ಥರ ಫಿಕ್ಸ್ ಆಗಿಬಿಡ್ತೀನಿನೋ ಅನ್ನೋ ಒಂದು ಥಾಟ್ಸಿಂದ ನಾನು ಒಪ್ಕೋತಾ ಇರಲಿಲ್ಲ. ರಶ್ಮಿ ಮ್ಯಾಮ್ ನನಗೆ ಹೇಳಿದಾಗ ಅವ್ರು ಹೇಳೋಕ್ಕೂ ಮೊದಲು ನನ್ನ ಕತೆನೂ ಕೇಳಿರಲಿಲ್ಲ. ಅವ್ರು ಕೇಳಿದ್ದೊಂದೇ, ಮ್ಯಾಮ್ ಈ ಥರ ಒಂದು ಇದೆ ಮಾಡ್ತೀರಾ ಅಂತ ಹೇಳಿದಾಗ ನಾನು ಸರಿ ಮ್ಯಾಮ್ ಆಯಿತು, ಏನು ಕತೆ ಹೇಳಿ ಅಂತಂದಾಗ ಅವರು ಒಂದು ಕ್ಲಿಯರಾಗಿ ಹೇಳಿರಲಿಲ್ಲ, ಇಷ್ಟು ಈ ಥರ ಇರುತ್ತೆ, ಒಂದು ಫನ್ನಾಗಿ ಮಾಡ್ಬೇಕು ಅಂದ್ಕೊಂಡಿದ್ದೀವಿ, ಶಾರ್ಟ್ ಫಿಲಮ್ ಅಂದರು.
ಒಂದು ನಂಗೆ ಆ ವ್ಯಕ್ತಿ ಇಷ್ಟ ಅಲ್ವಾ. ಸೊ ಅಂದರೆ ಒಬ್ಬ ವ್ಯಕ್ತಿ ಇಷ್ಟ ಆದಾಗ ಅವ್ರುಗಳು ಏನು ಅದು ನೆಕ್ಸ್ಟ್ ಥಾಟ್ ಬರಲ್ಲ, ಅದು ಹೆಂಗಿರುತ್ತೆ ಹೆಂಗೆ ಏನು ಅಂತ. ಸೊ ನನಗೂ ರಶ್ಮಿ ಮ್ಯಾಮ್ ಹೇಳಿದಾಗ ಓಕೆ ಅವ್ರು ಏನೋ ಹೇಳ್ತಿದ್ರು, ಅದು ಮತ್ತು ಅವರು ಕೂಡ ಏನೋ ಇನ್ನೊಂದು ಮಾಡ್ತಾ ಇದ್ದಾರೆ, ಸರಿ ಆಯಿತು ಮಾಡೋಣ ಅಂತ ಅಂದ್ಕೊಂಡೆ. ಅದಾದಮೇಲೆ ಅವರು ಸ್ಕ್ರಿಪ್ಟು ಕಳಿಸಿದ್ರು, ಇದರಲ್ಲಿ ನೀವು ಯಾವ್ದು ಮಾಡ್ತೀರಾ ನೋಡಿ. ಅದು ಆ್ಯಕ್ಚುಲಿ ತುಂಬ ರೇರ್ ಈ ಥರನೂ ಸಿಗೋದು. ಅದು ನಮ್ಮನ್ನು ಪರ್ಮಿಷನ್ ಕೇಳಿಬಿಟ್ಟು ನಮಗೆ ಕ್ಯಾರೆಕ್ಟರ್ನ ಫಿಕ್ಸ್ ಮಾಡೋದಿರುತ್ತಲ್ಲ. ಓಕೆ. ಸೊ ಹಾಗಾಗಿ ನನಗೆ ಅದು ಇದು ನಂಗೆ ಅದು ಖುಷಿ ಆಯಿತು. ಸೊ ನಾನು ಹಾಗಾಗಿ ನನಗೆ ಫಸ್ಟು ನಾನು ಕಂಫರ್ಟೇಬಲ್ ಆಗಿದ್ದೀನಿ ಟೀಮಲ್ಲಿ ಅಂತ ಅನ್ನಿಸ್ತು. ಹಾಗಾಗಿ ನಾನು ಯೋಚನೆ ನಿಮಗೆ ಸ್ಕ್ರಿಪ್ಟ್ನೇ ಕಳಿಸಿದ್ರಲ್ಲಿ ನೀವು ಯಾವ ಕ್ಯಾರೆಕ್ಟರ್ ಆಯ್ಕೆ ಮಾಡ್ತೀರಾ ನೀವೇ ಮಾಡಿ ಅಂತ ಕೊಟ್ಟರು. ಎಸ್, ನನಗೆ ಪುಣ್ಯಾತ್ಮ ನಿಜವಾಗ ಪುಣ್ಯಾತ್ಮನೇ ಅವರು ಅಲ್ವಾ? ಎಸ್. ಓಕೆ ಫೈನ್. ಇವಾಗ ಮೋಸ್ಟ್ ಸೀನಿಯರ್ ಆರ್ಟಿಸ್ಟ್ ನಮ್ಮ ಜೊತೆ ಇದ್ದಾರೆ. ನಮ್ಮ ಎಲ್ರಿಗಿಂತ ವಯಸ್ಸಾಗಿದೆ ಅವ್ರಿಗೆ ಇಲ್ವಾ? ವಯಸ್ಸಾಗಿದೆ ಅಲ್ವಾ? ವಯಸ್ಸಾಗಿಲ್ವಾ ನಿಮಗೆ? ವಯಸ್ಸಾಗಿಲ್ವಾ? ನಮ್ಮ ಎಲ್ರಿಗಿಂತ ದೊಡ್ಡವರ ಚಿಕ್ಕವರ ನೀವು? ಚಿಕ್ಕವರ ಅಂತ ಚಿಕ್ಕವರನ್ನ ಹೆಂಗೆ ಹೇಳ್ತೀಯ ನೀನು? ಚಿಕ್ಕವರನ್ನ ನೀನು ಹೆಂಗೆ ಹೇಳೋದು? ನಾವು ಹೇಳ್ಬೇಕು ದೊಡ್ಡವರು ಚಿಕ್ಕವರು ಅಂತ. ದೊಡ್ಡವ್ರು ನೀನೇ ಅಲ್ಲ, ಚಿಕ್ಕವರನ್ನ ನೀನು ಹೆಂಗೆ ಹೇಳ್ತೀಯ? ನಾವು ಹೇಳ್ಬೇಕದು. ಇವಾಗ ನಾನು ಹೇಳ್ತೀನಪ್ಪ, ನಾನು ಚಿಕ್ಕವಳು, ನೀವೇನು ಹೇಳ್ತೀರಾ? ನಾನು ಮೊನ್ನೆ ಹುಟ್ಟಿದ್ದು. ನೀವೇನು ಹೇಳ್ತೀರಮ್ಮ? ನಾನಿನ್ನು ಹೊಟ್ಟೆ ಒಳಗೆ ಇದ್ದೀನಿ. ಹೆಂಗೆ ಹೇಳ್ತೀಯ ನೀನು ಚಿಕ್ಕವಳು ಅಂತ? ಹೆಂಗೆ 5 ಮಾರ್ಕ್ಸ್ ಆನ್ಸರ್ ಮಾಡಿ ಹೆಂಗೆ? ಅಲ್ಲ, ನೀನು ಗುರುಗಳಿಗೆ ಸೈಡ್ಸ್ ಮಾಡ್ಕೊಡ್ತೀಯ, ಚಿಕ್ಕವಳು ಅಂತೀಯ ನೀನು. ಹಾ, ಓಕೆ. ನಿಮ್ಮ ಕ್ಯಾರೆಕ್ಟರ್ ಹೆಂಗೆ? ಫುಲ್ ಫನ್ ಆಗಿತ್ತು, ಡೈಲಾಗ್ಸ್ ಎಲ್ಲ ನೋಡಿ ಫನ್ ಆಗಿತ್ತು, ಸಕ್ಕತ್ತಾಗಿತ್ತು ಮೂವಿ ಎಲ್ಲ. ನಕ್ಕಿ ಬೀಳ್ತು ಎಲ್ಲರೂ. ಓಕೆ. ತುಂಬ ಇಷ್ಟ ಆಯ್ತು. ಸೊ ನಿಮ್ಮ ಡೈಲಾಗ್ ನೀವೇ ನಗಾಡ್ತಿದ್ರಾ? ಅಂದರೆ ಬೇರೆಯವ್ರ ಡೈಲಾಗ್ ಏನಾಗ್ತಾ ಇದೆ, ಬೇರೆಯವ್ರ ಡೈಲಾಗ್ ನಗಾಡ್ತಿದ್ರಾ? ನಿಮ್ಮ ಡೈಲಾಗ್ಗೆ ಅಲ್ಲ, ಬೇರೆಯವ್ರ ಡೈಲಾಗ್ ಎಲ್ಲ ನೀನು ಯಾಕೆ ನೋಡ್ತೀಯ? ತಪ್ಪಾನೆ ಅದು. ಕಾಪಿ ಹೊಡಿತೀಯಾ ಸ್ಕೂಲಲ್ಲಿ? ಇಲ್ಲ ಬೇರೆಯವ್ರ ಡೈಲಾಗ್ ಕಾಪಿ ಹೊಡಿತೀಯಾ? ಇಲ್ಲ ಇಲ್ವಾ? ಅಲ್ಲ, ಒಂದು ಚಾನಲಲ್ಲಿ ನೀನು ಬೇರೆ ಮಿಸ್ ಹೆಸರು ಹೇಳಿದ್ಯಾ, ಇನ್ನೊಂದು ಚಾನಲಲ್ಲಿ ಬೇರೆ ಮಿಸ್ ಹೆಸರು ಹೇಳಿದ್ಯಾ. ಇದು ರಿಲೀಸ್ ಆದಮೇಲೆ ಅವರಿಬ್ರು ನೀನು ಹಾಕ್ಕೊಂಡು ಹೆಂಗೆ ಹೊಡಿತಾರೆ ಗೊತ್ತಾ ನಿಂಗೆ? ಏನು ಮಾಡಿ ಯಾಕೆ ಹೊಡಿಯಲ್ಲ ಅವ್ರು? ಇವಾಗ ಇದು ರಿಲೀಸ್ ಆಗುತ್ತೆ ಇಂಟರ್ವ್ಯೂ. ಈಗ ನಿಜ ಹೇಳಪ್ಪ, ನಿಮಗೆ ಕವಿತಾ ಮ್ಯಾಮ್ ಇಷ್ಟ, ಇನ್ನೊಬ್ರು ಯಾರು ಶ್ರುತಿ ಮ್ಯಾಮ್ ಇಷ್ಟ? ಇದು ಇನ್ನೂ ಡೇಂಜರ್ ಕ್ವಶನ್. ಶ್ರುತಿ ಮೇಡಮ್ ಮತ್ತೆ ಫಸ್ಟ್ ಅಲ್ಲಿ ಹಿಂಗೆ ಕವಿತಾ ಮ್ಯಾಮ್ ಅಂತ ಅಂದ ನೀನು? ಬಾಯಿ ಬಂತು ಹೇಳ್ಬಿಟ್ಟೆ. ಬಂದಿದ್ದೆಲ್ಲ ಹೇಳ್ತಾ ಇರೋದು. ಕವಿತಾ ಮ್ಯಾಮ್ ನೋಟ್ ಮಾಡ್ಕೊಳ್ಳಿ, ಅವ್ರ ಬಾಯಿ ಸಡನ್ ಆಗಿ ಹೇಳಿದ್ರು. ಅವ್ರಿಗೆ ಶ್ರುತಿ ಮ್ಯಾಮ್ ಅಂದ್ರೆ ಬಹಳ ಇಷ್ಟ. ಹೌದಾ? ಯಾಕೆ ಇಷ್ಟ? ಯಾಕಂದ್ರೆ ಫಸ್ಟ್ ಅವರೇ ಇಷ್ಟ, ಯಾಕಂದ್ರೆ ಫಸ್ಟ್ ಟೀಚರ್ ಅವರೇ ಇದ್ರು, ಆಮೇಲೆ ಸೆಕೆಂಡ್ ಸ್ಟ್ಯಾಂಡರ್ಡ್ ಬಂದಾಗ ಕವಿತಾ ಮ್ಯಾಮ್ ಇದ್ರು, ಅದಕ್ಕೆ ಇಷ್ಟ. ಸೊ ಅಂದ್ರೆ ಕವಿತಾ ಮ್ಯಾಮು ಇಷ್ಟ ನಿಮಗೆ? ಕವಿತಾ ಮ್ಯಾಮ್ ಅದಲ್ಲ, ಫಸ್ಟ್ ಯಾರು ಬಂದಿದ್ರು ಅವ್ರು ಇಷ್ಟ, ಫಸ್ಟ್ ಬಂದವ್ರು ಇಷ್ಟ ಅಷ್ಟೇ. ಓ ಹಂಗೆ ನಂಗೆ 4 ಟೀಚರ್ ಇಷ್ಟ. ಒಂದು ಶ್ರುತಿ ಮ್ಯಾಮ್, ಕವಿತಾ ಮ್ಯಾಮ್, ರೂಪಾ ಮ್ಯಾಮ್, ಸುನೀತಾ ಮ್ಯಾಮ್. ಅದು ಬ್ಯಾನಿಯನಲ್ಲಿ ಇದ್ದಾಗ. ಅಲ್ಲ, ನಿಮ್ಮ ಸ್ಕೂಲಲ್ಲಿ ಎಷ್ಟು ಜನ ಟೀಚರ್ ಇದ್ದಾರೆ ಎಲ್ರದ್ದು ಹೇಳ್ಬಿಡು. ನೀವು ಯಾಕೆ ಎಲೆಕ್ಷನ್ಗೆ ನಿಂತ್ಕೋಬಾರ್ದು? ಖಂಡಿತ ನಿಂತ್ಕೋತಾಳೆ. ಒಬ್ರಿಗೆ ಬೇಜಾರಾಗುತ್ತೆ ಅಂದ್ಬಿಟ್ಟು ತಲೆ ಓಡಿಸ್ಬಿಟ್ಟು 4 ಜನದ ಹೆಸರು ಹೇಳೋದು ಅಲ್ವಾ? ಇಲ್ಲ, ನಿಜವಾಗ್ಲೂ ಹೇಳ್ತೇನೆ, ನಂಗೆ 4 ಟೀಚರ್ ಇಷ್ಟ. ನಿಜನಾ? ಮತ್ತೆ ಅವಾಗ ಯಾಕೆ ಬರೀ 2 ಹೆಸರು ಹೇಳಿದ್ರಿ? ಯಾಕಂದ್ರೆ 2 ಇಂಟರ್ವ್ಯೂ ಹೇಳಕ್ಕಾಗಿದ್ದು. ಅಂದ್ರೆ ಒಬ್ಬೊಂದೊಂದು ಇಂಟರ್ವ್ಯೂ ಒಬ್ಬೊಬ್ರ ಹೆಸರು ಹೇಳೋಣ. ಸರಿ, ಇವಾಗ ಸಿನಿಮಾದಲ್ಲಿ ನಿನ್ಗೊಂದು ಡೈಲಾಗ್ಸ್ ಇದೆ ಗೊತ್ತಾ? ಸೈಡ್ಸು ನಾವೇ ಮಾಡ್ತೀವಿ ಅಂದರೆ ಸೈಡ್ಸ್ ಏನು ಗೊತ್ತಾ ನಿಂಗೆ? ಗೊತ್ತು. ಏನು ಹೇಳು? ಸ್ನ್ಯಾಕ್ಸ್. ಇವಾಗ ನಿಮ್ಮ ಅಮ್ಮ ಹೇಳ್ಕೊಟ್ಮೇಲೆ ಗೊತ್ತಾಗಿದ್ದ? ಇಲ್ಲ, ಅವಾಗ ಸೈಡ್ ನಮ್ಮ ಮನೇಲೇ ಹೇಳಿದ್ರು. ಏನಂತ? ಸೈಡ್ಸ್ ತಂದು ಕೊಡ್ಲಾ ಅಂತಿದ್ದ? ನಿಜ ಹೇಳಿ, ಸೈಡ್ಸ್ ತಂದು ಕೊಡ್ಲಾ ಅಂತಿದ್ರ? ಸ್ನ್ಯಾಕ್ಸಾ? ಸ್ನ್ಯಾಕ್ಸ್ ಇವಾಗ ಹೇಳಿದ್ದೆ ಗೊತ್ತಾಯ್ತು. ಮತ್ತೆ ಇಲ್ಲ ಗೊತ್ತಿತ್ತು ಅಂತ ಹೆಂಗ್ ಹೇಳಿದ್ರಿ? ಸುಳ್ಳು. ಇವಾಗ ನಿಂಗೆ ಶೂಟ್ ಅಂದ್ರೆ ಮಾಡುವಾಗ ಇವಾಗಲೇ ಗೊತ್ತಾಗಿತ್ತು ಅಂತ ಹೇಳಿದ್ದು. ಮತ್ತೆ ಮನೇಲೆ ಗೊತ್ತಿತ್ತು ಅಂದ್ಲ ತಾನೆ? ಹೌದು. ನಿಂಗೆ ಶೂಟಿಂಗಲ್ಲಿ ಮೇಡಮ್ ಡೈಲಾಗ್ಸ್ ಕೊಟ್ಟಿರ್ಲಿಲ್ವಲ್ಲ ಜಾಸ್ತಿ, ಡಬ್ಬಿಂಗಲ್ಲಿ ಕೊಟ್ಟರು ತಾನೆ, ಶೂಟಿಂಗಲ್ಲಿ ಕೊಟ್ಟಿರ್ಲಿಲ್ವಲ್ಲ, ಏನಂತ ಬೈಕೊಂಡೆ ಅವ್ರಿಗೆ? ಏನು ಬೈಕೊಂಡಿಲ್ಲ. ಬೈಕೊಂಡಿದ್ಯಾ ನೀನು? ಸುಮ್ಮನೆ ಹೇಳ್ಬೇಡ, ಸುಳ್ಳು. ಇಲ್ಲ, ಏನು ಬೈಕೊಂಡಿಲ್ವಾ? ಏನು ಬೈಕೊಂಡಿಲ್ಲ, ಯಾಕಂದ್ರೆ ಮೇಲೆ ಬೈಕೊಂಡೆ. ಹೌದಾ? ಯಾಕಂದ್ರೆ ಫಸ್ಟ್ ಸಿನಿಮಾದಲ್ಲಿ ಸಿಕ್ಕಾಪಟ್ಟೆ ಡೈಲಾಗ್ ಕೊಟ್ಬಿಟ್ಟು ಇಲ್ಲಿ ಡೈಲಾಗೇ ಕೊಟ್ಟಿಲ್ಲ ನೀವು ಅಂತ ಬೈಕೊಂಡಿಲ್ವಾ? ಇಲ್ಲ, ಅವಳಿಗೆ ಯಾಕೆ ಬೈಕೊಂಡಿಲ್ಲ ಗೊತ್ತಾ? ಅವಳು ಕೋ ಆರ್ಟಿಸ್ಟ್ ಇದ್ರಲ್ಲ, ಇವಳಿಗೆ 2 ಡೈಲಾಗ್ ಇದೆ.
ಅವ್ಳು ಕಂಪೇರ್ ಮಾಡಿದ್ರೆ ಅವ್ಳಿಗೆ ಒಂದು ಡೈಲಾಗ್ ಇದೆ. ಸೊ ಇವಳು ಸಮಾಧಾನ ಮಾಡ್ಕೊಂಡಿದ್ದು ನನಗೆ ಎರಡಾದ್ರೂ ಇದೆ, ಅವಳು ಒಂದೇ ಇದೆಯಲ್ಲ ಅಂತ. ನಾನು ಯಾವತ್ತೂ ಹಂಗೆ ಹೇಳಿಲ್ಲ ನಿನ್ನ ಹತ್ರ. ಹೌದೌದು, ಅವಾಗ ಊಟ ಮಾಡುವಾಗ ಹೇಳ್ತಿದ್ದೆ. ಇಲ್ಲ, ಸುಳ್ಳು ಹೇಳ್ತಿರೋದ ನಿನ್ನ ಮೇಲೆ? ಸುಳ್ಳು ಸುಳ್ಳು ಯಾಕೆ ಪಾಪ ಚಿಕ್ಕ ಹುಡುಗಿ ಮೇಲೆ? ನಿಮ್ಮಮ್ಮ ಕೇಳ ಸುಳ್ಳು ಹೇಳಿದ್ನ ನಿಜ ಹೇಳಿದ್ನ ಅಂತ. ಸುಳ್ಳು ಸುಳ್ಳು ನೋಡಿ ಪಾಪ ಮಕ್ಕಳು ಹಂಗೆಲ್ಲ ಸುಳ್ಳು ಹೇಳ್ಬಾರ್ದು. ನಂದು ಯಾವ್ದು ನಿಮ್ಮ ಸುಳ್ಳು ಅಮ್ಮನೇ ಹೇಳಲ್ಲ, ಹೇಳಿದ್ದು. ಸುಳ್ಳು ಸುಳ್ಳು. ನಿಮ್ಮ ಅಮ್ಮನೇ ಹೇಳಿದ್ದಂಗಂತ ಬೈಕೋತಾ ಇದ್ದಂತೆ ನಿನ್ನನ್ನ. ಇಲ್ಲ, ಓಕೆ. ಹಂಗಾರೆ ಇವ್ರು ಸುಳ್ಳು ಹೇಳಿದ್ದಲ್ಲ, ಯಾಕ್ರಿ ಸುಳ್ಳು ಹೇಳ್ತೀರಾ ನೀವು? ಅಲ್ಲ, ನಾ ಸುಳ್ಳು ಹೇಳಿಲ್ಲ, ಅವ್ರ ಅಮ್ಮ ಸುಳ್ಳು ಹೇಳಿದ್ರು ಅನ್ಸುತ್ತೆ. ಯಾಕಂದ್ರೆ ಅವ್ರ ಅಮ್ಮ ಹೇಳಿದ್ ನನ್ಗೆ, ಅವ್ರ ಅಮ್ಮ ಸುಳ್ಳು ಹೇಳಿದ್ರು ಅನ್ಸುತ್ತೆ. ಇಲ್ಲ. ಇಲ್ವಾ? ಇಬ್ರು ಸುಳ್ಳು ಹೇಳಲ್ಲ ಅಲ್ವಾ? ಇವ್ರು ಸುಳ್ಳಿದ್ರೆ ಅವ್ರು ಸುಳ್ಳು. ಇವ್ರು ಸುಳ್ಳು ಹೇಳ್ತಾರಾ? ನಾನೇ ಸುಳ್ಳು ಹೇಳ್ತೀನಾ? ಇಟ್ಲು ಅಪ್ಪು. ಹಾಂ, ಓಕೆ. ನಿಮಗೆ ಸಿನಿಮಾದಲ್ಲಿ ಯಾವುದು ಸಿಕ್ಕಾಪಟ್ಟೆ ನಗು ತರಿಸಿದ ಸೀನು? ಅಲ್ಲ, ಅದನ್ನ ಇಲ್ಲಿ ಇವಾಗ ರಿವೀಲ್ ಮಾಡ್ಬಿಟ್ರೆ ಮತ್ತಾರು ಶಾರ್ಟ್ ಫಿಲಮ್ ನೋಡೋದಿಲ್ಲ. ಇವಾಗಲಿ ಇನ್ಸಿಡೆಂಟ್ ಹೇಳಿ. ಶೂಟಿಂಗ್ ನಡಿಬೇಕಾದ್ರೆ ಈ ಇನ್ಸಿಡೆಂಟ್ ನನಗೆ ಸಿಕ್ಕಾಪಟ್ಟೆ ನಗು ಬಂತಪ್ಪ. ಶೂಟಿಂಗ್ ನಡಿಬೇಕಾದ್ರೆ ಆ್ಯಕ್ಚುಲಿ ಪ್ರತಿ ಸೀನಲ್ಲೂ ನಗು ಬರ್ತಾ ಇತ್ತು. ಅದನ್ನು ನಾವು ತುಂಬ ಕಂಟ್ರೋಲ್ ಮಾಡ್ಕೊಂಡ್ವಿ. ಅದರಲ್ಲಿ 2 ಸತಿ ಅಂತೂ ಸಿಕ್ಕಾಪಟ್ಟೆ ನಕ್ಕಿದ್ದೀವಿ. ಒಂದು ಸತಿ ಅಂತೂ ನಮ್ಮ ಅಶ್ವಿನಿ ಮ್ಯಾಮು ಮತ್ತು ಪ್ರದೀಪ್ ಅವ್ರದ್ದು ಕಾಂಬಿನೇಷನ್ ಸೀನು, ಅದನ್ನು ಆ್ಯಕ್ಷನ್ ಹೇಳಿದ್ದೀನಿ. ಆ ಪ್ರದೀಪ್ ಬಂದರು, ಅವ್ರ ಡೈಲಾಗ್ ತೊಗೊಂಡ್ರು. ಅಶ್ವಿನಿ ಅವ್ರ ಡೈಲಾಗ್ ತೊಗೋಬೇಕಿತ್ತು, ಪಟ್ಟಂದ್ರೆ ಕೆಳಗಡೆ ಕುತ್ಕೊಂಡು ನಗಾಡ್ತಾ ಇದ್ದಾರೆ. ಯಾಕೆ ಅಂತ ಫುಲ್ ನಗು ತಡ್ಕೊಳಕ್ಕಾಗ್ತಿಲ್ಲ. ಏನಾಗ್ತದೆ ಎಲ್ಲಿ ಅಂದ್ರೆ ನೋಡಿದ್ರೆ ಕೆಳಗಡೆ ಕುತ್ಕೊಂಡ್ಬಿಟ್ಟಿದ್ದಾರೆ. ಎಲ್ಲ ನಾನು ಅಷ್ಟು ಸೀರಿಯಸ್ ಆಗಿ ಬಂದಿದ್ದೀನಿ, ನನಗೆ ಕಾಮಿಡಿ ಮಾಡ್ಕೊಂಡು ಬಂದ. ಅಷ್ಟು ಕಾಮಿಡಿ ಸಿಚುವೇಶನ್ ನಡಿಬೇಕಾದ್ರೆ ಅದೊಂದು ಸಖತ್ತಾಗಿತ್ತು. ಸೊ ಅದಾದ್ಮೇಲೆ ನಿಮ್ದು ಮತ್ತೆ ಖುಷಿ ಅವ್ರದ್ದು ಕಾಂಬಿನೇಷನ್ ಸೀನ್ ಒಂದಿತ್ತಲ್ಲ, ಅದಂತೂ ನಾನು ನಮ್ಮ DOP ಸರು ಫುಲ್ಲು ನಗು ಕಂಟ್ರೋಲ್ ಮಾಡ್ತಿದ್ದೀವಿ. ಯಾವಾಗ ಶಾರ್ಟ್ ಕಂಪ್ಲೀಟ್ ಆಗುತ್ತೋ ತಡೆದು ಜೋರಾಗಿ ನಗ್ಬಿಡ್ತೀವಿ. ಆಕ್ಚುಲಿ ಚೆನ್ನಾಗಿ ಬಂದಿದೆ, ಸಕ್ಕತ್ತಾಗಿ ಬಂದಿದೆ. ಅದು ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಯಾವ ಸೀನು ಅಂತ. ನಿಮಗೆ ಯಾವ್ದು ಇನ್ಸಿಡೆಂಟ್? ನನಗೆ ಒಂದು ಕ್ಲೈಮ್ಯಾಕ್ಸ್ ಸೀನ್ ಶೂಟ್ ಮಾಡುವಾಗ ಅವ್ರಿಗೆ ಚಡ್ಡಿ ಹಾಕಿಸ್ಬಿಟ್ಟು ಪ್ಯಾನ್ ಮಾಡ್ತಾರೆ ಗೊತ್ತಿಲ್ಲ. ನಂಗೆ ಅವ್ರು ಹಾಕೊಂಡು ನಿಂತ್ಕೊಂಡಾಗ್ಲೇ ನಂಗೆ ನಗು ಬರ್ತಾ ಇತ್ತು. ನಂಗೆ ಆಲ್ರೆಡಿ ನನಗೆ ಅವರ ಸ್ಟ್ರಕ್ಚರ್ಗೂ ಮತ್ತು ನಿಂತ್ಕೊಂಡಿರೋ ಪೋಸ್ಗೂ ಸೊ ನನಗೆ ಅದು ಸಿಕ್ಕಾಪಟ್ಟೆ ನಗು. ಅದು ಆ್ಯಕ್ಚುಲಿ ಅವ್ರು ನಿಂತ್ಕೊಂಡಿದ್ದಾರೆ ಪಾಪ, ಅವರು ಯಾರು ನಗ್ತಾರೆ ನಗ್ಲಿ, ನನಗೇನು ಕ್ಯಾರೆಕ್ಟ್ರು ಅವ್ರು ಫಸ್ಟಿಗೆ ಅವ್ರಿಗೂ ಮೋಸ್ಟ್ಲಿ ಮುಜುಗರ ಅನ್ಸುತ್ತೆ ಏನೋ ಗೊತ್ತಿಲ್ಲ ನನಗೆ. ಅವ್ರ ಕ್ಯಾರೆಕ್ಟರ್ ಫುಲ್ ಇನ್ವಾಲ್ವ್ ಆಗ್ಬಿಟ್ಟಿದೆ. ಒಬ್ಬ ಕಲಾವಿದ್ರು ಪಾತ್ರ ಏನಿದೆ ಅದನ್ನ ಅವ್ರು ಅಚ್ಚುಕಟ್ಟಾಗಿ ಮಾಡಿದ್ರು. ಯಾರು ಏನ್ ಅನ್ಕೊಂಡ್ರು ತಲೆ ಕೆಡಿಸ್ಕೊಳ್ಳ, ಕೂಲ್ ಆಗಿ ನೀವು ಹೆಂಗನ ಮಾತಾಡ್ಕೊಳ್ಳಿ ಅಂತ ಅವ್ರ ಪಾಡಿಗೆ ಅವ್ರು ಮಾಡಿದ್ರು. ನಮ್ಮ ಸಿದ್ದು ಮಂಡ್ಯ ಅವರು. ಹೌದು, ಅದು ನನಗೆ ತುಂಬ ನಗು ಬಂತು. ಮತ್ತು ಫಸ್ಟ್ ಸೀನು ನನಗೆ ಮೇನ್ ಆ ಸೀನಲ್ಲಿ ನಗು ಬಂದಿದ್ದೇನೆಂದರೆ, ಅವರು ಹಿಂಗೆ ಹಿಡ್ಕೊಂಡು ಬರ್ತಾರೆ, ನನಗೆ ಸೀರಿಯಸ್ ಆಗಿದ್ದರು ಒಮ್ಮೆಲೆ ಕಾಮಿಡಿ ಟರ್ನ್ ಆಗಿಬಿಡ್ತಲ್ಲ, ನಂಗೆ ಅದು ಹೆವಿ ನಗು ಬಂದುಬಿಡ್ತು. ಡೋರ್ ಓಪನ್ ಮಾಡಿಬಿಟ್ಟು ಅದು ಸಖತ್, ನಂಗೆ ಅದು ಒಳ್ಳೆ ಸೀನಲ್ಲಂತೂ ಸಿಕ್ಕಾಪಟ್ಟೆ ನಕ್ಕಿದ್ವಿ. ನನಗೂ ಕೂಡ ತುಂಬ ನಗು. ನಿಂಗೆ ಯಾವ ಸೀನಮ್ಮ ನಗು ಬಂದಿದ್ದು? ಶೂಟಿಂಗಲ್ಲಿ ಏನು ನಗು, ಯಾವ ಕ್ಯಾರೆಕ್ಟರ್ ನೋಡಿ ನಗು ಬಂತು ನಿಂಗೆ? ನಂಗೆ ಶೂಟಿಂಗ್ ನೋಡೇ ನಗು ಬಂದ್ಬಿಡ್ತು. ಕ್ಲೈಮ್ಯಾಕ್ಸಲ್ಲಿ ಸೇಮ್ ಅಕ್ಕ ಹೇಳಿದ್ದೆ ನಂಗೆ. ಸೇಮು ಮೇಡಮ್ ಏನು ಹೇಳಿದ್ರು ನಂದು ಅದೇ. ಇಲ್ಲ, ನಂಗೆ ಅದನ್ನೇ ನಕ್ಕೆ ಬಂದಿದ್ದು. ಹೌದಾ? ನಿನಗೂ ಅವರು ಕಾಚಾಕೊಂಡು ನಿಂತಿರೋದು ನೋಡಿ ನಗು ಬಂದ್ಬಿಡ್ತು. ಹೌದಾ? ಈಗ ನಗು ಬರ್ತಿದ್ದೆ, ಅವಾಗ ನಗು ಬಂತ? ಅವಾಗಲೇ ನಗು ಬಂದಿತ್ತು. ಈಗ ನೆನೆಸ್ಕೊಂಡು ತಿರ್ಗಾ ಸೂಪರ್ ಮ್ಯಾನ್ ಕರೆಕ್ಟ್. ಮತ್ತೆ ನೀವು ಹೇಳಿ, ಇದನ್ನ ನೀವು ಅನ್ಕೊಂಡಂಗೆ ಎಷ್ಟು ದಿನದಲ್ಲಿ ಮುಗಿಸ್ಬೇಕು ಅಂತಿದ್ರಿ, ಎಷ್ಟು ದಿನದಲ್ಲಿ ಮುಗಿಸಿದ್ರಿ? ಆ್ಯಕ್ಚುಲಿ ಒಂದೇ ದಿನದಲ್ಲಿ ಮುಗಿಸ್ಬೇಕು ಅಂತ ತುಂಬ ಪ್ರಯತ್ನ ಪಟ್ಟೆ, ಕೊನೆಗೂ ಆಗಲಿಲ್ಲ. ಅದು 2 ದಿನ, ಟೋಟಲ್ 3 ದಿನನೇ ಆಯಿತು. ಸೊ 1 ದಿನದಲ್ಲಿ ಮುಗಿಸ್ಬೇಕು ಅಂದ್ಕೊಂಡು 3 ದಿನ ಆಗೋಯ್ತು. 3 ದಿನ ಆಯಿತು. ಯಾರು 2ನೇ ದಿನ ತುಂಬ ಪ್ರಾಬ್ಲಮ್ ಕೊಟ್ಟಿದ್ದು? 2ನೇ ದಿನ ಪ್ರಾಬ್ಲಮ್ ಏನೂ ಆಗಿಲ್ಲ. ಆ್ಯಕ್ಚುಲಿ ಏನು ಅಂದರೆ, ಒಬ್ಬರು ಕರೆಕ್ಟ್ ಟೈಮಿಗೆ ಬರಬೇಕಿತ್ತು. ಅವರು ಓಕೆ 4 ಗಂಟೆಗೆ ಬರ್ತೀನಿ ಅಂದ್ರೆ ಬಂದರು, ನೋಡಿದ್ರೆ ಕಾಸ್ಟ್ಯೂಮೇ ಎತ್ಕೊಂಡ್ಬಂದಿಲ್ಲ. ಒಂದೇ ಒಂದು ಕಾಸ್ಟ್ಯೂಮ್ ಎತ್ಕೊಂಡ್ಬಂದ್ಬಿಟ್ಟಿದ್ದೆ. ಯೋ ಯಾರದು? ಅಕ್ಷತಾ ಮೇಡಮ್.
ಆಮೇಲೆ ಓ, ಹೋಗ್ತೀನಿ ರಿದ್ದಿಯವ್ರು? ತಿರ್ಗಾ ಇಲ್ಲೇ ಮನೆ ಹೋಗ್ಬಿಟ್ಟು ಬರ್ತೀನಿ ಅನ್ನೋರು 1 hour ಆದ್ರೂ ಬರ್ಲಿಲ್ಲ. ಅವಾಗ ಏನ್ ಮಾಡೋದು ಗೊತ್ತಾಗ್ತಿಲ್ಲ. ಇಲ್ಲಿ ನೋಡಿದ್ರೆ ನಮ್ಮ ಸಿದ್ದು ಮಂಡ್ಯ ಅವರು ಫುಲ್ಲು ನಿದ್ದೆ ಮೂಡಲ್ಲ ಇದ್ದಾರೆ. ರಾತ್ರಿ ಎಲ್ಲ ಪಾಪ ನೆನೆ ಶೂಟ್ ಮುಗಿಸ್ಕೊಂಡ್ ಬಂದಿದ್ದಾರೆ, ಫುಲ್ಲು ನಿದ್ದೆ ಮೂಡಲ್ಲ ಇದ್ದಾರೆ. ಒಂದಷ್ಟು ಕ್ವಾಟ್ಲೆ ಕೊಟ್ರು, ಬಟ್ ಫುಲ್ ಮಜಾ ಮಾಡಿದ್ವಿ ಮಾತ್ರ. ಹೌದಾ? ಏನಕ್ಕೆ ಹಂಗಾಯ್ತು? ಇಲ್ಲ ಆ್ಯಕ್ಚುಲಿ ನನಗೆ ಹೇಳಿದ್ದು ಮ್ಯಾಮು ಒಂದೇ ಸೀನು ಅದು ಕಂಟಿನ್ಯೂಟಿ ಮಿಸ್ ಆಗಿದೆ, ಅದೇ ಸ್ವಲ್ಪ ಇನ್ನೂ ಆ ಥರ ಇದೆ ಅಂತ ಹೇಳಿದ್ರು. ನಾನು ಹಂಗಿರೋದ್ರಿಂದ ಅದೇ ಇದ್ರ ಮೇಲೆ ಒಂದೇ ಸೀನ್ ಅಲ್ವಾ ಅಂತ ಒಂದೇ ಕಾಸ್ಟ್ಯೂಮ್ ತೊಗೊಂಡು ಬಂದೆ ನಾನು. ಅದಾದಮೇಲೆ ಅವರು ಬೇರೆ ಸೀನ್ ಅವ್ರು ಹೇಳಿದ್ರಂತೆ, ಬಟ್ ನನ್ಗದು ಯಾರಿಗೆ ಹೇಳಿದ್ರಂತೆ? ನನಗೆ ಹೇಳಿದ್ರಂತೆ ಮ್ಯಾಮು. ನಿಮ್ಗೆ ಹೇಳಿದ್ರಂತೆ? ಕನ್ಫ್ಯೂಸ್ ಮಾಡ್ಕೊಂಡಿದ್ದೆ ಅನ್ಸುತ್ತೆ. ಎಲ್ಲ ತೊಗೊಂಡು ಬನ್ನಿ ಅಂತ ಹೇಳಿದ್ರಂತೆ. ಹೇಳಿದ್ರಂತೆ, ಅವ್ರಿಗೆ ಗೊತ್ತಿಲ್ಲ. ಹೇಳಿದ್ದೆ. ಸೊ ನಾನು ಕನ್ಫ್ಯೂಸ್ ಮಾಡ್ಕೊಂಡಿದ್ದೆ. ನಾನು ಒಂದೇ ಸೀನ್ ಅಲ್ವಾ ಅದು ಅಷ್ಟೇ. ಅದೇ ನಾನೇನು ಅನ್ಕೊಂಡಿದ್ದೀನಿ, ನನ್ನ ಪೋರ್ಷನ್ ಎಲ್ಲ ನೀಟಾಗಿ ಬಂದಿದೆ ಅನ್ನೋದು ನನ್ನೊಂದು ಥಾಟ್ಸ್. ಯಾಕಂದರೆ ನಾವು ಶೂಟ್ ಮಾಡುವಾಗಲೂ ಕೂಡ ನಾನು ಅಬ್ಸರ್ವ್ ಮಾಡಿರೋ ಪ್ರಕಾರ ನಾನಿರೋ ಸೀನ್ಸ್ ಎಲ್ಲ ನೀಟಾಗೆ ಬಂದಿರುತ್ತೆ. ಸೊ ಹಾಗಾಗಿ ಕ್ಲೈಮ್ಯಾಕ್ಸ್ ಒಂದು ಅವ್ರಿಗೆ ಡೌಟ್ ಇತ್ತು, ಇದು ಅವರು ಕನ್ಫರ್ಮ್ ಆಗಿರಲಿಲ್ಲ. ಸೊ ನನ್ನ ಸೀನ್ಸ್ ಎಲ್ಲ ಮುಗ್ದಿದೆಯಲ್ಲ, ಕ್ಲೈಮ್ಯಾಕ್ಸ್ ಒಂದಿರುತ್ತೆ, ಕ್ಲೈಮ್ಯಾಕ್ಸ್ ಒಂದು ತೊಗೊಂಡು ಹೋಗೋಣ ಅಂತ ಅಂದ್ಕೊಂಡು ನಾನು ಆ ಗೆಸ್ ಮೇಲೆ ಬಂದಿದ್ದೆ. ಬಟ್ ಅಲ್ಲಿ ನೋಡಿದ್ರೆ ಕೆಲವೊಂದು ಸೀನೇ ರೀಶೂಟ್ ಮಾಡಬೇಕಿತ್ತು ಅಂತ ಹೇಳಿ. ಡೈರೆಕ್ಟರ್ ಮಿಸ್ಟೇಕ್? ಇಲ್ಲ ನಂದು ಮಿಸ್ಟೇಕ್ ಆ್ಯಕ್ಚುಲಿ. ಅಂದರೆ ನಾನು ಅನ್ಕೊಂಡೆ ನಾನಿರೋ ಸೀನ್ಸ್ ಕರೆಕ್ಟಾಗಿ ಬಂದಿರುತ್ತೆ ಅಂತ. ಕಾನ್ಫಿಡೆನ್ಸ್. ಎಸ್. ಆಕ್ಚುಲಿ ನೀವಿರೋದು ಕರೆಕ್ಟಾಗಿ ಬಂದಿತ್ತು, ನಿಮ್ಮ ಜೊತೆ ಇದ್ದವ್ರು ಕರೆಕ್ಟಾಗಿ ಬಂದಿರಲಿಲ್ಲ. ಆಮೇಲೆ ಗೊತ್ತಾಯ್ತು. ಓಕೆ, ನಿಮ್ಮ ಕಡೆಯಿಂದ ಒಂದಷ್ಟು ಪ್ರಾಬ್ಲಮ್ ಬೇರೆ ಆಯ್ತಂತೆ. ಏನು ಪ್ರಾಬ್ಲಮ್ಸ್? ನಿಮಗೆ ಮಗಳಿದ್ದಾರಾ? ಎಸ್. ಓಕೆ, ಆ ಮಗಳಿಂದ ಪ್ರಾಬ್ಲಮ್ ಆಯ್ತಂತಲ್ಲ. ಎಲ್ಲರೂ ಕಷ್ಟಪಟ್ಟು ಒಂದು 10 ಜನ ಏನೋ ಬರ್ದಿದ್ರಂತೆ. ಅದು ಮಗು ಹೆಂಗ್ ಗೊತ್ತಾ, ಅದು ಯಾರಿಗೂ ತೊಂದರೆ ಕೊಡಲ್ಲ, ಯಾರಿಗೂ ಏನೋ ನೋವು ಮಾಡಲ್ಲ. ಬಟ್ ಅವಳನ್ನೇ ಕೆಳಗೆ ಬಿಡಂಗಿಲ್ಲ. ಬಿಟ್ಟಿರೋದು ನಿಮ್ ತಪ್ಪು, ಅವಳ ಆರ್ಟ್ ಅಷ್ಟೇ. ಮಗಳು ಬಂದಿದ್ದು ತಪ್ಪಲ್ಲ, ಮಗಳು ತಪ್ಪೇ ಅಲ್ಲ. ಇಲ್ಲ, ಮಗ್ಳು ತಪ್ಪೇ ಇಲ್ಲ ಅದ್ರಲ್ಲಿ. ಮಗಳಿಗೆ ಆತರ ಬುದ್ಧಿ ಹೇಳ್ಕೊಟ್ಟಿರೋರು ಯಾರು? ಪಾಪ ಅದು ಬುದ್ಧಿ ಕಲಿಯೋ ವಯಸ್ಸಲ್ಲ, ಅದಿನ್ನು ಅದು ಆಟ ಆಡೋ ವಯಸ್ಸದಿನ್ನು. ನಿಮ್ಗೆ ಅಮ್ಮ ಬುದ್ಧಿ ಹೇಳ್ತಾರಾ? ಆಟ ಆಡೋ ವಯಸ್ಸು ತಾನೆ? ಇಲ್ಲ, ಇವಳ್ಕಿಂತ ಚಿಕ್ಕದದು. ಇವಾಗ ಅವಳು 3rd standard 2nd standard ತಾನೆ. ಅದಿನ್ನು ಈಗ 5 months ಅಷ್ಟೇ. ಹೇಳ್ಕೊಡ್ಬೇಕು ಒಂಚೂರು ನೋಡಮ್ಮ ಬೇರೆಯವ್ರಿಗೆ. ಅದ್ ಹೆಂಗಂದ್ರೆ ಒಂದು ನಿಮಿಷ, ನಾಳೆ ಎಕ್ಸಾಮ್ ಆದ್ರೆ 3rd standard ಮೇಡಮ್. ಏನ್ ಮೇಡಮ್ 3ನೇ ಕ್ಲಾಸ್ ಅವ್ರು ಇವಾಗ? ಎಕ್ಸಾಮ್ ಮುಗಿದ್ರೆ 3rd standard ನೋಡಿ. ಇಲ್ಲ, 2nd standard ಪೇಪರ್ ಬರ್ದೆ ಇನ್ನ ಒಂದು ಬಂತಿದೆ, ಆಮೇಲೆ 3rd standard. ಏನ್ ನಾಲೆಡ್ಜೇ ಇಲ್ಲ ಇಬ್ರಿಗೂ. ಇಲ್ಲ ಇದೆ, ಯಾಕಂದ್ರೆ ಆಲ್ರೆಡಿ 3ನೇ ಕ್ಲಾಸ್ ಬುಕ್ ಕೊಟ್ಬಿಟ್ಟಿದ್ದಾರೆ ಅವರಿಗೆ. ಸೊ ಅಲ್ಲಿ ಪಾಸ್ ಆಗ್ತಾರೆ ಅಂತ ಕಾನ್ಫಿಡೆಂಟ್ ತಾನೇ ಅದು. ಏನೋ ಮಾತಾಡ್ಕೋತಾರ ಅವ್ರು, ಬಿಡಿ, ತಲೆ ಕೆಡ್ಸ್ಕೊಬಿಡಿ. ಓಕೆ, ನಿಮ್ದು ಹೇಳಿ. ನಿಮಗೆ ಇವ್ರು ಹೆಂಗೆ ನಿಮ್ಮನ್ನ ಸೆಲೆಕ್ಟ್ ಮಾಡ್ಕೊಂಡ್ರು? ಏನಕ್ಕೆ ಇದ್ರಲ್ಲಿ ಮಾಡಬೇಕು ಅಂತ ಅನ್ನಿಸ್ತು? ಆ್ಯಕ್ಚುಲಿ 2 ಇಂಟ್ರೋಸಲ್ಲಿ ನಾನು ತಪ್ಪೇ ಹೇಳಿದ್ರೆ ರೀಲ್ಸ್ ನೋಡಿ ಅಲ್ಲ, ರಾಘು ಸರ್ ಫಸ್ಟ್ ನಾನು ಸೆಲೆಕ್ಟ್ ಮಾಡಿದ್ದು. ಅದು ಇದು ರೀಲ್ಸ್ನ ಮ್ಯಾಮ್ಗೆ ಕಳಿಸಿದ್ರೆ ಅವಾಗ ನೋಡಿ ನಾನು ಸೆಲೆಕ್ಟ್ ಮಾಡಿದ್ದು. ರೀಲ್ಸ್ ನಿಮ್ಮ ಪರ್ಫಾರ್ಮೆನ್ಸ್ ನೋಡಿ. ಬಟ್ ನಾನು ಕೇಳ್ಪಟ್ಟೆ ಪರ್ಫಾರ್ಮೆನ್ಸ್ ಅಲ್ವಂತಲ್ಲ ನೋಡಿ ಸೆಲೆಕ್ಟ್ ಮಾಡಿದ್ದು. ಅದು ಬೇರೆ ಏನು ಅವ್ರನ್ನ ಸೆಲೆಕ್ಟ್ ಮಾಡಿದ್ದು ನೀವು? ಆಕ್ಚುಲಿ ಅವರು ಒಂದು ಯೂನಿಫಾರ್ಮ್ ಡ್ರೆಸ್ ಅಲ್ಲಿ ಒಂದು ಆಡ್ ಶೂಟ್ ಏನೋ ಕಳಿಸಿದ್ರು. ಆ ಸ್ಮೈಲು ಅವಾಗ ಹಲ್ ಬೇರೆ ಮುರಿದೋಗಿತ್ತು. ಆ ಸ್ಮೈಲ್ ಮಾಡ್ಬೇಕಾದ್ರೆ ಆ ಸ್ಮೈಲ್ ಮಾಡ್ಬೇಕಾದ್ರೆ ಸಖತ್ ಕ್ಯೂಟ್ ಆಗಂತ ಅದರಿಂದನೇ ಅರ್ಧ ಸೆಲೆಕ್ಟ್ ಆಗಿದ್ದವಳು. ಹೌದಾ? ಅಂತ ಇಲ್ಲ, 2 ಹಲ್ಲಿಗೆ ಕ್ರೆಡಿಟ್ ಕೊಡ್ಬೇಕು ನೀವು. ಇಲ್ಲ, 2 ಮತ್ತೆ ಇವಾಗ ಹಲ್ಲು ಬಂದಿದೆ ಅಲ್ಲ ಅವಳಿಗೆ. ಈಗ ಬಂದಿದೆ ನಂದು ಲಾಸ್ಟ್ ಸಿನಿಮಾ. ಆಕ್ಚುಲಿ ಅಲ್ಲ, ನೀವು ಹಲ್ಲಿಲ್ದೆ ನೋಡಿ ಸೆಲೆಕ್ಟ್ ಮಾಡಿದ್ದಾನೆ. ಈಗ ಹಲ್ಲು ಬಂದಿದ್ದು ಮುರಿಬೇಕಾಗಿದ್ರಿ ಇವಾಗ. ಅವೆರಡು ಮುರಿಬೇಕಲ್ಲ. ಲಾಸ್ಟ್ ನಂದು ಸಿನಿಮಾದಲ್ಲಿ ಆಕ್ಚುಲಿ ಮಾಡಿದ್ರು ಅವರು. ಆಲ್ರೆಡಿ ಇದು ಒಂದು ಸ್ಟೇಕ್ ಆಗ್ತಾ ಇತ್ತು ಆಲ್ರೆಡಿ. ಬಟ್ ಹಲ್ ಬಿದ್ದಿದೆ, ಆಲ್ರೆಡಿ ಬಿದ್ದಿತ್ತು 11 ಹಿಲ್. ಹಾ, ಸಿನಿಮಾದಲ್ಲಿ ಯಾವಾಗ ಮಾಡಿದ್ರು. ಸೊ ಅಲ್ಲಿಂದ ಒಂದು ಬಾಂಡಿಂಗ್ ಬೆಳೀತು. ಸಿಕ್ಕಾಪಟ್ಟೆ ಆಕ್ಟಿವ್ ಅವಳು. ಮತ್ತೆ ಏನೇ ಕೊಡ್ಲಿ ಫಸ್ಟೇ ಡೈಲಾಗ್ ಕಳಿಸ್ಬಿಟ್ರೆ ಫುಲ್ ಪ್ರಿಪೇರ್ ಆಗಿ ನೀಟಾಗಿ ರೆಡಿಯಾಗಿ ಬಂದಿರ್ತಾರೆ. ಮತ್ತು ಡಬ್ಬಿಂಗ್ ನನಗೆ ತುಂಬ ತುಂಬ ಖುಷಿ ಕೊಟ್ಟಂಥ ಆರ್ಟಿಸ್ಟ್ ನಮ್ಮ ಸಾಹಿತಿಯವರು. ಸೊ ಹಾಗಾಗಿ ನನಗೇನಂದರೆ ಈ ಶಾರ್ಟ್ ಫಿಲಮ್ದು ನಾವು ಸ್ಟೋರಿ ಮಾಡಬೇಕಾದ್ರೂ ಸಾಹಿತಿಗೋಸ್ಕರನೇ ಒಂದು ಕ್ಯಾರೆಕ್ಟರ್ ಸೃಷ್ಟಿ ಮಾಡಬೇಕು. ಯಾಕೆ ಏನು ಸ್ವಾಮೀಜಿ ಅಂತಂದರೆ ದೊಡ್ಡವ್ರನ್ನೇ ಶಿಷ್ಯಂದ್ರನ್ನ ಹಾಕ್ಬೇಕು, ಯಾಕೆ ನಾವು ಸ್ವಲ್ಪ ಡಿಫ್ರೆಂಟಾಗಿ ನಮ್ಮ ಸಾಹಿತಿಗೆ ಒಂದು ಚಾನ್ಸ್ ಕೊಟ್ಟಂಗೆ ಆಗುತ್ತೆ ಅಂತ ಚಿಕ್ಕ ಮಕ್ಕಳನ್ನ ಕ್ಯಾರೆಕ್ಟರ್ ಸೃಷ್ಟಿ ಮಾಡೋದು. ಸಾಹಿತಿಗೋಸ್ಕರನೇ ಸೃಷ್ಟಿ ಮಾಡಿದಂಥ ಕ್ಯಾರೆಕ್ಟರ್. ಡಿಮ್ಯಾಂಡಿಂಗ್ ಆರ್ಟಿಸ್ಟ್. ಏನು ಮಾಡೋಕ್ಕಾಗಲ್ಲ. ಓಕೆ, ನಿಮಗೆ ಇಡೀ ಸಿನಿಮಾದಲ್ಲಿ ಯಾವ ಡೈಲಾಗು
ಕಷ್ಟ ಅನ್ಸಿದ್ದು ಅಥವಾ ಸಿಕ್ಕಾಪಟ್ಟೆ ನಗು ಬಂದಿದ್ದು? ನಂಗೆ ಕಷ್ಟ ಅಂತಿಲ್ಲ, ನಾನು ಕ್ಯಾಶುವಲ್ ಆಗಿ ಹೇಳೋ ತರ ಹೇಳಿದೀನಿ ಡೈಲಾಗ್ಸು, ಬಟ್ ಅದು ಕೇಳಿದಾಗ ಇದು ಏನೋ ಅದು ಬೇರೆ ತರ ಕೇಳಿಸ್ತು ಅಂತ. Casual ಆಗಿ ನಾನು ನಾರ್ಮಲ್ ಆಗಿ ಶೀಟಲ್ಲಿ ಏನಿದೆ ನಾನು ಆ ಥರದ್ದು ಹೇಳಿದ್ದೀನಿ, ಬಟ್ ಕೆಲವೊಂದು ವರ್ಡ್ಸ್ ಮಿಸ್ ಆಗಿರ್ಬೋದು. ನೀವು ಯಾಕೆ ಕಾಮಿಡಿನೂ ಸಿಕ್ಕಾಪಟ್ಟೆ ಸೀರಿಯಸ್ ಆಗಿ ಹೇಳಿದ್ರೆ, ಆದ್ರೆ ಭಾರಿ ಕಾಮಿಡಿ ಕ್ರಿಯೇಟ್ ಆಗಿದೆ, ಹೆಂಗೆ ಅದು? ಅಂದ್ರೆ ಕ್ವಶನ್ ಕೇಳಬೇಕು. ಈಗ ಬಿಗ್ ಬಾಸ್ ಅಲ್ಲಿ ಕೈ ಎತ್ತುತ್ತಾರಲ್ಲ, ಹಂಗೆ ಎತ್ಬಿಟ್ಟು ಕೇಳ್ತಿದ್ರು. ನೀವು ದೊಡ್ಡವರಾದ್ಮೇಲೆ ಡೈರೆಕ್ಟರು ಆರ್ಟಿಸ್ಟ್ ಎಲ್ಲ ಆದ್ರ ಅಥವಾ ಚಿಕ್ಕವರಲ್ಲೇ ಆರ್ಟಿಸ್ಟ್ ಆದ್ರ? ಇದು ನನ್ಗ ಅವ್ರಿಗ? ಇಬ್ರಿಗೂ. ಫಸ್ಟ್ ನೀವು ಹೇಳಿ, ಆಮೇಲೆ ನೀವು ಆರ್ಟಿಸ್ಟಾ? ಇಲ್ಲ ನಾನು ಡೈರೆಕ್ಟ್. ಅವ್ರು ಡೈರೆಕ್ಟ್ರು. ಅದೇ ಗೊತ್ತು, ಡೈರೆಕ್ಟರು ಆರ್ಟಿಸ್ಟು ಏನಾದ್ರು ಇದು ದೊಡ್ಡವರಾದ್ಮೇಲೆ ಆರ್ಟಿಸ್ಟು ಡೈರೆಕ್ಟರ್ ಎಲ್ಲ ಆಗಿದ್ದ ಅಥವಾ ಚಿಕ್ಕ ವಯಸ್ಸಲ್ಲೇ ಡೈರೆಕ್ಟರ್? ಈಗ ನಮ್ಮ ಶಾರ್ಟ್ ಮೂವಿ ಸ್ಟೈಲಲ್ಲಿ ಹೇಳ, ಈ ಚಿಕ್ಕವರಾಗಿದ್ದಾಗ ಕೆಲವು ಕಾಚಾ ದೋಸ್ತುಗಳಿರ್ತವೆ, ಅವ್ರನ್ನ ಜಾಸ್ತಿ ಹತ್ರಕ್ಕೆ ಸೇರಿಸ್ಬಾರ್ದು. ಅವ್ರನ್ನ ಸೇರಿಸ್ಬಿಟ್ರೆ ಏನಾಗುತ್ತೆ ಗೊತ್ತಾ, ಏನೋ ಆಗಬೇಕು ಅಂತಿರೋ ನೀನೋ ಆಗ್ಬಿಡ್ತಾನೆ. ಮಗ ನೀನು ಆ್ಯಕ್ಟಿಂಗ್ ಚೆನ್ನಾಗಿ ಮಾಡ್ತೀಯ ಮಗ, ನೀನು ಡ್ಯಾನ್ಸ್ ಸಕ್ಕದ ಮಾಡ್ತೀಯ ಮಗ ಅಂತ ಅಂತಾರೆ ಗೊತ್ತಾ. ಅದು ಕೇಳಿ ನಮ್ಗೆ ಅನಿಸುತ್ತೆ, ಹೌದಾ ನಾನು ಅಷ್ಟೆಲ್ಲ ಚೆನ್ನಾಗಿ ಮಾಡ್ತಿದ್ದೀನ, ತಡಿ ಹಂಗಾರೆ ಆ್ಯಕ್ಟರ್ ಆಗ್ಬಿಡೋಣ ಅಂತ ಅವಾಗ ಸ್ಟಾರ್ಟ್ ಮಾಡೋದು. ಸೊ ಈ ಕ್ರೆಡಿಟ್ಸ್ ಎಲ್ಲ ನಮ್ಮ ಫ್ರೆಂಡ್ಸಿಗೆ ಕೊಡಬೇಕು. ನಂದು ನಮ್ಮ ಅಮ್ಮಂಗೆ ಹೋಗುತ್ತೆ ಕ್ರೆಡಿಟು. ಯಾಕಂದರೆ ನಮ್ಮಮ್ಮಂಗೆ ಜಾಸ್ತಿ ಓದೋ ಹುಚ್ಚಿತ್ತು. ಅವರು ಓದ್ಬಿಟ್ಟು ಕತೆ ಎಲ್ಲ ನನಗೆ ಹೇಳೋರು. ಅವರು ನಾವೆಲ್ಸ್ ಜಾಸ್ತಿ ಓದ್ತಿದ್ರು. ಅಲ್ಲಿಂದನೇ ನನಗೆ ಆ್ಯಕ್ಚುಲಿ ಇದು ಬಂದಿದ್ದು. ಸೊ ಇದಾದ್ಮೇಲೆ ನಾನು ಫಸ್ಟೇ ಯಾರ ಹತ್ರನೂ ಹೋಗಿಲ್ಲ. ಯೂಟ್ಯೂಬಲ್ಲಿ ನೋಡೋದು, ಈ ಕತೆ ಬರೆಯೋದು ಹೆಂಗೆ, ಈ ಸ್ಕ್ರೀನ್ ಪ್ಲೇ ಮಾಡೋದು ಹೆಂಗೆ, ಇದೆಲ್ಲ ನಾನು ಯೂಟ್ಯೂಬಿಂದನೇ ಆ್ಯಕ್ಚುಲಿ ಕಲ್ತಿದ್ದು. ಹೆಂಗೆ ಬರಿಬೇಕು, ಏನು ಮಾಡಬೇಕು, ಏನು ಅಂತ. ಅದಾದಮೇಲೆ ನಮ್ಮ ಚಿಕ್ಕಪ್ಪ ಪಾಪಣ್ಣ ಅಂತಿದ್ದಾರೆ, ಅವ್ರ ಫ್ರೆಂಡು ಸಿನಿಮಾ ಇಂಡಸ್ಟ್ರಿಲಿದ್ದರು. ಸೊ ಅಲ್ಲಿಗೆ ನಾನು ಅಸಿಸ್ಟೆಂಟಾಗಿ ಹೋಗಿದ್ದು. ಅಲ್ಲ, ನಿಮಗೆ ಡೈರೆಕ್ಟರ್ ಆಗಬೇಕು ಅಂತ ಇಂಟ್ರೆಸ್ಟ್ ಬಂದಿದೆ? ಅದೇ ನಮ್ಮಮ್ಮ ಕತೆ ಹೇಳ್ತಿದ್ರಲ್ಲ, ಅದಾದಮೇಲೆ ಸಿನಿಮಾಗಳು ನೋಡ್ತಿದ್ದೆ. ನಮ್ಮ ಚಿಕ್ಕಪ್ಪ ಏನಂದರೆ, ನಾನು ಚಾಮರಾಜಪೇಟೆ ಕವಿಪುರಂ ಗುಟ್ಟಳ್ಳಿ ಒಂದು ಗೌರ್ಮೆಂಟ್ ಸ್ಕೂಲಲ್ಲಿ ಓದಿದ್ದು, ಬೆಂಗಳೂರಲ್ಲೇ. ಸೊ ಪಕ್ಕದಲ್ಲೇ ಉಮಾ ಥಿಯೇಟ್ರ್ ಇತ್ತು. ನಮ್ಮ ಚಿಕ್ಕಪ್ಪ ವಿಷ್ಣುವರ್ಧನ್ ಫ್ಯಾನು. ಬರೋರು ಸ್ಕೂಲಲ್ಲಿ ಏನೋ ಒಂದು ನೆಪ ಹೇಳ್ಬಿಡೋರು, ಕರ್ಕೊಂಡು ಹೋಗ್ಬಿಡೋರು. ಸೊ ಥಿಯೇಟ್ರಲ್ಲಿ ಅವಾಗಿಂದ ಸಿನಿಮಾ ನೋಡೋ ಹುಚ್ಚು. ಸೊ ಅದಾದ್ಮೇಲೆ ಶುರು ಆಯಿತು, ತಗೋ ಯಾವ ಸಿನಿಮಾ ಬಂದರೂ ನೋಡು, ಏನು ಮಾಡಿದ್ರು ನೋಡು. ಸ್ಕೂಲಲ್ಲೂ ಅಷ್ಟೇ, ಹೈಸ್ಕೂಲ್ ಲೆವೆಲಲ್ಲಿ ಹೊಟ್ಟೆರೋ ಅಂತ ಹೇಳ್ಬಿಟ್ಟು ಕಿಚ್ಚ ಸುದೀಪ್ ಅವ್ರದ್ದು ಕಿಚ್ಚ ಸಿನಿಮಾಗೆ ಹೋಗಿ ನಮ್ಮ ಸ್ಕೂಲ್ ಟೀಚರೇ ಬಂದು ಸಿಕ್ಕಾಕೊಂಡು ಸರಿಯಾಗಿ ಒದೆ ತಿಂದಿದ್ದೀವಿ, ಸುಳ್ಳು ಹೇಳ್ಬಿಟ್ಟು ಹೋಗ್ತೀರಾ ಅಂತ. ಸೊ ಆ ಮಟ್ಟಕ್ಕೆಲ್ಲ ಬೇಜಾನ್ ಒದೆ ತಿಂದು ಸಿನಿಮಾ ನೋಡಿ ನಾನು ಆದರೆ ಡೈರೆಕ್ಟ್ರೆ, ಈ ಥರ ಒಂದು ಪಾತ್ರನ ಸೃಷ್ಟಿ ಮಾಡೋವಂಥವ್ರೆ ಆಗಬೇಕು ಅನ್ನೋದೊಂದು ಡಿಫ್ರೆಂಟ್ ಅಲ್ಲ. ನಮಗೆ ಸಿನಿಮಾ ನೋಡ್ಬೇಕಾದ್ರೆ ಹೀರೋ ಆಗ್ಬೇಕು ನಾವು ಅಂತ ಅನ್ಸುತ್ತೆ, ಅವ್ರಿಗೆ ಡೈರೆಕ್ಟರ್ ಆಗಬೇಕು ಅಂತ ಅನ್ಸಿದೆ. ಈ ಕೆಲವ್ರಿಗೆ ತೆರೆ ಮುಂದೆ ಇರಬೇಕು ಅಂತ ಆಸೆ, ಕೆಲವ್ರಿಗೆ ತೆರೆ ಹಿಂದೆ ಇರಬೇಕು ಅಂತ ಆಸೆ. ಒಂದು ಪಾತ್ರನ ಸೃಷ್ಟಿ ಮಾಡೋವಂಥದ್ದು ಎಲ್ಲರ ಕೈಲೂ ಆಗಲ್ಲ ಅಲ್ವಾ. ಸೊ ಅದು ನನಗೆ ಆ್ಯಕ್ಚುಲಿ ನಾನು ಚಿಕ್ಕವಳಿದ್ದಾಗ ತುಂಬ ಕ್ಯೂಟಾಗಿ ಫುಲ್ ಚಬ್ಬಿ ಆಗಿದ್ದೆ. ಅವಾಗ ನಮ್ಮ ಮನೇಲಿ ಇಲ್ಲ, ನಾನು ಅವಾಗ ತುಂಬ ಕ್ಯೂಟ್ ಆಗಿದೆ. ಸೊ ನಾನು ನೋಡಿದ್ದೀನಿ. ಈಗ ತಾನೇ ಅವ್ರಿಗೆ ಹೇಳಿದ್ರೆ ನೀನು ದೊಡ್ಡವರು ಅಂತ ಯಾರು ಹೇಳಿದ್ದು ಅಂತ ನಮಗೆ ನಾವೇ ಅನ್ಕೋಬೇಕಾಗಿಲ್ಲ, ಬೇರೆಯವ್ರು ಹೇಳಿದ್ರಾ? ಬೇರೆಯವ್ರು ಹೇಳಿದ್ದೆ ಹೇಳ್ತಿರೋದು ನಮ್ಮ ಫ್ಯಾಮಿಲಿನಲ್ಲಿ. ಸೊ ನಮ್ಮ ಮನೇಲಿ ನಾವು ಯಾವಾಗಲೂ ನಮ್ಮ ಅಮ್ಮಂಗೆ ಹೇಳೋರುತ್ತೆ, ಇವಳನ್ನ ಸಿನಿಮಾ ಕಳಿಸ್ಬಿಡು, ಚೆನ್ನಾಗಿದ್ದಾಳೆ ಸಿನಿಮಾ ಕಳಿಸ್ಬಿಡು ಅಂತ. ಅವಾಗ ಅವ್ರಿಗೆಲ್ಲ ಗೊತ್ತಿರಲಿಲ್ಲಲ್ಲ ಹೆಂಗೆ ಏನು ಅಂತ. ಸೊ ಅದು ಹಾಗೆ ಹೇಳಿದಾಗ ಅದು ಒಂದು ನಾವು ಚಿಕ್ಕವರಿದ್ದಾಗ ಅದೊಂದು ತಲೆಯಲ್ಲಿ ಫಿಕ್ಸ್ ಆಗಿರುತ್ತೆ, ಓಕೆ ಹಿಂಗೆ ಅಂತ. ಬಟ್ ಅದಾದ್ಮೇಲೆ ಒಂದು ರಾಧಾ ಕಲ್ಯಾಣ ಅಂತ ಸೀರಿಯಲ್ ಬರ್ತಿತ್ತು ಅವಾಗ ಜಿ ಕನ್ನಡದಲ್ಲಿ. ಅವಾಗಿನೂ ಹೈಸ್ಕೂಲ್ಗೆ ಹೋಗ್ತಾ ಇದ್ವಿ. ಆ ಸೀರಿಯಲ್ ಕ್ಯಾರೆಕ್ಟರ್ ನಂಗೆ ಎಷ್ಟು ಇನ್ಸ್ಪೈರ್ ಆಗಿತ್ತಂದರೆ, ನನಗೆ ಆ ಸೀರಿಯಲ್ ನೋಡಿದಾಗೆಲ್ಲ ನಾನು ಹೋಗಬೇಕು, ನಾನು ಈ ಥರ ನಾನು ಆ್ಯಕ್ಟಿಂಗ್ ಮಾಡಬೇಕು ಅಂದರೆ ಅವ್ಳ ಕ್ಯಾರೆಕ್ಟರ್ ನನಗೆ ಸಖತ್ ಇನ್ಸ್ಪೈರ್ ಆಗಿಬಿಟ್ಟಿತ್ತು ಅವ್ರ ಕ್ಯಾರೆಕ್ಟರ್ ಮಾಡಿದಾಗ. ಸೊ ನನಗೆ ಆ ಸೀರಿಯಲ್ಲು ತುಂಬ ಇಷ್ಟ ಆಗ್ಬಿಟ್ಟಿದ್ದಾರೆ. ಅದು ನನಗೆ ಎಷ್ಟು ಡೆಪ್ತಾಗಿ ಹೋಗ್ಬಿಟ್ಟಿತ್ತಂದರೆ, ನನ್ನ ಫ್ರೆಂಡನ್ನು ಕರ್ಕೊಂಡು ನಾನು ಬೆಂಗಳೂರಿಗೆ ಬರೋಕ್ಕೂ ರೆಡಿ ಆಗಿಬಿಟ್ಟಿದ್ದೆ. ಅಷ್ಟು ಇಂಪ್ಯಾಕ್ಟ್. ಹುಬ್ಳಿ. ನನಗೇನಂದ್ರೆ ನಮ್ಮ ಮನೇಲಿ ಅದೆಲ್ಲ ಒಪ್ತಾರೆ. ಇನ್ನು ಕೇಳೇ ಇರಲಿಲ್ಲ, ನಾನು ಕೇಳೋಕೊಂಬಂದು ನನ್ನ ಮೈಂಡ್ ಸೆಟಲ್ಲಿ ಮನೇಲಿ ಒಪ್ತಾರೋ ಇಲ್ವೋ, ಬೇಡ ಈ ಥರ ಅಂದ್ಕೊಳ್ತಾರೆ. ಯಾಕಂದರೆ ಮಿಡ್ಲ್ ಕ್ಲಾಸ್ ಗೊತ್ತಲ್ವಾ, ಇದೆಲ್ಲ ಸಪೋರ್ಟ್ ಮಾಡಲ್ಲ ಆ ಥರ. ನಾನು ನನ್ನ ಫ್ರೆಂಡ್ ಹತ್ರ ಈ ಥರ ಈ ಸಂಡೇ ಹೋಗೋಣ, ಹಿಂಗೆ ಬೆಂಗಳೂರಿಗೆ ಹೋಗೋಣ. ಅದು ಹೆಂಗೆ ಅಂದರೆ, ಒಂದು ನ್ಯೂಸ್ ಪೇಪರಲ್ಲಿ ಒಂದು ಚಿಕ್ಕ ಆ್ಯಡ್ ಬಂದಿತ್ತು, ಈ ಥರ ಸೀರಿಯಲ್ಲು ಸಿನಿಮಾ ಏನಾದರೂ ಹೋಗ್ಬೇಕಂದ್ರೆ ಈ ಥರ ಬನ್ನಿ ಜಾಯ್ನ್ ಆಗಿ ಅಂತ. ಹೋಗ್ಬಿಟ್ಟು ಮಾತಾಡ್ಕೊಂಡು ಬರೋಣ ಅಂತ ನನ್ನ ಫ್ರೆಂಡನ್ನೆಲ್ಲ ರೆಡಿ ಮಾಡಿಬಿಟ್ಟಿದ್ದೆ ನಾನು. ಅವಳೆ, ನಾನು ಇಷ್ಟ ಸ್ವಲ್ಪ ದುಡ್ಡು ತೊಗೊಂಡ್ಬರ್ತೀನಿ, ನೀನು ಹಿಂಗೆ ತೊಗೊಂಡು ಬಾ, ಹೋಗಿ ಹಿಂಗೆ ಬರೋಣ ಅಂತ. ಮನೇಲಿ ಕೇಳಿದರೆ ನಾನು ನಿನ್ನ ಹೆಸರು ಹೇಳ್ತೀನಿ, ನಿಮ್ಮ ಮನೆಗೆ ಹೋಗ್ತಿದ್ದೀನಿ ಅಂತೇಳಿ. ನೀನು ನಮ್ಮ ಹೆಸರು ಹೇಳಕ್ಕೆ ಫೈನಲಿ ಯಾರೂ ಕೇಳಲ್ಲ, ಹಿಂಗೆ ಫಿಕ್ಸ್ ಆಗಿಬಿಟ್ಟಿದ್ವಿ. ಅದಾದಮೇಲೆ ಮತ್ತೆ ಏನೋ ರೀಸನ್ಸಿಂದ ಮತ್ತೆ ನಮಗೆ ಒಂದು ಭಯ, ಅಲ್ಲೋದ್ಮೇಲೆ ಹೆಂಗೆ ಹೋಗೋದೇನೋ ಅನ್ನೋದು ಕ್ಯಾನ್ಸಲ್ ಮಾಡಿದ್ವಿ.
ಹಾಗಾಗಿ ಆಮೇಲೆ ಓಡ್ ಬಂದಿದ್ದೆ ಅವಾಗ. ಫೈನಲಿ ನಮ್ಮ ಅಪ್ಪಗೆ ಹೇಳಿದೆ ನಾನು, ಇಲ್ಲ ನಾನು ಹಿಂಗೆ ಹೋಗ್ಬೇಕಂತ ಆಸೆ ನನಗೆ ಏನು ಅಂತ. ಅದಕ್ಕೆ ಫಸ್ಟಿಗೆ ಅವರು ಬೈದರು, ಅದಾದಮೇಲೆ ಸರಿ ಒಂದ್ಸತಿ ಹೋಗ್ಬಿಡೋಣ ಬಾ ಅಂತ ಕರ್ಕೊಂಡು ಬಂದರು ಬೆಂಗಳೂರಿಗೆ. ಕರ್ಕೊಂಡು ಬಂದಮೇಲೆ ಒಂದು ಅದೇ ಇನ್ಸ್ಟಿಟ್ಯೂಟ್ ಸೇಮ್ ಬರ್ಬೇಕು ಅಂದ್ಕೊಂಡಿದ್ದಕ್ಕೆ ಹೋದಾಗ ಅವರು ಹೇಳಿದ್ರು, ಇಲ್ಲ ಒಂದು ಇದನ್ನು ನಂಬ್ಕೊಂಡ್ರೆ ಆಗಲ್ಲ, ಒಂದು ಎಜುಕೇಷನ್ ಅಂತ ಒಂದು ಕಂಪ್ಲೀಟ್ ಮಾಡ್ಕೊಳ್ಳಿ, ಮುಗಿದ್ಮೇಲೆ ಬೇಕಿದ್ರೆ ಜಾಯಿನ್ ಮಾಡಿಸಿ ಅಂದರು. ನಮ್ಮ ಅಪ್ಪ ಅದನ್ನೇ ಹಿಡ್ಕೊಂಡ್ಬಿಟ್ರು, ನೀನು ಡಿಪ್ಲೊಮಾ ಮುಗಿಸಿದ್ರೆ ನಿನ್ನ ನಾನೇ ಬಿಟ್ಟು ಕಳಿಸ್ತೀನಿ, ಹೋಗಿ ಮಾಡ್ಕೊಂಡು ಬರ್ಬೋದು ಅಂತ. ಮತ್ತು ಅವರು ಇನ್ನು ನಾನು ಮಾಡಿಲ್ಲ ಫೇಲ್ ಆಗಿಬಿಟ್ರೆ ಕಳಿಸಲ್ವಲ್ಲ ಅನ್ನೋ ಒಂದು ಕಾರಣಕ್ಕಾದರೂ ಪಾಸ್ ಮಾಡಿಕೊಂಡೆ. ನಾನು ಪಾಸ್ ಮಾಡಿಕೊಂಡು ಟಾಟಾ ಮೋಟರ್ಸಲ್ಲಿ ಜಾಯ್ನ್ ಆದೆ. ಅಲ್ಲಿ ಹೆಂಗಿದ್ರು ಡೆಸ್ಟಿನಿ ಇಲ್ಲಿದೆ ಅಂದಮೇಲೆ ಅಲ್ಲಿ ವರ್ಕ್ ಮಾಡೋಕ್ಕೆ ಅದು ನೆಮ್ಮದಿನೇ ಇರಲ್ಲ. ವರ್ಕ್ ಮಾಡಿದ್ರು ಕೂಡ ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಇರಲೇ ಇಲ್ಲ. ಫೈನಲಿ ಡೆಸ್ಟಿನಿ ಏನಿತ್ತು ಅದೇ ಬಂತು. ಹೆಂಗೆ ನೀವು ಬಂದಿದ್ದು? ಅಲ್ಲಿ ವರ್ಕ್ ಮಾಡ್ತಿದ್ದವರು ಇಂಡಸ್ಟ್ರಿಗೆ ಹೆಂಗೆ ಬಂದ್ರಿ? ಅದೇ ಸರ್ ನಾನು ಹೇಳಿದ್ನಲ್ಲ, ಜಾಯ್ನ್ ಆಗಬೇಕು ಅಂತ ಕ್ಲಾಸಿಗೆ. ಸೊ ವರ್ಕ್ ಮಾಡ್ತಾ ಇರೋಳು ನಾನು ಮನೇಲಿ ಹೇಳಿದೆ, ನನಗೆ ಆಗ್ತಿಲ್ಲ, ನಾನು ಹೋಗ್ತೀನಿ ಅಂತ. ಸರಿ ಹೋಗು, ಟ್ರೈ ಮಾಡು, ಆಗಿಲ್ಲ ಅಂದರೆ ಮತ್ತೆ ಜಾಬ್ ಮಾಡು ಅಂತಂದರು. ಮತ್ತೆ ಬಂದೆ. ನಮ್ಮ ಅಪ್ಪ ಅಮ್ಮ ಬಂದು ಪಿ ಜಿಲಿ ಬಿಟ್ಟು ಆ್ಯಕ್ಟಿಂಗ್ ಇನ್ಸ್ಟಿಟ್ಯೂಟ್ನ ಜಾಯಿನ್ ಮಾಡಿಸಿ ಬಿಟ್ಟು ಹೋದರು. ಅದಾದಮೇಲೆ ನನ್ನ ಲಕ್ ಏನೋ ಗೊತ್ತಿಲ್ಲ, ನಾನು ಜಾಯ್ನ್ ಆಗಿ 15-20 ಡೇಸಲ್ಲೇ ನನಗೆ ಕಲರ್ಸ್ ಕನ್ನಡ ಅವಾಗ ಕಲರ್ಸ್ ಕನ್ನಡನೇ ಚೇಂಜ್ ಆಗಿತ್ತು ಅವಾಗ. ಕಲರ್ಸ್ ಕನ್ನಡದಲ್ಲಿ ಒಂದು ದೇವ್ರದ್ದೊಂದು ಸೀರಿಯಲ್ ಬರ್ತಿತ್ತು, ಮಹಾಕಾಳಿನಲ್ಲಿ ಒಂದು ಟ್ವಿನ್ಸ್ ಕ್ಯಾರೆಕ್ಟರ್ ಬೇಕಾಗಿತ್ತು. ಆ ಕ್ಯಾರೆಕ್ಟರ್ಗೆ ಅದು ಎಷ್ಟು ಸಿಮಿಲರ್ ಆಗಿರೋ ಹುಡುಗಿ ಸಿಕ್ಕೋ ಗೊತ್ತಿಲ್ಲ, ನಾವು ತುಂಬಾ ಸಿಮಿಲರ್ ಆಗಿರೋ ಹುಡುಗಿ ಸಿಕ್ಬಿಟ್ವಿ. ಬೇರೆ ಹುಡುಗಿ ನೀವು ಒಂದೇ ತರ ಇದ್ರಾ? ಆಲ್ಮೋಸ್ಟ್ ಸಿಮಿಲರ್ ಆಗಿದ್ವಿ. ಅದು ಹೈದರಾಬಾದಲ್ಲಿ ಶೂಟು, ಒಳ್ಳೆ ಪ್ರೊಡಕ್ಷನ್, ಸ್ವಸ್ತಿಕ್ ಪ್ರೊಡಕ್ಷನ್. ನಾನು ಎಷ್ಟು ಲಕ್ಕಿ ಅಂದರೆ, ಎಷ್ಟು ಚೆನ್ನಾಗಿ ಎಷ್ಟೊಂದು ಆಡಿಷನ್ಸ್, ಲುಕ್ ಟೆಸ್ಟ್ ಎಲ್ಲ ಕೊಟ್ಟವರು ಅಷ್ಟಿದಾಗಿಲ್ಲ. ಬಟ್ ನಾನು ಸೆಲೆಕ್ಟ್ ಆದೆ, ಫ್ಲೈಟಲ್ಲೆಲ್ಲ ಹೋದೆ. ನಂಗೆ ಸಕ್ಕತ್ ನನಗೆ ಅನ್ನಿಸ್ತು, ಓಕೆ ನಾನು ತುಂಬ ಲಕ್ಕಿ ಇದ್ದೀನಿ ಅಂತ ಅನ್ನಿಸ್ತು ನಂಗೆ. ಅಲ್ಲಿಂದ ನಾನು ಒಳ್ಳೆ ಬ್ಯಾನರಲ್ಲೇ ನಾನು ಮಾಡ್ತಾ ಬಂದೆ. ಓಕೆ. ನಾನು ಇದನ್ನ ಯಾಕೆ ಹೇಳಿದೆ ಅಂದ್ರೆ, ನಾನು ಚಿಕ್ಕ ವಯಸ್ಸಿಂದಾನೇ ಆರ್ಟಿಸ್ಟ್ ಆಗಿನಲ್ಲ. ಎಲ್ಲಪ್ಪ ನಾನು ಚಿಕ್ಕ ಭಾರಿ ದೊಡ್ಡವಳಿ. ನಾನು ಚಿಕ್ಕ ವಯಸ್ಸಿಂದಾನೇ ಆರ್ಟಿಸ್ಟ್ ಆಗಿನಲ್ಲ. ನೀವೆಲ್ಲ ದೊಡ್ಡೋರಲ್ಲಿ ದೊಡ್ಡೋರಾಗಿ ಆರ್ಟಿಸ್ಟ್ ಆದ್ರೆ ಅಥವಾ ಚಿಕ್ಕವರಾಗಿ ಆರ್ಟಿಸ್ಟ್ ಆದ್ರೆ ನಾವು ವಯಸ್ಸಾದ್ಮೇಲೆ ಆದ್ವಿ. ನಾವು ಇನ್ನೇನು ವಯಸ್ಸಾಗಿ ಮುಗ್ದೆ ಹೋಗ್ತಾ ಅನ್ನೋ ಟೈಮಿಗೆ ಆದ್ವಿ ನಾವು. ಅದೇನಾಯ್ತು ಅಂದ್ರೆ, ಚಿಕ್ಕದ್ರಿಂದ ಆಕ್ಟ್ ಮಾಡ್ಕೊ ಬರ್ತಿದ್ವಲ್ವಾ, ಅಂದ್ರೆ ನಾವು ಮನೆಗಳಲ್ಲಿ ಆಕ್ಟ್ ಮಾಡ್ತಿದ್ದೋ. ಆಮೇಲೆ ಯಾರೋ ಒಬ್ರು ನೀವ್ ಮನೇಲಿ ಆಕ್ಟ್ ಮಾಡೋದು ಯಾಕೆ, ಕ್ಯಾಮ್ರಾ ಮುಂದೆ ಮಾಡು ಅಂದ್ರು. ನಾವು ಮನೇಲಿ ಆಕ್ಟ್ ಮಾಡ್ತಿದ್ವಿ, ಅದಕ್ಕೆ ಒಳ್ಳೇದು ಸಿಕ್ತಿತ್ತು ನಮಗೆ. ಫುಲ್ ಒಳ್ಳೊಳ್ಳೆ ಬಹುಮಾನ ಸಿಕ್ತಿತ್ತು ನಮಗೆ. ನಮ್ಮ ಹತ್ರನೇ ಆಕ್ಟಿಂಗ್ ಮಾಡ್ತೀಯ ನೀನು. ಆದ್ರೆ ಪ್ರಾಬ್ಲಮ್ ಏನಂದ್ರೆ, ಅದ್ ಹೆಂಗ್ ನಮ್ಮ ಅಪ್ಪ ಅಮ್ಮ ಕಂಡಿಡಿತಿದ್ರು ನೀನ್ ಆಕ್ಟಿಂಗ್ ಮಾಡ್ತೀಯ, ನ್ಯಾಚುರಲ್ ಆಗಿ ಮಾಡೋವು. ಆದ್ರೆ ಅವ್ರು ನಮ್ಗಿಂತ ದೊಡ್ಡ ಡೈರೆಕ್ಟರ್ ಅವರು. ಯಾಕಂದ್ರೆ ಅವ್ರಿಗೆ ಗೊತ್ತಲ್ವಾ ನಾವೆಂತ ಪರ್ಫಾರ್ಮರ್ ಅಂತ. ಸರ್ ಗೊತ್ತಿರೋದು, ನಾವ್ ಎಲ್ಲೇ ಬಂಕ್ ಮಾಡ್ಬಿಟ್ಟು ಎಲ್ಲೇ ಹೋಗ್ಬಿಟ್ಟು ಮನೆಗೆ ಬಂದ್ಬಿಟ್ಟು ನಾನು ಕಾಲೇಜ್ಗೆ ಹೋಗಿದ್ದೆ ಅಂದ್ರೆ ಕಂಡಿಡಿಯೋರು. ಎಸ್, ಇಷ್ಟು ಒರಿಜಿನಲ್ ಆಗಿ ಹೆಂಗ್ ಮಾಡಿದ್ರು ಕಂಡಿಡಿದ್ ಬಿಟ್ರಲ್ಲ ಅಂತಂದ್ರೆ, ಅವ್ರು ಆಕ್ಚುಲಿ ಕಾಲೇಜ್ ಹತ್ರ ಓಡ್ ಬಂದ್ಬಿಟ್ಟಿರೋರು, ನಮಗೆ ಗೊತ್ತಾಯ್ತಿರ್ಲಿಲ್ಲ ಅಷ್ಟೇ. ಹಂಗೆಲ್ಲ ನಡೆದಿದೆ, ಏನು ಮಾಡೋಕ್ಕಾಗಲ್ಲ. ಇವಾಗ ನೀವು ಮುಂದಕ್ಕೆ ಏನು ಹೀರೋಯಿನ್ ಆಗಬೇಕು ಅಂತನಾ? ಹೀರೋಯಿನ್ ಆಗಬೇಕು ಅಂತ ಫಿಕ್ಸ್ ಆಗ್ಬಿಟ್ಟಿದ್ದೀರಾ? ಸ್ಟಡೀಸ್ ಎಲ್ಲಿವರೆಗೂ ಕಂಪ್ಲೀಟ್ ಮಾಡಬೇಕು ಅಂತ, ಎಲ್ಲಿವರೆಗೂ ಓದಬೇಕು? ಕಾಲೇಜ್ ಏನ್ ಆಗ್ಬೇಕು ಅನ್ಕೊಂಡಿದ್ದೀರಾ? ಆರ್ಟಿಸ್ಟು ಅಲ್ಲಮ್ಮ, ಎಜುಕೇಶನ್ನ ಈಗ ಡಾಕ್ಟ್ರು ಅಷ್ಟೇ. ಪೊಲೀಸ್ ಆಗು. ಯಾಕೆ ಡಾಕ್ಟ್ರು? ಪೊಲೀಸ್ ಆದ್ರೆ ಉಳ್ಳೆ ಎತ್ಕೊಂಡು ಹೋಗ್ತಾರೆ ಅವರು. ಅವಳು ಯಾರು ಎತ್ಕೊಂಬರೋದು ಬೇಡ, ಗನ್ ಇಟ್ಕೊಂಡು ಓಡಾಡು. ಲಾಯರ್ ಆಗಲ್ವಾ? ಲಾಯರ್ಗೆ ಏನು ಬೇಡ, ಡಾಕ್ಟರ್. ಏನಕ್ಕೆ ಡಾಕ್ಟ್ರೇ ಆಗಬೇಕು? ನೀ ಡಾಕ್ಟರ್ ಆಗಲ್ಲ ನೀನು. ಯಾಕೆ ಹೇಳು? ಡಾಕ್ಟರ್ ಆಗಬೇಕಂದ್ರೆ ಪೇಷಂಟ್ನ ಅವರು ಹೇಗಿರ್ತಾರೋ ಅವ್ರನ್ನ ಟಚ್ ಮಾಡಬೇಕು, ಚಿಕಿತ್ಸೆ ಮಾಡಬೇಕು, ಫುಲ್ ಅವ್ರನ್ನ ನೋಡ್ಕೊಳ್ಬೇಕು. ನೀನಂತ ಡಾಕ್ಟರ್ ಆಗಲ್ಲ. ಅವರು ಯಾವುದೋ ಒಂದು ಬಂದರು ಅಂದ್ರೆ ನೋಡ್ಬಿಟ್ಟು ಹೋಗಿ ಇಷ್ಟೇ. ನೀನು ಹಿಂಗಾದ್ರೆ ಡಾಕ್ಟರ್ ಆಗಲ್ಲ. ನೀನು ಒಬ್ರು ತಿನ್ಸಿ ಕೈಯಿಂದ ತುತ್ತೇ ತಿನ್ನಲ್ಲ ನೀನು. ಅವ್ರು ಮುಟ್ಟಿ ಟೆಸ್ಟ್ ಮಾಡ್ತೀಯ ನೀನು? ಮಾಡ್ತೀನಿ. ನಾನೇನ್ ನಿನ್ನ ಹತ್ರ ತಿಂದಿಲ್ಲ ಅಂತ ಅಲ್ಲ, ನಾನು ನಿನ್ನೆ ರವೆ ಇಡ್ಲಿ ನಿನ್ನ ಹತ್ರ ತಿನ್ಸ್ಕೊಂಡಿಲ್ಲ. ಚೆನ್ನಾಗಿಲ್ಲ ಅಂತ ನಿನ್ನ ಹತ್ರ ತಿನ್ಸ್ಕೊಂಡಿದ್ದು. ಅದ್ ನೀವು ಏನೋ ಶೂಟ್ ಮಾಡ್ತಾ ಇದ್ವಾಗ ಒಳಗಡೆ ತಿನ್ನುವಾಗ ಇದು ಸುಜಿ ಅಣ್ಣ ಕೊಟ್ಟಿದ್ರು ರವೆ ಇಡ್ಲಿ, ಅವಾಗ ಇವ್ರು ತಿನ್ಸಿದ್ದು. ನಂಗೆ ಅದು ಊಟ ಇಷ್ಟ ಆಗಿಲ್ಲ, ಹೋಟ್ಲು ಇಷ್ಟ ಆಗಿಲ್ವಾ ಅಥವಾ ನಿನಗೆ ಇಷ್ಟ ಆಗ್ಲಿಲ್ವಾ? ಆದ್ರೆ ಊಟ ಇಷ್ಟ ಇಲ್ಲ ನಂಗೆ. ಊಟ ಚೆನ್ನಾಗಿ ಇಷ್ಟ ಆಗಿರ್ಲಿಲ್ಲ ನೋಡುವಂತೆ. ಇಷ್ಟೆಲ್ಲ ಮಾಡಿರೋ ನಿನ್ ಮೇಲೇನೆ ಹೇಳ್ತಿರೋದು. ಅಲ್ಲಿ ನೀನು ಊಟ ಇಷ್ಟ ಆಗಿಲ್ಲ ಅಂತ ಹೇಳಿಲ್ಲ, ನೀನು ನಂಗೆ ಇಷ್ಟ ಇಲ್ಲ ಊಟ ಮಾಡಕ್ಕೆ ಅಂತ ಹೇಳಿದ್ದು. ಅಯ್ಯೋ ಬಿಡಿ, ಅವ್ರ ಬಗ್ಗೆ ಎಲ್ಲ ಹೋಗ್ಲಿ ಬಿಡಿ, ಮುಗ್ದೆ ಹೋಯ್ತು. ಅದು ಬೇರೆ ಸಿನಿಮಾ, ಇದು ಬೇರೆ ಸಿನಿಮಾ ಅಲ್ವಾ?
ಹೋಗ್ಲಿ ಬಿಡಿ, ಏನು ಪರವಾಗಿಲ್ಲ. ಈಗ ನೀವು ಡಾಕ್ಟ್ರ್ ತಾನೇ ಆಗಬೇಕು. ಡಾಕ್ಟ್ರ್ ಆಯ್ತೀರಾ? ಓಕೆ. ಡಾಕ್ಟ್ರ್ ಆದಮೇಲೆ ನೀವು ಅವ್ರನ್ನೇ ಚೆಕ್ ಮಾಡಿ. ಓಕೆ, ನಿಮ್ಗೆ ಹೇಳಿ, ಇವಾಗ ಎಲ್ಲರ ಪರ್ಫಾರ್ಮೆನ್ಸು ನೋಡಿದ್ದೀರಾ? ಓಕೆ, ಫುಲ್ ನೋಡಿದ್ದೀರಾ? ಎಡಿಟಿಂಗ್ ಮಾಡ್ಬೇಕಾದ್ರೆ ನೋಡಿದ್ದೀರಾ? ಯಾರು ಕ್ಯಾರೆಕ್ಟರ್ ಸಿಕ್ಕಾಪಟ್ಟೆ ಇಷ್ಟ ಆಯ್ತು ನಿಮಗೆ? ಎಲ್ಲರ ಪಾತ್ರನೂ ಆ್ಯಕ್ಚುಲಿ ತುಂಬ ಚೆನ್ನಾಗಿ ಬಂದಿದೆ. ಯಾರ್ದು ತುಂಬ ದಿ ಬೆಸ್ಟ್ ಅಂತ ಹೇಳ್ಬೇಕು ಅಂದರೆ ನನಗೆ ಆ್ಯಕ್ಚುಲಿ ಪ್ರದೀಪ್ ಕ್ಯಾರೆಕ್ಟರ್ ತುಂಬ ಇಷ್ಟ ಆಗಿತ್ತು. ಪಕ್ಕದಲ್ಲಿದ್ದಾನೆ ಅಂತಲ್ಲ, ಆ್ಯಕ್ಚುಲಿ ಫಸ್ಟೇ ಈ ಪಾತ್ರ ಮಾಡ್ಬೇಕಂದ್ರೆ ಇವ್ನು ಬೇರೆದು ಮಾಡ್ತೀನಿ ಅಂತ ಹೇಳ್ತಿದ್ದ. ಇಲ್ಲ ಕಣ, ನೀನು ಇದನ್ನು ಮಾಡು, ಆ್ಯಕ್ಚುಲಿ ನಿನ್ನ ಏನಿದೆ ಆ ಟ್ಯಾಲೆಂಟ್ನ ತೋರಿಸ್ಬೇಕು ಅಂದರೆ ಈ ಪಾತ್ರ ನೀನು ಮಾಡಿದ್ರೇ ಅದು ಕರೆಕ್ಟಾಗಿರುತ್ತೆ. ಸೊ ಆಮೇಲೆ ಅಂದ್ಕೊಂಡು ಓಕೆ, ನಮ್ಮ ಜಡ್ಜ್ಮೆಂಟ್ ತಪ್ಪಾಗಿಲ್ಲ, ಇವನ ಕೈಲಿ ಆಗತ್ತೆ ಅಂತ. ಬಟ್ ನಾವು ಕತೆ ಬರೀಬೇಕಾದ್ರೆ ಸೃಷ್ಟಿ ಮಾಡಿದ ಪಾತ್ರ ಜನಗಳಿಗೆ ಇಷ್ಟ ಆಗೋ ಪಾತ್ರನೇ ಬೇರೆ ಇತ್ತು. ಬಟ್ ಶೂಟಿಂಗ್ ಆಗಿ ಎಡಿಟಿಂಗ್ ಆದ ಮೇಲೆ ನೋಡ್ತಾ ಇದ್ರೆ ಸೊ ಏನು ನಮ್ಮನ್ನು ಆವರಿಸ್ಕೊಂಡಿದ್ದೆ ಬೇರೆ ಪಾತ್ರ, ಅದು ನಮ್ಮ ಪ್ರದೀಪ್ ಪಾತ್ರ. ಸೊ ನನಗೆ ಅವನು ತುಂಬ ಇಷ್ಟ ಆದ. ಮಧ್ಯದಲ್ಲಿ ನಮ್ಮ ಸಾಹಿತಿ ಮತ್ತು ಲಕ್ಷತಾ ಅವರು ಒಂದಷ್ಟು ಕಚಗುಳಿ ಕೊಡ್ತಾರೆ. ಸಿಂಪಲ್ ಡೈಲಾಗ್, ಒಂದೊಂದೇ ಡೈಲಾಗ್ ಹೇಳಿದ್ರು ಅದು ಚೆನ್ನಾಗಿರುತ್ತೆ. ಅದು ಬಿಟ್ಟರೆ ನಮ್ಮ ಅಶ್ವಿನಿ ಮೇಡಮ್ದು 3 ಪಂಚಿಂಗ್ ಡೈಲಾಗ್ ಇದೆ. ಅವ್ರದ್ದು ಅಶ್ವಿನಿ ಎಲ್ಲ ನೇಮು ರಿದ್ದಿ ಅವರು 4-5 ಹೆಸರಿಟ್ಟು ಅದೇ ಕನ್ಫ್ಯೂಷನ್. ಅಶ್ವಿನಿ ರಿದ್ದಿ. ಆ್ಯಕ್ಚುಲಿ ನನಗೆ ಪರಿಚಯ ಆಗಿದ್ದು ಅಶ್ವಿನಿ ಅಂತ, ಬಟ್ ಓಕೆ ಈಗ ರಿದ್ದಿ ಅಂತ ಹೇಳಿದ್ರು. ಸಾರಿ ರಿದ್ದಿ ಮೇಡಮ್. ಸೊ ನನಗೆ ನಿಮ್ಮದ್ರಲ್ಲಿ 3 ಪಂಚಿಂಗ್ ಡೈಲಾಗ್ಗಳು ಭಾಳ ಇಷ್ಟ. ಆ್ಯಕ್ಚುಲಿ ನೀವು ಆ್ಯಕ್ಟಿಂಗ್ ಮಾಡೋದೇ ಇಷ್ಟ, ಹಾಗಾಗಿ ನಾನು ನಿಮ್ಮನ್ನು ಕರೆದಿದ್ದು. ನನಗೆ ಅಶ್ವಿನಿ ಮೇಡಮ್ ಅವರು, ಸಾರಿ ರಿದ್ದಿ ಮೇಡಮ್ ಫಿಕ್ಸ್ ಆಗಿಬಿಟ್ಟಿದೆ ತಲೆ. ಅಲ್ಲ, ನಿಮ್ಗೆ ಕಂಫರ್ಟೇಬಲ್ ನೀವು ಯಾವ ರಿದ್ದಿ ಅಂತ ಅನ್ಬೇಕಾದ್ರೆ ಕಷ್ಟ. ಬಟ್ ಆದರೂ ಓಕೆ, ರಿದ್ದಿ ಮೇಡಮ್ ಅವ್ರ ಆ್ಯಕ್ಟಿಂಗ್ ನಂಗೆ ತುಂಬ ಇಷ್ಟ ಆಗಿತ್ತು. ಒಂದು ಫಿಲಮಲ್ಲಿ ವರ್ಕ್ ಮಾಡಿದೆ, ಹಾಗಾಗಿ ಅವರು ಈ ಪಾತ್ರಕ್ಕೆ ಸೂಟ್ ಆಗ್ತಾರೆ ಅಂತ ಅನ್ನಿಸ್ತು. ಬಟ್ ಅಂದರೆ ನನಗೆ ಫಸ್ಟು ಕನ್ಫ್ಯೂಷನ್ ಇತ್ತು, ಅಂದರೆ ಯಾವ ಪಾತ್ರಕ್ಕೆ ಹಾಕೋಬೇಕು, ಏನು ಮಾಡಬೇಕು ಅರ್ಥ ಆಗ್ತಿರ್ಲಿಲ್ಲ. ಅದಕ್ಕೆ ಫಸ್ಟ್ ಅವ್ರಿಗೆ ಸ್ಕ್ರಿಪ್ಟ್ ಕಳಿಸ್ಬಿಟ್ಟೆ. ಮೇಡಮ್ ಇದರಲ್ಲಿ ಫಸ್ಟು ಸ್ಕ್ರಿಪ್ಟ್ ಓದಿ ನಿಮ್ಗೆ ಏನು ಅನ್ನಿಸ್ತು ಹೇಳಿ, ನಿಮಗೆ ಮಾಡೋಕ್ಕೆ ಓಕೆನಾ ಅಂತಂದೆ. ಫಸ್ಟ್ ಓದಿದ್ರು, ಮ್ಯಾಮ್ ಓಕೆ ಅಂತ ಅಂದರು. ಆಮೇಲೆ ಸರಿ ಯಾವ ಪಾತ್ರ ಮಾಡ್ತೀರಾ ನೀವೇ ಆಯ್ಕೆ ಮಾಡ್ಕೊಳ್ಳಿ ಅಂತ ಅಂದೆ ನಾನು ಅವರಿಗೆ. ಅವರು ಮೇಡಮ್ ನನಗೆ ಹೇಳ್ತಾ ಇದ್ದೀರಾ ಅಂದರು. ಆಮೇಲೆ ನನಗೆ ಅನ್ನಿಸ್ತು ಓಕೆ, ಇಲ್ಲ ಇವರು ತುಂಗಾ ಪಾತ್ರಕ್ಕೆ ಕರೆಕ್ಟಾಗಿ ಸೂಟ್ ಆಗ್ತಾರೆ ಅಂತ. ಅವ್ರಿಗೆ ಹೇಳಿದೆ, ಮೇಡಮ್ ನೀವು ಯಾವ್ದು ಹೇಳಿದ್ರು ಮಾಡ್ತೀನಿ ಅಂತ ಹೇಳಿದ್ರು. ಸೊ ಹಾಗೆ ನಮ್ಮ ರಿದ್ದಿ ಅವರು ಸೆಲೆಕ್ಟ್ ಆಗಿದ್ದು. ಓಕೆ, ಇವರು ಸ್ಮೈಲ್ ನೋಡಿ. ಓಕೆ, ಸಿದ್ದು ಅವರು, ಅವ್ರ ಜೊತೆ ನಾನು ಆಲ್ಮೋಸ್ಟ್ 2 ಸಿನಿಮಾ ವರ್ಕ್ ಮಾಡಿದ್ದೆ. ಅವರು ಒಳ್ಳೆ ಕಲಾವಿದರು, ಹಾಗಾಗಿ ನಾನು ಈ ಪಾತ್ರಕ್ಕೆ ಅವರೇ ಬೇಕು ಅನ್ನೋದಕ್ಕೆ ಚೂಸ್ ಮಾಡಿದ್ದು. ಓಕೆ, ನೀವೇ ಡೈರೆಕ್ಷನ್ ಮಾಡಬೇಕು ಅಂತ ಹೆಂಗೆ ಸೆಲೆಕ್ಟ್ ಆದ್ರಿ? ನೀವೇ ಹೆಂಗೆ ಸೆಲೆಕ್ಟ್ ಉತ್ತರ ಇಲ್ಲ. ಇಲ್ಲ, ನನ್ನನ್ನು ಕತೆ ಆಯ್ಕೆ ಮಾಡ್ಕೋತು ಅಂತ ಹೇಳಿ. ಹೌದು, ಕತೆ ನನ್ನನ್ನು ಆಯ್ಕೆ ಮಾಡ್ಕೋತು. ರಶ್ಮಿ, ನಿನ್ ಕೈಯಲ್ಲಿ ಆಗತ್ತೆ ಇದು, ಬರೀ ಅವಾರ್ಡ್ಗೆ ನೀನು ಸೀಮಿತ ಆಗಿರ್ಬೇಡ, ಅದನ್ನ ಬಿಟ್ಟು ನೀನೇನೋ ಮಾಡ್ತೀಯ, ಮಾಡಕ್ ಬರತ್ತೆ ನಿನಗೂ, ನೀನೇನೋ ಅಂತ ಪ್ರೂವ್ ಮಾಡ್ಕೊ ಅಂತ ಕತೆನೇ ನಂಗೊಂದು ಅವಕಾಶ ಕೊಡ್ತು. ಎಸ್, ಬಟ್ ಆ್ಯಕ್ಚುಲಿ ಒಂದು ಹೇಳಬೇಕು ಅಂತಂದರೆ, ಫಸ್ಟು ಸ್ಕ್ರಿಪ್ಟ್ ಬರೆದಾಗ ನಾವು ಯಾವ ಕ್ಯಾರೆಕ್ಟರ್ ಅಂದ್ಕೊಂಡಿದ್ದು ಅಂದರೆ, ನಾವು ಸ್ಕ್ರಿಪ್ಟ್ ಬರೆದಾಗ ಅಂದ್ಕೊಂಡಿದ್ದಿದ್ದೇ ನಮ್ಮ ಸಿದ್ದು ಕ್ಯಾರೆಕ್ಟ್ರು. ಓಕೆ, ಅದು ಆ್ಯಕ್ಚುಲಿ ಮಾಡಬೇಕು ಅಂತ ಪ್ಲ್ಯಾನ್ ಇದ್ದಿದೆ ನಂದು, ನಾನು ಇದನ್ನೇ ಮಾಡ್ತೀನಿ ಅನ್ನೋ ಫುಲ್ ಪ್ಲ್ಯಾನ್ ಆಗಿತ್ತು. ಆಮೇಲೆ ಒಂದು ಮೀಟಿಂಗ್ ಕೂತ್ಕೊಂಡು ಆ ಡಿಸ್ಕಷನಲ್ಲಿ ಸ್ಕ್ರಿಪ್ಟೆಲ್ಲ ಎಲ್ಲ ಡಿಸ್ಕಷನ್ ಮುಗಿಯೋಷ್ಟೊತ್ತಿಗೆ ಹೆಂಗಾಗೋಯ್ತು ಅಂತಂದರೆ, ಆ ಕ್ಯಾರೆಕ್ಟರ್ ಕ್ಯಾನ್ಸಲ್ ಆಗೋಯ್ತು. ಮೀಟಿಂಗ್ ಮುಗಿಸ್ಕೊ ಬರ್ತಾ ಇದ್ದೀವಿ, ಅಷ್ಟೊತ್ತಿಗೆ ಆ ಕ್ಯಾರೆಕ್ಟರ್ ಬೇಡ ಈ ಕ್ಯಾರೆಕ್ಟರ್ ಅಂತ ಫಿಕ್ಸ್ ಆಗೋಗಿತ್ತು. ಬಟ್ ಸ್ಕ್ರಿಪ್ಟ್ ನೋಡಿದಾಗೆಲ್ಲ ಡೈಲಾಗ್ಸು ಸೀನ್ಸ್ ಎಲ್ಲ ನೋಡಿದ್ರೆ ನಮ್ಗೆ ಅನ್ಸುತ್ತೆ, ಓ ಇದು ಹೈಲೈಟೆಡ್ ಕ್ಯಾರೆಕ್ಟರ್, ಸೊ ಇದು ಬೇಗ ಕೂತ್ಕೊಳ್ಳುತ್ತೆ ಅಂತ. ಬಟ್ ನಾವು ಔಟ್ಪುಟ್ ನೋಡಿದ್ಮೇಲೆ ಆ್ಯಕ್ಚುಲಿ ಇವರೆಲ್ಲ ಹೇಳ್ದಂಗೆ ಇದು ಮಾಡು ಚೆನ್ನಾಗಿರುತ್ತೆ ಅಂತಂದ್ರಲ್ಲ, ಅದು ನಂಗೆ ಸ್ಯಾಟಿಸ್ಫ್ಯಾಕ್ಷನ್ ಅಂತೂ ಇದೆ. ಆ್ಯಕ್ಚುಲಿ ಆ ಐಡಿಯಾ ಕೊಟ್ಟಿದ್ದು ನನ್ನ ಹರಿಹರನ್ ಸರ್. ಸೊ ನಮ್ಮ ಪ್ರೊಡಕ್ಷನ್ ಟೀಮಲ್ಲಿ ಇದ್ದಾರೆ ಅವರು, ಜೊತೆಗೆ ನನಗೆ ಬ್ಯಾಕ್ ಬೋನ್, ನಾನು ಏನೇ ಮಾಡಬೇಕು ಅಂದರೂ ಅವ್ರ ಜೊತೆಲಿ ಇರ್ತಾರೆ. ಅವ್ರು ಐಡಿಯಾ ಕೊಟ್ಟರು. ಸೊ ನಾವು ಹಿಂಗೆ ಡಿಸ್ಕಸ್ ಮಾಡ್ಬೇಕಾದ್ರೆ, ನಾವು ಆಲ್ಮೋಸ್ಟ್ ಒಂದು ಟೀಮ್ ಅಲ್ವಾ, ನಾವು ಡಿಸ್ಕಸ್ ಮಾಡ್ತಾ ಇರ್ತೀವಿ ಹೆಂಗೆ ಏನು ಅಂತ ಹೇಳ್ಬಿಟ್ಟು. ಆ ಟೈಮಲ್ಲಿ ಡಿಸ್ಕಸ್ ಮಾಡ್ಬೇಕಾದ್ರೆ ಅವ್ರು ಐಡಿಯಾ ಕೊಟ್ಟಿದ್ದು, ಇದು ನೀನು ಮಾಡು, ಪರ್ಫಾರ್ಮೆನ್ಸ್ ಜಾಸ್ತಿ ಇದೆ, ಡೈಲಾಗ್ ಕಮ್ಮಿ ಇದ್ರು ಅಂತ. ಸೊ ಆಮೇಲೆ ನಾನು ಯೋಚನೆ ಮಾಡಿದೆ, ಹೌದಲ್ವಾ, ಯಾಕೆ ಹಿಂಗೆ ಮಾಡ್ಬಾರ್ದು, ಇವನಿಗೂ ಟ್ಯಾಲೆಂಟ್ ಇದೆ, ಅವನು ಆ್ಯಕ್ಟಿಂಗ್ ಮಾಡ್ತಾನೆ ಅಂತ ಗೊತ್ತು, ಯಾಕೆ ನಾವು ಹೊಸದಾಗಿ ಪ್ರಯತ್ನ ಪಡಬಾರ್ದು ಅಂತ ಹೇಳಿ ಆಮೇಲೆ ನಾನು ಇವನಿಗೆ ಹೇಳಿದೆ, ಪ್ರದೀಪ್ಗೆ, ಇಲ್ಲ ನಾವು ಇದನ್ನು ಮಾಡಿದ್ರೆ ಆಗುತ್ತೆ. ಫೈನಲಿ ಈಗ ಔಟ್ಪುಟ್ ನೋಡಿ ನಮಗೆ ಖುಷಿಯಾಗಿದೆ. ಆ್ಯಕ್ಚುಲಿ ತುಂಬ ಚೆನ್ನಾಗಿ ಬಂದಿದೆ, ನೋಡಿ ಎಂಜಾಯ್ ಮಾಡಿ, ಸಖತ್ತಾಗಿರುತ್ತೆ. ಆ್ಯಂಡ್ ಶಿಷ್ಯನ್ ಮಾತಾಡ್ಸವ, ಇಲ್ಲ ಅಂದರೆ ಸುಮ್ಮನೆ ಅವರು ಬೈಕ್ ಅಂತ. ಓಕೆ ಶಿಷ್ಯೇಂದ್ರ, ನಿಮಗೆ ನಿಮ್ಮ ಗುರುಗಳು ಇಷ್ಟ ಆದ್ರಾ? ಇಷ್ಟ ಆದ್ರಾ?
ಇಷ್ಟ, ಆದ್ರೆ ನೋಡಕ್ ಭಯ ಥರ. ಭಯ ಆದ್ಮೇಲೆ ಹೆಂಗ್ ಇಷ್ಟ ಆಗುತ್ತೆ? ಭಯದಲ್ಲಿ ಇಷ್ಟ ಆಯ್ತು. ಭಯದಲ್ಲೇ ಇಷ್ಟ ಆಯ್ತಾ? ಎಲ್ಲ ಫಸ್ಟ್ ನೋಡಿದ ತಕ್ಷಣ ಭಯ ಆಯ್ತು, ಆಮೇಲೆ ಫ್ರೆಂಡ್ ಆಗ್ತಾ ಆಗ್ತಾ ಹೋಗಿ ಓಕೆ, ಫ್ರೆಂಡ್ ಆದ್ವಿ. ಅವ್ರ ಹತ್ರನೂ ಇಡ್ಲಿ ತಿನ್ನಿಸ್ಕೊಂಡ್ರಾ? ಇಲ್ವಾ? ಓಕೆ, ಇಡೀ ಶೂಟಿಂಗ್ ಸೆಟ್ಟಲ್ಲಿ ಯಾರು ಕಂಡ್ರೆ ಇಷ್ಟ ನಿಮಗೆ? ರಶ್ಮಿ. ಇದು ಸುಳ್ಳು, ಇದನ್ನ ನಾನು ಒಪ್ಪಲ್ಲ. ನಿಮ್ಮ ಅಂದ್ರೆ ಸಮಾನತೆಯಲ್ಲಿ ಇವರು, ಶಾರ್ಟ್ ಮೂವಿಲಿ ಇವರು. ಅದೇ ಅವರು ಇದ್ರಲ್ಲ, ಅದಂಗೆ ಎರಡಲ್ಲೂ ಇವರು ಆಗಲ್ಲ, ಒಂದ್ರಲ್ಲಿ ಇವರು. ಅದ್ರಲ್ಲಿ ಜಾಸ್ತಿ ನನ್ನ ಜೊತೆಲೇ ಇದ್ನಲ್ಲ. ಸೊ ಅಂದರೆ ಈಗ ನೀವು ಯಾವ ಸಿನಿಮಾ ಅದರಲ್ಲಿ ಒಬ್ಬೊಬ್ಬರು ಇಷ್ಟಪಡ್ತೀರಾ, ಅದರಲ್ಲಿ ಇವರು. ಟೀಚರ್ಸ್ ಹೇಳಿಲ್ವಾ ಹಂಗೆ ಇದನ್ನು. ಓ, ಶಾರ್ಟ್ ಮೂವಿಲಿ ಇವರಾ? ಯಾಕೆ ಇವ್ರ ಜೊತೆ ಜಾಸ್ತಿ ಇದ್ರಾ ಈ ಮೂವಿಲಿ? ಮತ್ತು ನಾವು ಯಾವ ಒಂದು ಹಿಂಗೆ ಕ್ವಶನ್ ಕೇಳ್ತಾವ್ರಿ. ನಾವಿಷ್ಟ ಇಲ್ವಾ? ಇಷ್ಟ. ಹಾಂ, ಮತ್ತೆ ಹಂಗೆ ಎಲ್ರನ್ನೂ ಇಷ್ಟಪಡೋಕ್ಕಾಗುತ್ತಾ ಅಂತ ಕೇಳು, ಹೇಳು. ಹಂಗೆಲ್ಲ ಇಷ್ಟಪಡೋಕ್ಕಾಗುತ್ತಾ ಎಲ್ರೂ ಅಂತ? ಎಲ್ಲರೂ ಇಷ್ಟ, ಆದ್ರೆ ನಂಗೆ ಜಾಸ್ತಿ ಶಾರ್ಟ್ ಮೂವಿಲಿ ರಶ್ಮಿ. ನೋಡಿದ್ರ ಆರ್ಟಿಸ್ಟ್ ಹಿಂಗೆ ಇರಬೇಕು, ಡೈರೆಕ್ಟರ್ನೇ ಇಷ್ಟಪಡ್ಬೇಕು. ಹೌದು, ನಿಜ. ಡೈರೆಕ್ಟರ್ನೇ ಇಷ್ಟಪಟ್ರೆ ಅವ್ರು ನಿಮ್ಮಲ್ಲಿ ಇಷ್ಟಪಡೋದು. ಇಷ್ಟ ನಂಗೆ. ಹಾಂ, ಎರಡು ಡೈರೆಕ್ಟ್ರಾ? ಹಾ, ಏನು ಎರಡು ಡೈರೆಕ್ಟ್ರು? ರಶ್ಮಿ ನೀವು ಡೈರೆಕ್ಟರ್. ಓ, ಅದೇ ಈಗ ಇಷ್ಟು ಮಾತಾಡಿದ್ಮೇಲೆ ನಾನು ಇಷ್ಟ ಅಂತ. ಹಾಂ, ಓಕೆ. ಅಸೋಸಿಯೇಟ್ ಡೈರೆಕ್ಟರ್. ಯಾವ ಅಸಿಸ್ಟು, ಯಾವ ಸಿಟ್ಟು? ಹಸಿಟ್ಟು ಅಸೋಸಿಯೇಟ್. ಅವರು ಸಮಾನತೆ ಇದ್ದಾರೆ ಇನ್ನ. ಓ, ಇನ್ನೂ ಸಮಾನತೆಯಲ್ಲಿ ಇದ್ದೀರಾ? ಇಲ್ಲ, ಈಗ ಬಂದಿದ್ದೀರಾ? ಈಗ ಶಾರ್ಟ್ ಮೂವಿಗೆ ಬಂದ್ರಾ? ಕಾಚಾ ದೋಸ್ತಿಗೆ ಬನ್ನಿ. ಕಾಚಾ ದೋಸ್ತಕ್ಕೆ ಬಂದ್ರಾ? ಹಾಂ, ಫಿಕ್ಸಾ? ಓಕೆ, ನೀವು ಸ್ಕೂಲ್ಗೆ ರೆಗ್ಯುಲರ್ ಆಗಿ ಹೋಗ್ತೀರಾ? ಸಮಟೈಮ್ಸ್. ಯಾಕಂದ್ರೆ ನೀವೇ ಶೂಟಿಂಗ್ ಕರೆಯೋದು. ನಿಮ್ದೆ ನೀವು ಇದ್ದೀರಲ್ಲ ಹೆಂಗ್ ನೀವು. ಹೇಳ್ತೀರಾ? ನೀವು ಇನ್ಮೇಲೆ ಕರೆಯಲ್ಲ, ಸ್ಕೂಲ್ಗೆ ಹೋಗಿ ನೀವು. ಓಕೆನಾ? ಎಲ್ಲೋ ಮಿಸ್ ಹೊಡಿತಾ ನನಗೆ ಇದೆಯಲ್ಲ. ಸ್ಕೂಲ್ಗಿಂತ ಶೂಟಿಂಗ್. ಮತ್ತೆ ಈಗ ತಾನೇ ನೀವೇ ಕರೆಯೋದು ಅಂತ ನಮ್ಮ ಮೇಲೆ ಎತ್ತಾಕಿದ್ರಿ. ಈಗ ಸ್ಕೂಲ್ಗೆ ಹೋಗಿ ಅಂದ್ರೆ ಇಲ್ಲ ನಂಗೆ ಶೂಟಿಂಗೇ ಇಷ್ಟ ಅಂತ ಹೇಳ್ತೀರಾ. ಯಾವ ಮಾತು ನಂಬೇಕು ನಾನು ಹೇಳಿ? ಎರಡನೇ ಮಾತು, ಶೂಟಿಂಗ್ ಇಷ್ಟ ನಿಮಗೆ. ಸೊ ಶೂಟಿಂಗ್ ಬಂದರೆ ಚೆನ್ನಾಗಿರುತ್ತೆ ಸ್ಕೂಲ್ಗಿಂತ. ಫೈನ್, ಇನ್ಮೇಲೆ ಎಲ್ಲ ಶೂಟಿಂಗು ಕರೀತೀರ? ಇಲ್ಲ, ನಾನು ಕರೆಯಲ್ಲ. ಏಕೆ? ಈಗ ಹೇಳಿದ್ರಲ್ಲ ನೀವೇ ನನ್ನ ಸ್ಕೂಲ್ ಹಾಳು ಮಾಡ್ತಿರೋದು ಅಂತ, ಯಾಕೆ ಕರೀಲಿ ನಾನು? ನೀವಲ್ಲ ಅಂದ್ರೆ ಎಲ್ಲರೂ ಫುಲ್ಲು ನೀವು ಅಯ್ಯೋ, ನಾವೆಲ್ಲ ಸೇರ್ಕೊಂಡು ಆರ್ಟಿಸ್ಟ್ ಎಲ್ಲ, ಡೈರೆಕ್ಟ್ರು, ಅಸೋಸಿಯೇಟ್ ಡೈರೆಕ್ಟ್ರು, ಕ್ಯಾಮ್ರಾ ಕ್ಯಾಮ್ರಾಮನ್ ಸೇರ್ಸ್ಕೊಂಡು ಬೈತಿರೋದು. ಅವ್ರ ಸೈಡ್ ವಿಂಗಲ್ ಸುಮ್ಮನೆ ಅವ್ರೆ, ಅವ್ರಿಗೂ ಬೈತಾ ಇದೆಯಾ? ಅಂದ್ರೆ ಹಾಳಲ್ಲ, ರಜಾ ಹಾಕ್ಸ್ಬೇಕಲ್ಲ ಸ್ಕೂಲು. ಆಮೇಲೆ ನಮ್ಮ ಸ್ಕೂಲಲ್ಲಿ 8 ಸಬ್ಜೆಕ್ಟ್ ಇದು ಬರೀಬೇಕಲ್ವಾ, ಕ್ಲಾಸಸ್ ಎಲ್ಲ ಇರುತ್ತೆ. ಅದಕ್ಕೆ ಫುಲ್ ಮಿಸ್ ಮಾಡೋಕ್ಕಾಗಲ್ಲ. ಅಲ್ಲ, ಅದಕ್ಕೆ ಮಿಸ್ ಮಾಡಬೇಡ ನೀನು. ನಂಗೆ LKG ಇಂದ ಹುಷಾರಿಲ್ಲ ಅಂತ ಸ್ಕೂಲ್ಗೆ ಹೋಗ್ತೀನಿ. ಅದನ್ನೇ ನೀನು ಇವಾಗ ಹುಷಾರಿಲ್ಲ ಅಂದ್ರೆ ಸ್ಕೂಲ್ಗೆ ಹೋಗ್ತೀಯ ಅಲ್ವಾ? ಸೊ ಇನ್ಮೇಲೆ ನಾನು ರಜಾ ಹಾಕ್ಸಲ್ಲ, ಇನ್ಮೇಲೆ ನಾನು ಶೂಟಿಂಗ್ ಕರೆಯಲ್ಲ, ನೀನು ಸ್ಕೂಲಿಗೆ ಮಾತ್ರ ಹೋಗು. ಅಂದ್ರೆ ಹುಷಾರಿದ್ರೆ ನಾನು ಹೋಗ್ತೀನಿ, ಶೂಟಿಂಗ್ ಕರೆದ್ರೆ ನಂಗೆ ಶೂಟಿಂಗ್ ಇಷ್ಟ ಅಂತ ಹೇಳಿದ್ನಲ್ಲ, ಅದಕ್ಕೆ ಬರ್ತೀನಿ ಶೂಟಿಂಗ್. ಓಕೆ, ಸೊ ಸ್ಕೂಲ್ ಹೆಂಗಾದ್ರೂ ಆಗಲಿ ಶೂಟಿಂಗು ಅಲ್ವಾ? ನಿಮ್ಮ ಮಿಸ್ಗಳೆಲ್ಲ ನೋಡ್ತಾರೆ. ನೆಕ್ಸ್ಟ್ ನೀವು ರಜಾ ಕೇಳಿದ್ರೆ ನೋಡ್ಕೊಳ್ಳಿ. ಯಾಕಂದ್ರೆ ಆಲ್ರೆಡಿ ನಾನು ಸುಮಾರು ಇದು ಟೀಚರ್ಸ್ಗೆ ನಾನು ಹೇಳ್ಬಿಟ್ಟಿನಿ, ನಾನು ಈ ಥರ ಮಾಡಿದ್ದೀನಿ, ಈ ಥರ ಮಾಡಿದ್ದೀನಿ. ನೀವು ಯಾವ್ದಾದ್ರಲ್ಲಿ ಮೂವಿ ಯಾವ್ಯಾವ ಮೂವಿ ಮಾಡಿದ್ದೀರಾ? ಮದರ್ ಫ್ಯಾಮಿಲಿ, ಸಮಾನತೆ, ಶಾರ್ಟ್ ಮೂವಿ, ಕಾಚಾ. ಹೌದಾ? ಓಕೆ, ಆ್ಯಡ್ಸ್ ಮಾಡ್ತಿರ್ತೀರಂತೆ. ಸಿಹಿ ಸುದ್ದಿ, ಆಮೇಲೆ ಟಾಯ್ಲೆಟ್. ಸಿಹಿ ಸುದ್ದಿ ಅಂದರೆ ಸ್ವೀಟ್ ಹೌಸ್. ಅಂದರೆ ಏನು ಮಾಡೋದು? ಸ್ಕ್ರಿಪ್ಟ್ ಇರುತ್ತೆ, ಅದನ್ನ ನೋಡ್ಕೊಂಡು ಹೇಳೋದು ಅಷ್ಟೇ. ಓಕೆ. ಓ, ಸಿಹಿ ಸುದ್ದಿ ಅಂದರೆ ಏನಾದರೂ ಮಾರ್ನಿಂಗು ಎಲ್ರಿಗೂ ನ್ಯೂಸ್ ಹೇಳೋ ಥರನಾ, ಅಥವಾ ಅದು ಆ್ಯಡಾ? ಸಂಡೇಸು ಯಾವಾಗಲೂ ಬರುತ್ತೆ. ಓಕೆ, ಇವಾಗ ಮುಗೀತು. ಹೌದು, ಮುಗೀತು. ಯಾವುದ್ರಲ್ಲಿ ಬರ್ತಿತ್ತು? ಇನ್ಸ್ಟಾಗ್ರಾಮ್, ವಾಟ್ಸಪ್. ಓ, ಸೊ ಬೆಳಿಗ್ಗೆ ಸುದ್ದಿ ಎಲ್ಲ ಹೇಳ್ತಾರೆ ಇವರು. ಅಲ್ಲ, ಆ್ಯಕ್ಚುಲಿ ಆ ವಿಡಿಯೋ ನೋಡೋ ನಂಗೆ ಇಷ್ಟ ಆಗಿದ್ದು. ಹೌದಾ? ಏನು ಸುದ್ದಿ ನೋಡಿದ್ರಿ ನೀವು? ಒಂದು ಬುಕ್ ಬಗ್ಗೆನೋ ಏನೋ ಅದು ಆ್ಯಡ್, ಅದು ಸ್ಕೂಲ್ ಯೂನಿಫಾರ್ಮ್ ಹಾಕೊಂಡು ಹೇಳಿದ್ಯಲ್ಲ, ಅದು ಹೇಳು ಪುಟ. ಎಷ್ಟೊಂದು ಹೇಳಿರ್ತಾರೆ. ಯಾವುದಲ್ಲ? ಈ ನೋಡಿ, ಈ ಕಲಿ ಆ್ಯಪ್.
ಕರೆಕ್ಟ್ ತಾನೇ ಅದು? ಹಾ? ಏನೋ ಇದೆ. ಹಾ, ಇದು ನೋಡಿ, ಸಂಡೇನು ಈ ಹುಡುಗಿ ಯೂನಿಫಾರ್ಮ್ ಹಾಕೊಂಡಿದ್ದಾರೆ ಅಂತ ಯೋಚನೆ ಮಾಡ್ತಿದ್ರಾ? ಅದ್ರ ಒಂದೇನೋ ಇದೆ, ಹೌದು. ಅದಕ್ಕೆ ಯೂನಿಫಾರ್ಮ್ ಹಾಕೊಂಡು ಮಾಡಿರೋದು ಅದನ್ನ. ಓಕೆ, ಈಗ ಇಂಟರ್ವ್ಯೂ ಮುಗಿಯೋ ಅಷ್ಟರಲ್ಲಿ ಏನು ಮಾಡ್ತೀರಾ? ಅದನ್ನೆಲ್ಲ ಕಿತ್ತಾಕ್ತೀರಾ ಇಲ್ವಾ? ನೈಸ್. ಅದೇ ಬೀಳುತ್ತೆ ಅದೇ ಬೀಳುತ್ತಾ? ಓಕೆ. ನೋಡಿ, ಇದು ಅದು ನೋಡಿ. ಓ, ಅದೇ ಬೀಳ್ತಾ ಇದೆ, ಆಮೇಲೆ ಕ್ಲೀನ್ ಮಾಡೋರು ಆಮೇಲೆ ನಿಮಗೆ ಬೀಳುತ್ತೆ. ನೋಡಿ, ಯೋಚನೆ ಮಾಡಿ, ಹುಷಾರು. ಅದು ಗೊತ್ತಿಲ್ಲ, ಅವಾಗಿಂದ ಬೀಳ್ತಿದೆ ಅದೇ. ಓಕೆ, ಸೊ ಎಲ್ರಿಗೂ ನೀವು ಕ್ವಶನ್ ಕೇಳ್ತಾ ಇದ್ರ, ಈಗ ನಾನು ನಿಮಗೆ ಕ್ವಶನ್ ಕೇಳ್ತೀನಿ. ಕೇಳಿ ಕೇಳಿ. ಏನಂತಂದ್ರೆ, ಸೊ ನೀವೀಗ ಸಿನಿಮಾ ಎಲ್ಲ ಮಾಡಿದ್ರಿ, ಸಡನ್ ಆಗಿ ನಾನು ಶಾರ್ಟ್ ಮೂವಿಗೆ ಅಪ್ರೋಚ್ ಮಾಡಿದಾಗ ಹೆಂಗೆ ಅನ್ನಿಸ್ತು ಈ ಥರ ಮಾಡೋಣ ಅಂತಂದಾಗ? ಫಸ್ಟು ಆ್ಯಕ್ಚುಲಿ ನಿಜ ಹೇಳಬೇಕು ಅಂತಂದರೆ ಸಿಕ್ಕಾಪಟ್ಟೆ ಯೋಚನೆ ಅಂತೂ ಮಾಡಿದ್ದೀನಿ. ಸಡನ್ನಾಗಿ ಶಾರ್ಟ್ ಮೂವಿ, ಆಮೇಲೆ ಫಸ್ಟು ನಿಮ್ಮದು ಯೋಚನೆ ಮಾಡಿದೆ. ಆಲ್ರೆಡಿ ಸಿನಿಮಾ ಮಾಡ್ತಿದ್ರು ಇಬ್ಬರು, 2-3 ಸಿನಿಮಾ ಮಾಡಿದ್ದಾರೆ, ಅಷ್ಟು ಅವಾರ್ಡ್ಸ್ ಎಲ್ಲ ಬಂದಿದೆ, ಶಾರ್ಟ್ ಮೂವಿ ಪ್ಲ್ಯಾನ್ ಮಾಡ್ತಿದ್ದಾರಲ್ಲ ಅಂತ. ಆ್ಯಕ್ಚುಲಿ ನಾನು ಇದು ಕ್ವಶನ್ನು ಕೇಳಿದ್ದೀನಿ, ಏನಕ್ಕೆ ಸಡನ್ನಾಗಿ ಶಾರ್ಟ್ ಮೂವಿ ಏನಕ್ಕೆ? ಆಮೇಲೆ ನನಗಿದ್ದಿದ್ದು ಒಂದೇನು ಅಂತಂದರೆ, ಆಲ್ರೆಡಿ 3 ಪ್ರಾಜೆಕ್ಟ್ಸ್ ಕಂಪ್ಲೀಟ್ ಮಾಡಿದ್ದೀವಿ, ಎಲ್ಲ ಇನ್ನೇನು ರಿಲೀಸಿಂಗ್ ಟೈಮ್ ಬೇರೆ ಇದೆ. ಸೊ ಇನ್ನೊಂದು ಏನಾದರೂ ಅವರು ಒಂದು ಮಾತಂದ್ರು ಗೊತ್ತಾ, ಒಂದು ಮಾಡಿದ್ರೆ ಅದಕ್ಕೆ ಜಾಸ್ತಿ ಆಫರ್ಸ್ಗಳು ಬರ್ತಿರುತ್ತೆ ಅಂತ. ಫಸ್ಟ್ ಅದನ್ನು ಥಾಟ್ ಬಂತು, ಓಕೆ ಇವಾಗ ಶಾರ್ಟ್ ಮೂವಿ ಮಾಡಿದ್ರೆ ನಾರ್ಮಲಿ ಏನಾದರೂ ಚೆನ್ನಾಗಿ ಆದ ತಕ್ಷಣ ಎಲ್ಲರೂ ಇದೊಂದು ಸಬ್ಜೆಕ್ಟ್ ಇದೆ ಅಂತ ಅದಕ್ಕೇ ಕರೆಕ್ಟ್ ಸ್ಟಾರ್ಟ್ ಮಾಡಿಬಿಡ್ತಾರೆ ಅಂತ. ಬಟ್ ಆಮೇಲೆ ಕೂತ್ಕೊಂಡು ಥಿಂಕ್ ಮಾಡಿದಾಗ ಅನ್ನಿಸ್ತು, ಪರ್ಫಾರ್ಮೆನ್ಸ್ ನಮಗೆ ಇವಾಗ ದೊಡ್ಡ ಸ್ಕ್ರೀನ್ ಆದ್ರೇನು ಸ್ಮಾಲ್ ಸ್ಕ್ರೀನ್ ಆದ್ರೇನು ನೋಡೋದು ಜನನೇ. ಸೊ ಇವಾಗ ಸ್ಮಾಲ್ ಸ್ಕ್ರೀನಲ್ಲಿ ಮಾಡಿರೋರು ಕೂಡ ದೊಡ್ಡ ಸ್ಕ್ರೀನ್ಗೆ ಹೋಗ್ತಿರೋದು, ಅದು ಒಂಥರ ಜನಕ್ಕೆ ರೀಚ್ ಆಗಬೇಕಷ್ಟೇ. ಈಗ ನಾವು ಆ್ಯಕ್ಟರ್ಸು, ನಾನು ಈಗ ಇನ್ಫ್ಲೂಯೆನ್ಸರ್ ಆಗಿ ರೀಚ್ ಆಗ್ತೀನಾ ಅಥವಾ ಆ್ಯಕ್ಟರ್ ಆಗಿ ರೀಚ್ ಆಗ್ತೀನಾ, ಯೂಟ್ಯೂಬಲ್ಲಿ ರೀಚ್ ಆಗ್ತೀನಾ, ಮ್ಯಾಟ್ರ್ ಇಲ್ಲ, ಜನಕ್ಕೆ ಕಾಣಿಸ್ತಾ ಇರಬೇಕು. ಸೊ ಹಾಗಾಗಿ ಯಾವಾಗ ಕಂಟೆಂಟು ಮಸ್ತಾಗಿತ್ತು ನೋಡಿದಾಗ ಸಗದಾಗಿದೆ. ಆಮೇಲೆ ಇನ್ನೊಂದು ಪರ್ಫಾರ್ಮೆನ್ಸು ಚೆನ್ನಾಗಿರುತ್ತೆ. ಈಗ ಕೆಲವೊಂದು ಸಿನಿಮಾ, ಈಗ ನಾನು ಈ ಸಬ್ಜೆಕ್ಟ್ನ ಸಿನಿಮಾ ಅಂತೂ ಮಾಡೋಕ್ಕಾಗಲ್ಲ, ಓಕೆನಾ? ಈ ಕ್ಯಾರೆಕ್ಟರ್ನ ಸಿನಿಮಾದಲ್ಲೂ ನಾವು ಮಾಡೋಕ್ಕಾಗಲ್ಲ, ಶಾರ್ಟ್ ಮೂವಿಲಿ ಈ ಥರ ಮಾಡ್ಬೋದಲ್ವ, ಸಗದಾಗಿತ್ತಲ್ವ? ಸೊ ನೀವು ಯಾವಾಗ ಅದು ಓಕೆ ಅಂದರೆ ನಾವು ಫಿಕ್ಸ್. ಈಗ ನೀವೇ ರೆಡಿ ಆದ್ಮೇಲೆ ನಾವು ರೆಡಿ ಆಗ್ತಾ ಇರ್ತೀವಾ? ಹಾಂ. ಸೊ ಶೂಟಿಂಗ್ ಮಾಡಬೇಕಾದ್ರೆ ಅನುಭವ ಹೇಗಿತ್ತು? ಶೂಟಿಂಗ್ ಮಾಡ್ಬೇಕಾದ್ರೆ ಅನುಭವ ನನಗಂತೂ ಸಿಕ್ಕಾಬಟ್ಟೆ ಕಷ್ಟ ಇತ್ತು. ಬರೀ ಕಾಸ್ಟ್ಯೂಮ್ ಚೇಂಜ್. ಇಲ್ಲೋಗು ಕಾಸ್ಟ್ಯೂಮ್ ಚೇಂಜ್ ಮಾಡ್ಕೊಬಾ, ತಿರ್ಗಾ ಇನ್ನೊಂದಕ್ಕೆ ರೆಡಿ ಆಗು, ಮತ್ತೋಗು ಕಾಸ್ಟ್ಯೂಮ್ ಚೇಂಜ್ ಮಾಡ್ಕೊಬಾ, ರೆಡಿ ಆಗು. ಅದರಲ್ಲೂ ಇನ್ನೊಂದು ದೊಡ್ಡ ಕಾಸ್ಟ್ಯೂಮ್ ಬೇರೆ ಕೊಟ್ಟಿದ್ರಲ್ಲ, ಅಯ್ಯೋ ಅದನ್ನ ರೆಡಿ ಆಗಕ್ಕಂತೂ ನಂಗೆ ಸಿಕ್ಕಾಬಟ್ಟೆ ರಾಜನ್ ಕಾಸ್ಟ್ಯೂಮ್ ಬಿಟ್ಟಳು. ಓಕೆ, ಸೊ ಹಂಗಾಗಿ ಅದೊಂದು ನನಗೆ ಕಷ್ಟ ಇತ್ತು. ಅದು ಬಿಟ್ಟರೆ ನಂಗೆ ಮೇನ್ ಇಷ್ಟ ಆಗಿದ್ದೇನು ಅಂದರೆ ಟೀಮ್ ವರ್ಕ್. ಎಲ್ಲರೂ ಚೆನ್ನಾಗಿ ಮಾಡಬೇಕು, ಚೆನ್ನಾಗಿ ಬರಬೇಕು ಅಂದರೆ ಇನ್ ಟೈಮಿಗೆ ಬರ್ತಿದ್ರು, ಪಟ್ ಅಂತ ರೆಡಿ ಆಗ್ತಿದ್ರು. ಸೊ ಅದೆಲ್ಲ ನನಗೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು ಇಡೀ ಶೂಟಿಂಗಲ್ಲಿ. ಮ್ಯಾಮ್, ನಿಮಗೆ ಹೇಗೆ ಅನ್ನಿಸ್ತು ವರ್ಕ್ ಮಾಡ್ಬೇಕಾದ್ರೆ? 2ನೇ ಸತಿ ನಾವು ವರ್ಕ್ ಮಾಡಿದ್ದು, ಬಟ್ ಆವಾಗ ಮಾಡಿದ್ದೆ ಬೇರೆ ಸಬ್ಜೆಕ್ಟು, ಸೊ ಈಗ ಟೋಟಲಿ ಕಾಮಿಡಿ ಅಂತ ಅಂದೆ. ಸೊ ನಿಮಗೆ ಹೆಂಗೆ ಅನ್ನಿಸ್ತು? ಅದೇ ನನಗೆ ಆ್ಯಕ್ಚುಲಿ ನನಗೆ ಯಾವಾಗಲೂ ನಿಮ್ಮ ಟೀಮ್ ವರ್ಕ್ ತುಂಬ ಇಷ್ಟ ಆಗುತ್ತೆ. ಯಾಕಂದರೆ ಎಲ್ಲ ಕೆಲಸನೂ ತಾವೇ ಒಬ್ಬರೇ ನೀವುಗಳೇ ಮಾಡಿಕೊಂಡು, ಇವಾಗ ದೊಡ್ಡ ಸೆಟ್ಟಲ್ಲಿ ಆಗಿರ್ಬೋದು, ಯಾವುದೇ ಸೆಟ್ ಆಗಿರ್ಬೋದು, ಎಲ್ಲವೂ ಒಬ್ಬರೇ ಮಾಡೋದು ತುಂಬ ಕಷ್ಟ. ಯಾಕಂದರೆ ಇಲ್ಲಿ ಟೆಕ್ನಿಕಲಿನೂ ಮ್ಯಾನೇಜ್ ಮಾಡಬೇಕು, ಪ್ರೊಡಕ್ಷನ್ ಆಗಿರ್ಬೋದು, ಆರ್ಟಿಸ್ಟ್ಗಳಾಗಿರ್ಬೋದು, ಕೋಆರ್ಡಿನೇಟ್ ಆಗಿರ್ಬೋದು, ಎಲ್ಲ ತುಂಬ ಕಷ್ಟ. ಅಂಥದ್ದನ್ನು ಒಬ್ಬ ಫೀಮೇಲ್ ಡೈರೆಕ್ಟರ್ ಆಗಿ ನೀವು ನಿಭಾಯಿಸ್ತಿದ್ದೀರಾ. ನಿಮಗೆ ಬ್ಯಾಕ್ ಬೋನ್ ಆಗಿ ಗಗನ್ ಅವರಿದ್ದಾರೆ ಮತ್ತು ಪ್ರದೀಪ್ ಅವರಿದ್ದಾರೆ. ಸೊ ಇಂಥ ಒಂದು ಟೀಮ್ ಸಿಕ್ಕಾಗ ಆ್ಯಕ್ಚುಲಿ ನಾವು ಕೂಡ ಅದಕ್ಕೆ ಆಬ್ವಿಯಸ್ಲಿ ಹೊಂದ್ಕೊಳ್ಳೇಬೇಕಾಗತ್ತೆ. ಯಾಕಂದರೆ ನಾವು ಕೂಡ ಸ್ಟ್ರಗಲ್ ಮಾಡ್ತಾ ಇರೋದ್ರಿಂದ ನೀವು ಬ್ಯಾಕ್ ಬೋನೇ. ಎಸ್, ಥ್ಯಾಂಕ್ ಯು. ಹಾಗಿರ್ಬೇಕಾದ್ರೆ ನಮಗೂ ಕೂಡ ಒಂದು ಇಂಟ್ರೆಸ್ಟ್ ಬರುತ್ತೆ. ನೀವೇನಾದರೂ ಮಾಡಿದ್ರೆ ಅಲ್ವಾ ನಮ್ಗೆ ಆರ್ಟಿಸ್ಟ್ಗಳಾಗಿ ನಮ್ಗೆ ಅವಕಾಶಗಳು ಸಿಗೋಕ್ಕಾಗೋದು. ಸೊ ನನಗೆ ನಿಮ್ಮ ಟೀಮ್ ಮೇಲೆ ನಂಗೊಂದು ನಂಬಿಕೆ ಇತ್ತು. ಸೊ ನಾನು ಹಾಗಾಗಿ ನನಗೇನು ಆ ಥರ ಬೇರೆ ಥರ ಫೀಲೇ ಆಗಿಲ್ಲ. ನಾನು ಬರ್ತಿದ್ದೆ, ವರ್ಕ್ ನಂದೇನಿದೆ ನಾನು ಮಾಡ್ತಾಯಿದ್ದೆ. ಬಟ್ ನನಗೂ ಕೂಡ ಅವ್ರು ಹೇಳಿದಾಗೆ ನನಗೆ ಕಾಸ್ಟ್ಯೂಮ್ ಫಸ್ಟಲ್ಲಿ ಸೀರೆನೇ ಕೊಟ್ಟಿದ್ರು, ಇದರಲ್ಲೂ ಸೀರೆನೇ. ಅದು ಬೇಗ ಚೇಂಜ್ ಆದರೆ ಸ್ವಲ್ಪ ಕಷ್ಟನೇ. ಆದರೂ ಕೂಡ ಇದರಲ್ಲಿ ಯಾಕಂದರೆ ನಿಮ್ಮದು ಟೈಮ್ ಲೈನ್ ಹಾಕ್ಕೊಂಡಿರೋದ್ರಿಂದ ಮತ್ತು ನಮಗೂ ಅದು ನಮ್ಮಿಂದ ಇದು ಆಗಬಾರ್ದು ಅಂತ. ಸೊ ನಾನು ಆದಷ್ಟು ಬೇಗನೆ ಈ ಸತಿ ಲಾಸ್ಟ್ ಟೈಮ್ಗಿಂತ ಲೇಟ್ ಮಾಡಿಲ್ಲ, ತುಂಬ ಬೇಗ ಕಾಸ್ಟ್ಯೂಮ್. ಆಮೇಲೆ ನೀವು ಇನ್ನೊಂದು ಅವ್ರು ಮೊಬೈಲೇ ನೋಡಲ್ಲ, ಇಲ್ಲ ಮುಟ್ಟೇನೆ ಇಲ್ಲ. ಅವ್ರ ಮೊಬೈಲ್ ನೋಡ್ಬೇಕಾದ್ರೆ ಪಕ್ಕದಲ್ಲಿ ಏನೇ ಮಾತಾಡಿದ್ರು ಅವ್ರು ಕೇಳಿಸ್ತಾ ಇರುತ್ತೆ. ಏನಾದರೂ ಮಾತಾಡ್ತಿದ್ರಿ, ಯಾಕಂಗೆ ಸಂಬಂಧ ಇಲ್ಲ. ಅಶ್ವಿನಿ ಅವರೇ, ಬಂದೆ ಮ್ಯಾಮ್, ಅವಾಗ ಫೋನ್ ಇಟ್ಬಿಟ್ಟು ಓಡ್ ಬರೋದು.
ಅಂದರೆ ಒಂದು ನನಗೆ ಅದು ಆ್ಯಕ್ಚುಲಿ ನನಗೆ ಅದು ನನ್ನ ಪರ್ಸ್ನಲಿ ಫೋನ್ ಜಾಸ್ತಿ ಯೂಸ್ ಮಾಡೋದು ಕೆಟ್ಟ ಇದು ಅಂತ ಹೇಳ್ತಾರೆ, ಏನದು ಅಭ್ಯಾಸ ಅಂತ ಹೇಳ್ತಾರಲ್ಲ, ಹೇಳ್ತಾರೆ. ಹೌದು. ಇದೆ. ಬಟ್ ನನಗೆ ಹಿಂಗೆ ನಾನು ಮನೇಲಿದ್ದಾಗ ನಾನು ಜಾಸ್ತಿ ಯೂಸ್ ಮಾಡೋಕ್ಕೆ ಹೋಗಲ್ಲ. ಯಾಕಂದರೆ ಅಲೋನ್ ಆಗಿ ಒಬ್ಬರೇ ಇರ್ತೀವಿ. ನಾನು ಹೇಳ್ದಲ್ಲ, ನನ್ನ ಮಗು ಇರುತ್ತೆ, ಆಟ ಆಡ್ಕೊಂಡಿರ್ತೀವಿ. ಬಟ್ ಈ ಥರ ಟೀಮ್ ಅಂತ ಬಂದಾಗ ನಾನು ಯಾಕೆ ಯೂಸ್ ಮಾಡ್ತೀನಿ ಅಂದರೆ, ಅವ್ರುಗಳೇನೋ ಪರ್ಸ್ನಲ್ ಮಾತಾಡ್ತಾ ಇರ್ತಾರೆ ಅಥವಾ ಅವ್ರು ಏನೇನೋ ಹೇಳ್ತಾರೆ, ಸುಮ್ಮನೆ ಅದನ್ನು ನಾವು ಯಾಕೆ ಕೇಳಿಸ್ಕೊಳ್ಳೋದು. ಇನ್ ಕೇಸ್ ಬೈ ಮಿಸ್ ಆಗಿನೂ ಕೂಡ ನಾವು ಯಾರ ಹತ್ರ ಶೇರ್ ಮಾಡೋ ಈ ಥರದ್ದೆಲ್ಲ ಆಗಬಾರ್ದಲ್ವಾ. ಸೊ ನಂದೇನಿದೆ, ನಾನು ನನ್ನ ಪಾಡಿಗೆ ಸ್ವಲ್ಪ ಉಲ್ಟಾ ಅನಿಸ್ಲಿಲ್ವಾ? ನನ್ನ ಪಾಡಿಗೆ ಮನೇಲಿ ಇದ್ರೆ ಮೊಬೈಲ್ ಯೂಸ್ ಮಾಡ್ತಾರೆ, ಟೀಮ್ ಇದ್ರೆ ಟೀಮ್ ಜೊತೆ ಕೂತ್ಕೊಂಡು ಎಂಜಾಯ್ ಮಾಡ್ತಾರೆ. ಮಗು ಇಲ್ವಾ? ನನ್ನ ಮನೇಲಿ ಟೈಮ್ ಸಾಕಾಗೋದೇ ಇಲ್ಲ ನನಗೆ ಫೋನ್ ಎಲ್ಲ ನೋಡೋಕ್ಕೆ. ನಾನು ನೀವು ನೋಡ್ಬೋದು, ಆನ್ಲೈನ್ ಎಲ್ಲ ಚೆಕ್ ಮಾಡ್ಬೋದು. ಮ್ಯಾಮ್ ಮೆಸೇಜ್ಗೂ ನಾನು ಎಷ್ಟು ಲೇಟಾಗಿ ರಿಪ್ಲೈ ಮಾಡಿರ್ತೀನಿ. ನಾನು ಫೋನ್ ಜಾಸ್ತಿ ಯೂಸ್ ಮಾಡೋಕ್ಕೆ ಹೋಗೋದು ಇಲ್ಲ ನಾನು ಮನೇಲಿದ್ದಾಗ. ಹೌದು, ನಾನು ಈ ಥರ ಇದ್ದಾಗ ಜಾಸ್ತಿ. ಮೇ ಬಿ ನಾನು ಇದನ್ನ ನಂಬ್ತೀನಿ, ಯಾಕಂದ್ರೆ ಫೋನ್ ಮಾಡಿದಾಗಲೂ ನೀವು ಇಮಿಡಿಯೇಟ್ ಆಗಿ ರೆಸ್ಪಾನ್ಸ್ ಮಾಡಿರಲ್ಲ, ತುಂಬಾ ಅಲ್ಲ, ಲೇಟ್. ಮ್ಯಾಟ್ರ್ ಹೆಂಗ್ ಗೊತ್ತಾ, ಟೀಮ್ ಅಲ್ಲಿ ಮಾತಾಡ್ಬೇಕಾರೆ ಪರ್ಸನಲ್ ಇದ್ರೆ ಅವರೇ ಎದ್ದೋಯ್ತಾರೆ. ಇವಾಗ ಇವಾಗ ಯಾಕಂದ್ರೆ ಅಂದ್ರೆ ನಂದು ಸ್ವಲ್ಪ ಬೇರೆ ವರ್ಕ್, ಇದ್ರ ಜೊತೆ ನಂದು ಬೇರೆ ವರ್ಕ್ ನಡೀತಾ ಇದೆ. ಅವರು ನೆನ್ನೆ ಎಲ್ಲ ಮೊನ್ನೆ ಆ್ಯಡ್ ಶೂಟ್ಗೆಲ್ಲ ಹೋಗಿದೆ, ಅವ್ರು ನನಗೆ ಕಳಿಸ್ತಾ ಇದ್ದಾರೆ. ಸೊ ನಾನು ಅದನ್ನ ಫೋಟೋಸ್ ಎಲ್ಲ ನಾನು ಓಕೆ ಮಾಡಿ ಕಳಿಸಿದ್ರೆ ಅವರು, ಯಾಕಂದ್ರೆ ಫೆಸ್ಟಿವಲ್ ಬಂತಲ್ಲ, ಸೊ ಅವ್ರು ನಾಳೆನೇ ಅಪ್ಲೋಡ್ ಮಾಡಬೇಕು. ಏನು ಹಬ್ಬದ್ದು ಫೆಸ್ಟಿವಲ್ ಸರಿ. ಸರಿ, ಜೋರು ಮನೇಲಿ ಫುಲ್ ಹಬ್ಬ ಜೋರ? ನಿನ್ಗೆ ಹೇಳ್ತಾ ಇರೋದು. ನಾಳೆ ಹಬ್ಬ ಜೋರ, ಹಬ್ಬ ಯುಗಾದಿ ಜೋರ, ಹಬ್ಬ. ಯುಗಾದಿ ಹಬ್ಬ. ಸ್ಕೂಲ್ ರಜಾ ಕೊಡ್ತಾರಾ? ಕೊಡ್ತಾರ. ಆಲ್ರೆಡಿ ಎಕ್ಸಾಮ್ ಮುಗ್ದೋಗಿರುತ್ತೆ, ರಜೆ ಎಕ್ಸಾಮ್ ಆದ್ಮೇಲೆ ರಜೆ ಇರುತ್ತೆ ತಾನೇ, 10 days. ರಜಾ ಇರುತ್ತೆ ತಾನೇ, ಗೊತ್ತಾಗಲ್ವಾ ಅಷ್ಟು? ಅಲ್ಲ, ಅವಳು ಆಕ್ಚುಲಿ ಏನ್ ಮಾಡ್ತಾಳಂದ್ರೆ ಲಾಸ್ಟ್ ಕ್ವಶನ್ಗೆ ಹಿಂಗ್ ಬ್ಯಾಗ್ ಹಾಕೊಂಡೆ ಆನ್ಸರ್ ಬರೀತಾಳ ಅನ್ಸುತ್ತೆ. ಅವಳು ಹೊರಗಡೆ ನಿಂತ್ಕೊಂಡು ಹಿಂಗ್ ಆನ್ಸರ್ ಬರ್ದು ತಗೊಳ್ಳಿ ಅಂತ ಹಂಗೆ ಬ್ಯಾಗ್ ಹಾಕೊಂಡು. ಇಲ್ಲ, ಮೋಸ್ಟ್ಲಿ ಮಿಶ್ರು ಬಿಂತರ ಲಾಸ್ಟ್ ಇನ್ನೇನು 1 ಸೆಕೆಂಡ್ ಇದ್ದಾಗ ಬರೆಯಕ್ಕೆ ಸ್ಟಾರ್ಟ್ ಮಾಡ್ಬಿಟ್ರೆ ಹಂಗೇನು ಮಾಡಲ್ವಾ? ಓಕೆ, ಫೈನ್. ಆಲ್ ದ ಬೆಸ್ಟ್, ಚೆನ್ನಾಗಿ ಮಾಡಿ ಎಕ್ಸಾಮ್ನ. Thank you so much. ನಾನು ಒಬ್ಬನೇ ಹೇಳಿದಲ್ವಾ ನೋಡ, ಅದಕ್ಕೆ ನನ್ನನ್ನು ಇಷ್ಟಪಡಬೇಕು. ನೀವಿದ್ರೆ ಎಲ್ಲರೂ ಅಲ್ಲ, ಇಲ್ಲಿ ನೀವು ಚೆನ್ನಾಗಿ ಬರೆಯೋದು ಹೇಳೋ ನೀವ್ ಅವಶ್ಯಕತೆ. ಹೇಳಿದ್ರೆ ನೀವು ಎಲ್ಲರೂ ಹೇಳ್ದಂಗೆ. ಹಾ, ನನಗೆ ಹೊಗಳುತ್ತಿರೋದವರು. ಅದೇ ನೀನ್ ಹೇಳಿದ್ರೆ ನಾವೆಲ್ಲ ಹೇಳ್ದಂಗೆ ಸೂಪರ್. ಮನ್ನಿ ನೀವು ನನ್ನ ತಾನೇ ಇಷ್ಟಪಡಬೇಕು. ಎಲ್ಲರೂ ಇಷ್ಟ. ಇಲ್ಲ, ನಾನೇ ನೆಕ್ಸ್ಟ್ ಯಾರು ಇಷ್ಟ ಅಂತಂದ್ರೆ ನನಗೆ ಪ್ರದೀಪ್ ಅಣ್ಣ ಇಷ್ಟ ಅನ್ಬೇಕು. ಫೋರ್ಸ್ಫುಲಿ ಹೇಳಿಸ್ಕೊಂಡಂಗ ಅನ್ಸುತ್ತೆ. ಹಂಗೇನಿಲ್ಲ, ಮನ್ಸಲ್ಲಿರೋದು ನಾನು ಕಂಡುಹಿಡಿತಿದ್ದೀನಿ ಅಲ್ವಾ? ಎಸ್, ಈಗ ಟ್ರ್ಯಾಕಾಗಿ ಬರ್ತಿರೋದು. ಓಕೆ, ಈಗ ನಿಮ್ದು ಹೇಳಿ, ನೀವು ಅನ್ಕೊಂಡಂಗೆ ಔಟ್ಪುಟ್ಟು, ನೀವೇನು ಅನ್ಕೊಂಡ್ರೆ ಹಾಗೆ ಔಟ್ಪುಟ್ ಬಂದಿದ್ಯಾ? ಖಂಡಿತ ಬಂದಿದೆ. ಯಾಕಂದ್ರೆ ನಾನು ಒಂದು ಪ್ರಾಜೆಕ್ಟ್ ಒಪ್ಕೊಂಡ್ರೆ ಅದು ನನಗೆ ಸಮಾಧಾನ ಆಗದೇ ನಾನು ಫೈನಲ್ ಮಾಡೋದೇ ಇಲ್ಲ. ಅದು ತಿರ್ಗಾ ನಾನು ರೀಶೂಟ್ ಮಾಡಾದ್ರೂ ಸರಿ, ನನಗೆ ಓಕೆ 100% ಓಕೆ ಅಂತ ಅಂದಾಗಲೇ ನಾನು ಅದನ್ನು ಇದು ಮಾಡೋದು. ಸೊ ಹಂಗಾಗಿ ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಇದೆ. ನಿಮಗೆ ರೀಶೂಟ್ ಅಂದ ತಕ್ಷಣ ಫಸ್ಟ್ ತಲೆಗೆ ಬಂದಿದ್ದೇನು? ನನಗೆ ಒಂದು ನಾನೇನಾದರೂ ಮಿಸ್ ಮಾಡೋದ್ನ ಅಂತಂತ ಹೇಳಿ, ನಂದೇನಾದ್ರು ಪರ್ಫಾರ್ಮೆನ್ಸ್ ವೀಕ್ ಆಯಿತಾ, ಮಿಸ್ ಮಾಡೋದ್ನ. ಒಂದು ನನಗೆ ಇದು ಕಾಮಿಡಿ ಆಗಿರೋದ್ರಿಂದ ನಂಗೆ ಅಲ್ಲೊಂದು ಮಿಸ್ ಹೊಡಿತಾ ಇತ್ತು. ನಾನೇನೋ ಮಾಡಿಬಿಟ್ಟು ಇದೇನೋ ಆಗ್ಬಿಟ್ಟು ಅದು, ಮತ್ತು ಇವ್ರು ಮಾಡೋಕ್ಕೇನೋ ಅಂದ್ಕೊಂಡಿರ್ತಾರೆ, ಅದೇನೇನೋ ಮಾಡಿಬಿಟ್ರೆ. ಇದು ರೀಶೂಟ್ ಅಂದಾಗ ಫಸ್ಟ್ ನನಗೆ ಬಂತು. ಯಾಕಂದರೆ ಅವ್ರು ಸಿದ್ದು ಅವರು ಕೂಡ ಆಲ್ಮೋಸ್ಟ್ ಇವಾಗ ರೆಕಗ್ನೈಸ್ಡ್ ಒಳ್ಳೆ ಕಾಮಿಡಿ ಮಾಡಿದ್ದಾರೆ. ಸೊ ಅವ್ರ ಕಡೆಯಿಂದ ಏನೂ ಮಿಸ್ಟೇಕ್ ಆಗಿರಲ್ಲ. ಇನ್ನು ಖುಷಿ ಅವ್ರಿಗೂ ನಮ್ಮ ಕಾನ್ವರ್ಸೇಷನಲ್ಲಿ ಖುಷಿ ಅವ್ರದ್ದು ಅಷ್ಟೊಂದೇನು ಇರಲಿಲ್ಲ. ಅಂದಮೇಲೆ ಇವಾಗ ಏನಾದರೂ ಮಿಸ್ಟೇಕ್ ಆಗಿದ್ರೆ ನಂದೇ ಆಗಿರ್ಬೋದೇನೋ ಅಂತ ಅಂದ್ಕೊಂಡೆ. ಅಲ್ಲಿ ಕ್ಯಾರೆಕ್ಟರ್ ಚೇಂಜ್ ಆಗಿರೋದು ನಂಗೆ ಗೊತ್ತಿರಲಿಲ್ಲ. ಸೊ ಹಾಗಾಗಿ ನಾನು ನಂದೇ ಏನೋ ಮಿಸ್ಟೇಕ್ ಆಗಿದೇನೋ ಅಂತ ಅಂದ್ಕೊಂಡಿದ್ದೆ ನಾನು. ಆಬ್ವಿಯಸ್ಲಿ ಅದೇ ಥರನೇ ನಾನು ಥಿಂಕ್ ಮಾಡಿದ್ದೆ. ಓಕೆ, ಅದು ಮೇಡಮ್, ನೀವೇನಕ್ಕೆ ಶೂಟಿಂಗಲ್ಲಿ ಕ್ಯಾಮ್ರಾನೇ ನೋಡೋದು? ಅಲ್ಲ, ಕ್ಯಾಮ್ರಾ ಇವಳಿಗೆ ಆ್ಯಂಗಲ್ ಇಟ್ಟಿದ್ದೀರಾ ಇಲ್ಲ ಅಂತ ಚೆಕ್ ಮಾಡೋದು ಅವಳು. ಹೌದಾ? ನಿಜನಾ? ಯಾವ್ದು ಮಾಡಿದ್ರು ಎಲ್ಲ ಸೀನಲ್ಲಿ ಎಲ್ಲ ಶಾರ್ಟಲ್ಲೂ ಕ್ಯಾಮ್ರಾ ನೋಡೋದು ನಕ್ಕಿರೋದು. ಏನಕ್ಕೆ ಹಂಗೆ ಮಾಡಿದ್ರಿ? ಡೈರೆಕ್ಟ್ ಹೇಳಿಲ್ಲ ಅದನ್ನ. ಹೌದು, ನಿಮ್ಮ ತಪ್ಪದು. ನಂದೇ ತಪ್ಪು. ಪಾಪ ಅವ್ರಿಗೆ ಟೇಕ್ ಆನ್ ಆರ್ಟಿಸ್ಟ್ ನೀವು ಹಿಂಗೆ ಹೇಳಿದ್ರೆ ಹೆಂಗೆ? ಇಲ್ಲ, ಅದೇ ಡೈರೆಕ್ಟರ್ದ ತಪ್ಪು ಅಲ್ವಪ್ಪ. ಬಟ್ ಡಬ್ಬಿಂಗಲ್ಲಿ ಅಷ್ಟು ಚೆನ್ನಾಗಿ ಮಾಡೋದ್ರಲ್ಲ, ಹೆಂಗೆ? ಡೈಲಾಗ್ ನಾಪ್ಕ ಇಟ್ಕೊಂಡು. ಈಗ ನೀವು ಫುಲ್ ಸಿನಿಮಾ ನೋಡಿದ್ದೀರಾ? ಯಾವುದು ಇದು? ಇಲ್ಲ, ನಂದೇನಿದೆ ನಾನು ನೋಡಿದ್ದೀನಿ. ಅದು ಮಧ್ಯೆ ಪ್ಲೇ ಮಾಡುವಾಗ ಸ್ವಲ್ಪ ಡಬ್ಬಿಂಗ್ ಟೈಮ್ ಫುಲ್ ಏನು ಇನ್ನೂ ನೋಡಿಲ್ಲ. ಓಕೆ, ನೀವು ನೋಡಿದ್ದು ಒಂದಷ್ಟರಲ್ಲಿ ಏನು ಅನ್ನಿಸ್ತು ನಿಮಗೆ? ಈಗ ಡಬ್ಬಿಂಗ್ ಮಾಡಬೇಕು ಆಲ್ಮೋಸ್ಟ್ ನೋಡಿರ್ತೀರಾ ಅನ್ಕೋತೀನಿ. ಡಬ್ಬಿ ಇಲ್ಲ, ನಂಗೆ ಆಲ್ಮೋಸ್ಟ್ ಅದೇನು ತೋರಿಸಿಲ್ಲ ನನಗೆ. ನಾನು ಎಲ್ಲಿ ನಂದು ಏನು ಆಪೋಸಿಟ್ ಕ್ಯಾರೆಕ್ಟರ್ಗಳದ್ದು ಸೀನ್ ಡಬ್ಬಿಂಗ್ ಇದೆ ಅದು ತೋರಿಸಿದ್ಬಿಟ್ರೆ, ನಾನು ಮಿಸ್ ಆಗಿ ಅದು ಫಾರ್ವರ್ಡ್ ಮಾಡುವಾಗ ಬಂದಿದ್ದು ನಿಮ್ಮದು ಮತ್ತು ಖುಷಿದು ಡ್ಯಾನ್ಸ್ದು ಸೀನು ಅದು ಒಂದು ಬಂದಿದೆ. ಅದು ಬಿಟ್ಟರೆ ನಾನು ಆಲ್ಮೋಸ್ಟ್ ಏನು ನೋಡಿಲ್ಲ. ಇನ್ನೂ ನೋಡಿಲ್ಲ. ಓಕೆ, ನೀವು ನೋಡಿರೋ ಅಷ್ಟರಲ್ಲಿ ಯಾವ್ದು ಮಜಾ ಕೊಟ್ಟಿದ್ದು?
ನನಗೆ ನಿಮ್ಮದು ಡ್ಯಾನ್ಸ್. ಡ್ಯಾನ್ಸು ಎಸ್. ಬಾ ಓಕೆ ಫೈನ್. ಪಕ್ಕ ಅದಂತೂ ಟ್ರೆಂಡ್ ಆಗುತ್ತೆ, ನನಗಂತೂ ನಂಬಿಕೆ ಇದೆ ಅದು. ಟ್ರೆಂಡ್ ಆದ್ರೆ ಓಕೆ, ಟ್ರೋಲ್ ಮಾಡ್ಬಿಡ್ರಪ್ಪ. ನಾನು ಹೋಲ್ ಆಗ್ಲಿ ಬಿಡಿ ಅಲ್ಲ. ನಾನು ಹೋಲ್ ಮೂವಿ ನೋಡಿದೀನಿ, ಹಾ. ಆದ್ರೆ ನೀವು ಡ್ಯಾನ್ಸ್ ಮಾಡಿರೋದು ನೋಡಿಲ್ಲ. ಇದು ಹೆಂಗಾಯ್ತು ಗೊತ್ತಾ ಇದು? ನಾನು ಇಂಟರ್ನ್ಯಾಷನಲ್ ಫುಲ್ ಸೆಲೆಬ್ರಿಟಿ, ಬಟ್ ಕರ್ನಾಟಕದಲ್ಲಿ ಗೊತ್ತಿಲ್ಲ. ಹಂಗಾಯ್ತಲ್ಲಮ್ಮ ಇದು. ಓಕೆ, ಇನ್ನೇನು 19ನೇ ತಾರೀಕು ರಿಲೀಸ್ ಆಗುತ್ತಲ್ಲ, ಆವಾಗ ಫುಲ್ ನೋಡಿ. ನೀವು ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿದ್ದೀರಾ ಟ್ರೇಲರ್ನ? ಎಲ್ರಿಗೂ ಶೇರ್ ಮಾಡಿ. ನಿಜ? ಡೌಟಲ್ಲಿ ಹೇಳ್ತಾ ಇದ್ದಾರೆ. ಹೌದು ನಿಜ. ಎಲ್ಲ ಬೇಕಿದ್ರೆ ನಮ್ಮಮ್ಮನ ಫೋನ್ ನೋಡಿ, ಫುಲ್ ಸ್ಕೂಲ್ ಫ್ರೆಂಡ್ಸ್ ಇದು ಹಾಕಿರೋದು ವ್ಯೂಸ್. ಹೌದಾ? ಓಕೆ, ನಿಮಗೆ ಟ್ರೇಲರ್ ನೋಡ್ಬಿಟ್ಟು ಯಾರಾದ್ರು ಫ್ರೆಂಡ್ಸ್ ಏನಂದ್ರು? ಅಂದರೆ ನಾನು ಜಾಸ್ತಿ ಒಪಿನಿಯನ್ ಕೇಳ. ನನ್ನ ಫ್ರೆಂಡ್ ಸರ್ಕಲ್ ಒಂದಿಷ್ಟಿದೆ, ಯಾವಾಗಲೂ ಸಪೋರ್ಟಿವ್ ಆಗಿರೋರು. ಅವ್ರಿಗೆ ಕೇಳ್ತೀನಿ ನಾನು ಈ ಥರ ಕಳಿಸ್ದಾಗ. ಅವ್ರು ಅದೇ ಹೇಳಿದ್ದು, ಅವ್ರು ಫಸ್ಟ್ ನೋಡೋದು ಪರ್ಫಾರ್ಮೆನ್ಸ್ ನೋಡ್ತಾರೆ. ಪರ್ಫಾರ್ಮೆನ್ಸ್ ಓಕೆ ಎಲ್ಲ ಚೆನ್ನಾಗಿ, ಅವರು ಪರ್ಫಾರ್ಮೆನ್ಸ್ ಓಕೆ ಲೈಕ್ ಆಯಿತು. ಮತ್ತು ಅದಾದಮೇಲೆ ಜಾನರ್ ಏನು ಕಾಮಿಡಿ ಆಗಿ ಇಟ್ಕೊಂಡು ಹೋಗ್ತಾ ಇದ್ದೀವಲ್ಲ, ಅದು ಇಷ್ಟ ಆಯಿತು. ನಾನು ಅಂದ್ಕೊಂಡಿದ್ದೆ ಲ್ಯಾಗ್ ಹೊಡಿಯುತ್ತೆ ಅಂತ, ಬಟ್ ಅವ್ರುಗಳಿಗೆಲ್ಲ ಎಲ್ಲೂ ಅನಿಸಿಲ್ಲ. ಸೊ ನಂದು ಸ್ವಲ್ಪ ನಾನೇನೋ ಮಿಸ್ ಅಂದ್ಕೊಂಡೇನೋ ಅನಿಸ್ತು. ಬಟ್ ಅವ್ರುಗಳೆಲ್ಲ ಚೆನ್ನಾಗಿದೆ ಅಂತಲೇ ಅನ್ನಿಸ್ತು, ಫನ್ ಆಗಿದೆ, ಏನೋ ವಿಷಯ ಇದೆ ಇದರಲ್ಲಿ ಅಂತ ಅನಿಸುತ್ತೆ ಅಂತ ಹೇಳಿದ್ರು. ಸೊ ಹಂಗಾಗಿ ಓಕೆ ಇದು ಕ್ಲಿಕ್ ಆಗುತ್ತೆ ಅಂತ. ಯಾಕಂದರೆ ನಮಗೊಂದು ಇರುತ್ತೆ, ಬಟ್ ಆಡಿಯನ್ಸ್ ಕಡೆಯಿಂದ ಓಕೆ. ಅನಿಸ್ತಾ. ಸೊ ನಾವೇ ಪರ್ಫಾರ್ಮೆನ್ಸ್ ಮಾಡಿರೋದ್ರಿಂದ ನಾವು ಒಂದೇನೋ ಹಿಂಗಿರ್ಬೋದೇನೋ ಅನ್ಕೋತೀವಿ, ಬಟ್ ಆಡಿಯನ್ಸ್ ಫ್ರೆಶ್ ಆಗಿ ನೋಡ್ತಾರಲ್ವಾ, ಸೊ ಅವಾಗ ಹಂಗೆ ಅನಿಸಿರುತ್ತೆ. ಓಕೆ, ನಿಮಗೆ ಈ ಕಂಟೆಂಟ್ ಮಾಡಬೇಕು ಅಂತ ಆಯ್ತಲ್ಲ, ಏನಕ್ಕೆ ಇದು ಕಂಟೆಂಟು ಏನಕ್ಕೆ ಇಷ್ಟ ಆಯ್ತು, ಏನಕ್ಕೆ ಇದನ್ನೇ ಮಾಡಬೇಕು ಅಂತ ಚೂಸ್ ಮಾಡಿದ್ದು? ಅಲ್ಲ, ಇದನ್ನೇ ಮಾಡಬೇಕು ಅಂದಿದ್ದು ಒಂದು ಡಿಫ್ರೆಂಟಾಗಿ ಮಾಡಬೇಕು ಅಂತ. ಇನ್ನೊಂದು ಕಾಮಿಡಿ ನಾನು ಯಾವತ್ತೂ ಮಾಡೇ ಇಲ್ಲ. ನಾನು ಯಾವಾಗಲೂ ಸೀರಿಯಸ್ಸು ಮತ್ತು ಯಾವಾಗಲೂ ಈ ತತ್ವ ಹೇಳೋದೇ ಇತ್ತು ನಂದು. ಇದರಲ್ಲೆಲ್ಲ ಈ ಅವಾರ್ಡ್ ಅನ್ನೋದೇ ಮೇಯ್ನ್ ತಲೆಯಲ್ಲಿದ್ದಾಗ ನಾವು ಜನಗಳಿಗೆ ಒಂದು ಮೆಸೇಜ್ ಕೊಡಬೇಕು ಅನ್ನೋದು ಇತ್ತು. ಈ ಸತಿ ಅದೆಲ್ಲನೂ ಬಿಟ್ಟು ಬರೀ ನಗಿಸ್ಬೇಕು ಅಂತ ಅಷ್ಟೇ ತಲೆಯಲ್ಲಿತ್ತು. ಹಾಗಾಗಿ ನಾನು ಇದನ್ನು ಸೆಲೆಕ್ಟ್ ಮಾಡಿದ್ದು. ಇದರಲ್ಲೇನಂದರೆ ಫಸ್ಟು ಕಾಮಿಡಿ ಕಂಟೆಂಟು ನಾವು ಮಾಡಿದ್ದು. ನೀನು ಫಸ್ಟ್ ಮಾಡಿದ್ದು, ಅಶ್ವಿನಿ ಅವರು ಫಸ್ಟು, ಇವರು ಫಸ್ಟು, ಎಲ್ಲರೂ ಸಿದ್ದು ಅವ್ರೊಬ್ರನ್ನ ಬಿಟ್ಟು, ಇನ್ನು ನವೀನ್ ಅವ್ರು ಬಿಟ್ಟು ಎಲ್ಲರೂ ಕಾಮಿಡಿ ಫಸ್ಟ್ ಟೈಮು. ಇಲ್ಲ, ಆ್ಯಕ್ಚುಲಿ ಇವ್ರ ಸಿನಿಮಾದಲ್ಲೆಲ್ಲ ಹೆಂಗಿರುತ್ತೆ ಅಂತಂದರೆ ಫುಲ್ ಸೀರಿಯಸ್. ಹೀರೋನು ಪ್ಯಾಥೋ, ಹೀರೋಯಿನ್ನು ಫುಲ್ ಕಷ್ಟ. ನಾನು ಇದನ್ನು ಸಮಾನದಲ್ಲಿ ಕೇಳಬೇಕು ಅಂದ್ಕೊಂಡಿದ್ದೆ. ಈ ಕ್ಯಾರೆಕ್ಟರ್ ನಂದು ಏನು ರೆಡಿ ಮಾಡೋದು, ಏನು ಕ್ಯಾರೆಕ್ಟರ್ ಕ್ರಿಯೇಟ್ ಮಾಡಿದ್ರಲ್ವ. ಸೊ ನಾನು ಅಂದ್ಕೊಂಡೆ, ನಾನು ಮಾಡುವಾಗ ನಾನು ಅದನ್ನು ನನಗೆ ಬೇಕಾದಾಗ ನಾನು ಮಾಡೋದ್ನೇನೋ ಅಂತ ಅನ್ನಿಸ್ತು. ಯಾಕಂದರೆ ಅದರಲ್ಲಿ ತುಂಬ ಇನ್ನೋಸೆಂಟ್ ಆಗಿತ್ತೇನೋ ಕ್ಯಾರೆಕ್ಟರ್ ಅದು. ಹೌದು, ಬಟ್ ಇವಾಗ ಸಮಾನತೆ ಬಗ್ಗೆ ಮಾತಾಡ್ತಿದ್ದೀವಿ. ಹೌದು, ಅದು ಇನ್ನೋಸೆಂಟ್ ಆಗಿತ್ತೇನೋ. ಯಾಕಂದರೆ ಅವರು ಅತ್ತೆ ಆ ಥರ ಇದ್ದಾರೆ, ಗಂಡ ಒಂಥರ ಹೋಮ್ಲಿ ಫೀಲ್, ಒಂಥರ ಇನ್ನೋಸೆಂಟ್ ಆಗಿ ಬ್ರಾಹ್ಮಿನ್. ನೀವು ಮಾಡಿದ್ವೇ ಇದೆಯಲ್ಲ, ಅದು ಇವಾಗ ನೋಡ್ತಿದ್ರೆ ಇವಾಗ ಒಂಥರ ಮಜಾ ಕೊಡ್ತಾ ಇದೆ ನನಗೆ. ಅಂದರೆ ನನಗೆ ಅದೇ ನಾನು ಅವಾಗಲೇ ಕೇಳಿ, ಮೇಡಮ್ ನೀವು ಈ ಥರ ಅಂದ್ಕೊಂಡಿದ್ರಾ? ಯಾಕಂದರೆ ನೀವೇನು ನಂಗೆ ಹೇಳಿರ್ಲಿಲ್ವಲ್ಲ ಮ್ಯಾಮ್ ಈ ಥರ ಅಂತಂತೇಳಿ. ನಾನು ಮ್ಯಾಮ್ ಏನು ಹೇಳೇ ಇಲ್ಲ, ನಾನು ಹಿಂಗೆ ಮಾಡಿಬಿಟ್ನೆ ಅಂತ. ನನಗೆ ಅದು ಆ್ಯಕ್ಚುಲಿ ತುಂಬ ಅನಿಸಿತ್ತು. ಅದು ಆ್ಯಕ್ಚುಲಿ ನನಗೆ ಅನಿಸಿತ್ತು, ಬಟ್ ಹೋಗ್ಲಿ ಹಿಂಗೆ ಮಾಡಿಬಿಟ್ಟಿದ್ದೀನಿ. ಬಟ್ ಡಬ್ಬಿಂಗಲ್ಲಿ ನೋಡಿದಾಗ ಓಕೆ ಅದೇನಿದೆ ಅದು ನಾನು ಓಕೆ ಅನ್ಸಿದ್ರೆ ನಾನು ಓಕೆ ಮಾಡ್ತೀನಿ, ಇಲ್ಲ ಅಂದ್ರೆ ನಾನು ಮಾಡಿರಲ್ಲ. ನನಗೆ ಅನ್ನಿಸ್ತು, ನಂಗೆ ಆ್ಯಕ್ಚುಲಿ ಫುಲ್ಲು ಫ್ರೀ ಆಗಿ ಒಂದು ಪರ್ಫಾರ್ಮೆನ್ಸ್ ಮಾಡಿದ್ದಂದರೆ ನನ್ನ ಸಮಾನತೆ. ಇವ್ರು ಓಕೆ ಇಲ್ಲ ಅಂದಿದ್ರೆ ಏನು ಮಾಡಿರೋರು ಗೊತ್ತಾ? ತಿರ್ಗಾ ರೀಶೂಟ್ ಮಾಡಿರೋರು. ಮೊದಲೇ ಸರಿಗಿಲ್ಲ, ಇದು ಯಾಕೋ ನಂಗೆ ಮಿಸೋಡಿದೈತೆ, ತಡಿ ನಾನು ರೀಶೂಟ್ ಮಾಡ್ತೀನಿ ಅಂದ್ಬಿಟ್ಟು ರವಿಸರ್ತಾರ. ನನಗೇನಂದರೆ 100% ನನಗೆ ಸ್ಯಾಟಿಸ್ಫೈ ಆಗಬೇಕು ಫಸ್ಟು. ನನಗೆ ಓಕೆ ಆಗಿಲ್ಲ ಅಂತಂದರೆ ನಾನು ಜನಗಳಿಗೆ ಒಪ್ಸೋಕ್ಕಾಗಲ್ಲ. ಹೌದು. ಸೊ ಹಾಗಾಗಿ ಫಸ್ಟು ನನಗೆ ಒಪ್ಪಿಗೆ ಆಗಬೇಕು. ಓಕೆ ಇಲ್ಲ, ನನಗೆ ಎಲ್ಲೂ ಲ್ಯಾಗ್ ಹೊಡಿತಲ್ಲ, ನನಗೆ ಬೋರ್ ಆಗ್ತಿಲ್ಲ ಅಂತ ಅನ್ನಿಸ್ದಾಗ ಮಾತ್ರ ಅಷ್ಟೇ ನಾನು ಅದನ್ನು ಜನಗಳ ಮುಂದೆ ನಾನು ಪ್ರೆಸೆಂಟ್ ಮಾಡೋಕ್ಕೆ ಇಷ್ಟಪಡ್ತೀನಿ. ಆವಾಗಷ್ಟೇ ಅವರಿಗೆ ಇಷ್ಟ ಆಗುತ್ತೆ. ಸೊ ನಂದು ಆ ಥರ. ಅದಕ್ಕೆ ಈ ತತ್ವ ಹೇಳೋದೆಲ್ಲ ಬಿಟ್ಟು, ಸೊ ಬುದ್ಧಿವಾದ ಹೇಳೋದೆಲ್ಲ ಬಿಟ್ಟು, ತುಂಬ ಫ್ರಸ್ಟ್ರೇಷನ್ ಆಗಿ ಬಂದಿರ್ತಾರೆ, ಏನೋ ಪ್ರಾಬ್ಲಮ್ ಇರುತ್ತೆ, ಆರಾಮಾಗಿ ಟಿ ವಿ ಮುಂದೆ ಕೂತ್ರೆ ಸೊ ಫುಲ್ಲು ನಗಾಡಬೇಕು, ನಕ್ಕು ಎಂಜಾಯ್ ಮಾಡಬೇಕು. ಅದಕ್ಕೋಸ್ಕರ ನಾವು ಇದನ್ನು ಮಾಡಿದ್ದು. ಮತ್ತು ನನಗೆ ಭಯ ಆಯಿತು ಫಸ್ಟ್ ಟೈಮ್ ನಾನು ಏನೋ ಕಾಮಿಡಿ ಕಂಟೆಂಟ್ ಕೈ ಹಾಕ್ತಿದ್ದೀನಿ, ನನಗೆ ಮೊದಲೇ ಕಾಮಿಡಿ ಸೆನ್ಸ್ ಇಲ್ಲ, ನಾನು ಕರೆಕ್ಟಾಗಿ ಮಾಡ್ತೀನಿ ಅಂತ ನನಗೆ ನನ್ನ ಮೇಲೆ ಡೌಟ್ ಇತ್ತು. ಬಟ್ ಇಲ್ಲ, ಎಲ್ಲರೂ ನನಗೆ ನಮ್ಮ ಆರ್ಟಿಸ್ಟ್ಗಳಲ್ಲಿ ಪ್ರತಿಯೊಬ್ಬರು ಸಪೋರ್ಟ್ ಮಾಡಿದ್ರಿ. ಮತ್ತು ನನಗೆ ಒಬ್ಬರು ಆರ್ಟಿಸ್ಟ್ ಪ್ರಾಬ್ಲಮ್ ಆದಾಗ ನೀವು ಸಡನ್ನಾಗಿ ಖುಷಿಯವ್ರನ್ನ ರೆಫರ್ ಮಾಡಿದ್ದು, ಅದು ಭಾಳ ಖುಷಿ ಆಯಿತು. ಅವರು ನಮಗೆ ಕರೆಕ್ಟಾಗಿ ಹೊಂದ್ಕೊಂಡು, ನಿಜವಾಗ್ಲೂ ಅದು ಬಹಳ ಭಾಳ ಖುಷಿ ಆಯಿತು. ಅದು ಹೇಳಿ. ಮುಗೀತಾ? ಓಕೆ ಫೈನ್. ಇವಾಗ ಹೇಳ್ತಾಯಿದ್ರಿ ಸ್ಕ್ರಿಪ್ಟ್ ಬಗ್ಗೆ ಎಲ್ಲ ಹೇಳ್ತಾಯಿದ್ರಲ್ಲ, ಎಷ್ಟು ದಿನದಲ್ಲಿ ಮಾಡಬೇಕು ಅಂತಿದ್ರಿ ಇದನ್ನು? ಒಂದಿನ.
ಎಷ್ಟು ದಿನ ಆಯಿತು? 3 ದಿನ. 3 ಡೇಸ್ ಶೂಟ್ ಆಯ್ತಲ್ವಾ? ಹೌದು. ಸೊ ಏನಕ್ಕೆ ನಿಮಗೆ ಅದು ಸ್ಯಾಟಿಸ್ಫ್ಯಾಕ್ಷನ್ ಏನಕ್ಕೆ 3 ಅಂದ್ರೆ ಸ್ವಾಮೀಜಿ ಕ್ಯಾರೆಕ್ಟರ್ನ ಆ್ಯಕ್ಚುಲಿ ನಾನು ಒಬ್ರ ಕೈಯಲ್ಲಿ ಮಾಡಿಸಿದ್ದೆ, ಬಟ್ ಅದು ನನಗೆ ಯಾಕೋ ಸ್ಯಾಟಿಸ್ಫೈ ಆಗಲಿಲ್ಲ. ಮತ್ತು ನಮ್ಮ ಶಿಷ್ಯಂದ್ರೆಲ್ಲ ಕ್ಯಾಮ್ರಾ ನೋಡ್ಕೊಂಡು ನಗ್ಬಿಟ್ಟಿದ್ರು. ಅದು ಆ್ಯಕ್ಚುಲಿ ನಂದು ತಪ್ಪಿದೆ. ನಾನು ನೋಡಬೇಕಿತ್ತು. ಅರ್ಜೆಂಟಲ್ಲಿ ಒಂದಿನದಲ್ಲಿ ಮುಗಿಸ್ಬೇಕು ಅಂತ ನಾವು ಟೈಟ್ ಶೆಡ್ಯೂಲ್ ಹಾಕೊಂಡಾಗ ಈ ಥರ ಮಿಸ್ಟೇಕ್ ಆಗುತ್ತೆ. ಸೊ ಆಮೇಲೆ ಅಂದ್ಕೊಂಡೆ ಬೇಡ, ಫ್ರೀಯಾಗಿ ಬಿಟ್ಬಿಡೋಣ, ನೀಟಾಗಿ ಮಾಡಬೇಕು. ಅಂದ್ಕೊಂಡಿದ್ದು ಅಷ್ಟು ಶಾರ್ಟ್ಸು ನನಗೆ ಬೇಕು ಅಂತಂದರೆ ನಾನು ಆರಾಮಾಗಿ ಮಾಡಬೇಕು. ಟೆನ್ಷನ್ ತೊಗೊಂಡು ನಿಮ್ಗಳ ಮೇಲೆಲ್ಲ ಟೆನ್ಷನ್ ಕೊಟ್ಕೊಂಡು ತೊಗೊಂಡ್ರೆ ಅದು ನೀಟಾಗಿ ಆಗೋದೇ ಇಲ್ಲ, ಲೇಟಾದರೂ ಪರವಾಗಿಲ್ಲ ಅಂತೇಳಿ. ಸೊ ತಿರ್ಗಾ ನಾನು ಮತ್ತೆ ಪ್ಲ್ಯಾನ್ ಮಾಡಿ ಎಲ್ರದ್ದು ಮತ್ತೆ ಡೇಟ್ ತೊಗೊಂಡು ಮಾಡಿದ್ದೆ. ಇಲ್ಲ, ಆ್ಯಕ್ಚುಲಿ ಖುಷಿಯಾಗಿದೆ ಏನು ಅಂದರೆ ಶಾರ್ಟ್ ಮೂವಿನೂ ನೆಗ್ಲೆಕ್ಟ್ ಮಾಡಿಬಿಡ್ಬೋದು. ಬಿಡಿ ಶಾರ್ಟ್ ಮೂವಿ ಅಲ್ವಾ ಓಕೆ ಅಂತ, ಬಟ್ ಅದನ್ನು ಇಲ್ಲ ಇದು ಪರ್ಫೆಕ್ಟಾಗೇ ಬೇಕು ನನಗೆ, ಬೇಕಾದ್ರೆ ರೀಶೂಟ್ ಮಾಡಿದ್ರೂ ಪರವಾಗಿಲ್ಲ ಅಂತ ಮಾಡೋದ್ರಲ್ಲ. ಸೊ ಅದು ಖುಷಿ ಆಯಿತು. ನೈಸ್, ಚೆನ್ನಾಗಿತ್ತು. ಆಮೇಲೆ ಇನ್ನೊಂದು ಕೇಳಬೇಕು, ಇದರಲ್ಲಿ ಸ್ವಲ್ಪ ಬೇರೆ ಥರ ಏನೋ ಕಾಂಟ್ರವರ್ಸಿ ಡೈಲಾಗ್ಸ್ಗಳು ಇದೆಯಂತೆ, ಇದ್ರ ಬಗ್ಗೆ ಏನು ಹೇಳ್ತೀರಾ? ಕಾಂಟ್ರವರ್ಸಿ ಮಾಡಬೇಕು ಅಂತ ಏನು ಡೈಲಾಗ್ ಬರ್ದಿಲ್ಲ. ಆ್ಯಕ್ಚುಲಿ ಟ್ರೆಂಡಿಂಗಲ್ಲಿ ಇರೋದೇ ಅದು. ಸೊ ನಾವು ನಾರ್ಮಲಾಗಿ ಬರ್ದಿದ್ದೀವಿ, ಅದನ್ನು ಅವ್ರು ಕಾಂಟ್ರವರ್ಸಿ ಥರ ತೊಗೊಂಡ್ರೆ ನಾವು ಏನು ಮಾಡೋಕ್ಕಾಗಲ್ಲ. ಓಕೆ, ಬೇರೆ ಶಾರ್ಟ್ ಮೂವಿಗೂ ಇದಕ್ಕೂ ಇರೋ ಡಿಫ್ರೆನ್ಸ್? ಬೇರೆ ಶಾರ್ಟ್ ಮೂವಿಗೆ ಏನೋ ಒಂದು ಥ್ರೆಡ್ ಇಟ್ಕೊಂಡು ಏನೋ ಒಂದು ಮೆಸೇಜ್ ಇಟ್ಕೊಂಡು ಏನೋ ಹೇಳೋಕೊಡ್ತಾರೆ. ನಾವು ಇದರಲ್ಲಿ ಏನೂ ಮೆಸೇಜ್ ಹೇಳ್ತಿಲ್ಲ, ಏನಿಲ್ಲ. ಫುಲ್ ಆ್ಯಂಡ್ ಫುಲ್ ಫನ್ ಅಷ್ಟೇ, ಎಂಜಾಯ್ ಮಾಡಬೇಕು, ಅದು ಬಿಟ್ಟರೆ ಬೇರೆ ಏನಿಲ್ಲ. ಅಷ್ಟೇನಾ? ನಿಮಗೆ ಏನು ಅನ್ನಿಸ್ತು ಫುಲ್ಲು ಸಿನಿಮಾ ಶೂಟಿಂಗ್ ಎಲ್ಲ ಮುಗಿಸೋ ಅಷ್ಟೊತ್ತಿಗೆ? ರಜಾಕಿದ ಖುಷಿ ಇತ್ತು ಗೊತ್ತು ನನಗೆ, ಇಲ್ವಾ? ಓಕೆ, ಹಾಂ, ಏನು ಅನ್ನಿಸ್ತು ಶೂಟಿಂಗ್? ಎಷ್ಟು 2-3 ದಿನ ಬಂದಿದ್ರಿ ಅಲ್ವಾ? ಸೊ ಹೆಂಗೆ ಅನ್ನಿಸ್ತು ನಿಮಗೆ? ಹೆಂಗಿತ್ತು ಶೂಟಿಂಗ್ ಸ್ಪಾಟ್ ಎಲ್ಲ? ಹೆಂಗಿತ್ತು ಮುಗಿಯೋಷ್ಟರಲ್ಲಿ? ಫನ್ನಾಗಿತ್ತು, ಎಲ್ಲರೂ ನಕ್ಕಿ ನಕ್ಕಿ ಬೀಳ್ವಿ. ಆಮೇಲೆ ಇದು ನಂಗೆ ತುಂಬ ಇಷ್ಟ ಆಯಿತು. ಅದು ಆವಾಗಲೇ ರಶ್ಮಿ ಮ್ಯಾಮ್ ಹೇಳಿದ್ರಲ್ಲ, ರಶ್ಮಿ ಮ್ಯಾಮ್ ಚಾಕ್ಲೇಟ್ ತಂದಿದ್ವಿ ನಾವು, ಹೊಟ್ಟೆ ಇರ್ತದೆ ಅಂತ ಅದೇ ಇಷ್ಟ ಆಯ್ತಾ? ಅವರೇ ತಿಂದ್ಬಿಟ್ಟು ಅವ್ರಿಗೆ ಇಷ್ಟ ಆಯ್ತು ಅಂತ. ಅದು ಆ್ಯಕ್ಚುಲಿ ಅವತ್ತು ಏನಾಯ್ತು ಅಂದರೆ, ಅವತ್ತು ವ್ಯಾಲೆಂಟೈನ್ಸ್ ಡೇ, ಅವತ್ತಿನ ದಿನ ಶೂಟಿಂಗ್ ಇಟ್ಕೊಂಡಿದ್ವಿ. ವ್ಯಾಲೆಂಟೈನ್ಸ್ ಡೇ ದಿನ ಎಷ್ಟೊಂದು ಜನಕ್ಕೆ ಏನೇನೋ ಕೆಲಸ ಇರುತ್ತೆ, ನೀವೇನಕ್ಕೆ ಅವತ್ತೇ ಶೂಟಿಂಗ್ ಇಟ್ಕೊಂಡ್ರಿ? ಎಲ್ರದ್ದು ಡೇಟ್ಸ್ ಅವತ್ತೇ ಅವೈಲೇಬಲ್ ಇದ್ದಿದ್ದು. ನಿಮಗಿತ್ತೇನೋ? ಇಲ್ಲ ಪಾಪ, ನಾವು ಹಂಗಾರೆ ಎಲ್ಲರೂ ಎಷ್ಟು ಸಿಂಗಲ್ ಆಗಿದ್ದೀವಿ ಅಂತ ಇವತ್ತೇ ಗೊತ್ತಾಯ್ತು. ನಾವೆಲ್ಲರೂ ಎಷ್ಟು ಸಿಂಗಲ್ ಆಗಿದ್ದೀವಿ ಅಂತ. ಓಹ್ ಫೈನ್. ಸೊ ಪಾಪ ಪ್ರೀತಿಯಿಂದ ಚಾಕ್ಲೇಟ್ ತಂದು ಕೊಟ್ಟಿದ್ದು. ಪುಟ ಶೂಟಿಂಗ್ ಮುಗಿದ್ಮೇಲೆ ಇಸ್ಕೊತೀನಿ ಅಂದರೆ ಹೊಟ್ಟೆ ಹಸಿವಾಗ್ತಿದೆ ಅಂತ ಅವರೇ ಎಲ್ಲ ಖಾಲಿ ಮಾಡಿಬಿಟ್ಟಿದ್ದಾರೆ. ಪಾಪ ಮಗು ಅಲ್ವಾ ಅಂತ ಸುಮ್ಮನೆ. ನನಗೂ ಯಾವತ್ತೋ ಒಂದು ದಿನ ಚಾಕ್ಲೇಟ್ ತಂದು ಕೊಟ್ರೆ ಹಿಂಗೆ ಹೋಗಿ ಬರೋ ಅಷ್ಟೊಂದು ಇರಲಿಲ್ಲ. ನೀವೇ ಬೇಡ, ನಾನು ಫೋರ್ಸ್ ಮಾಡಿದ್ರು ಕೊಡ್ತೀನಿ ಅಂದ್ಬಿಟ್ಟು ನೀವೇ ಬೇಡ ಅಂದರೆ ಅದಕ್ಕೆ ನಾನು ಬ್ಯಾಗ್ ಇಟ್ಕೊಂಡೆ. ನಾನು ಅದನ್ನು ತಿಂದೂ ಇಲ್ಲ. ಹಂಗೆ ಇಟ್ಟಿದ್ದೀರಾ? ಯಾಕೆ? ನೀವು ತಿಂದಿಲ್ವಲ್ಲ ಅಂತ. ನಾನು ಚಾಕ್ಲೇಟ್ ಸ್ವೀಟ್ಸ್ ತಿನ್ನಲ್ಲಮ್ಮ, ನಾನು ತಿನ್ನೋದೇ ಬೇರೆ. ಇವಾಗ ಇರ್ತಿದ್ರೆ ನಾನು ಕೊಟ್ಟೇ ಇಲ್ಲ. ನೀವು ಸುಮ್ಮನೆ ಡೈಲಾಗ್ ಕ್ಯಾಮ್ರಾ ಮುಂದೆ ಅದನ್ನೆಲ್ಲ ನೀವು ಮ್ಯಾನೇಜ್ ಮಾಡಬೇಕಪ್ಪ. ಹೋಗ್ಲಿ ಬಿಡಿ, ನೈಸ್. ಇನ್ನೊಂದ್ಸತಿ ಚಾಕ್ಲೇಟ್ ಬೇಡ, ಖಾರ ಖಾರ. ನಾನು ನಿಮಗೆ ಖಾರ ಕೊಡಿಸ್ತೀನಿ, ನೀವು ನನಗೆ ಖಾರ ಕೊಡಿಸಿ. ಓಕೆಯಾ? ಓಕೆ, ನೀವು ಹೇಳಿ. ಈ ಕಡೆ ಆ್ಯಂಕರಿಂಗ್ ಮಾಡ್ತಿರ್ತೀರಾ, ಈ ಕಡೆ ಸಿನಿಮಾ ಮಾಡ್ತಿರ್ತೀರಾ, ಈ ಕಡೆ ಶಾರ್ಟ್ ಮೂವಿನೂ ಮಾಡ್ತಿರ್ತೀರಾ, ಹೆಂಗೆ ಎಲ್ಲನೂ ಮ್ಯಾನೇಜ್ ಮಾಡೋದು? ಮ್ಯಾನೇಜ್ ಮಾಡೋದಂದರೆ ಫಸ್ಟಿಗೆ ಯಾವ ಡೇಟ್ಸಲ್ಲಿ ಯಾವ ಶೂಟ್ ಇರುತ್ತೆ ಅನ್ನೋದು ನಾನು ಯಾರಾದರೂ ನನಗೆ ಪ್ರಾಜೆಕ್ಟ್ ಅಪ್ರೋಚ್ ಮಾಡುವಾಗ ಹೇಳ್ಬಿಡ್ತೀನಿ, ಈ ಡೇಟ್ಸ್ ನನಗೆ ನಂದು ಈ ಥರ ಶೂಟ್ ಇದೆ ಅಂತ. ಅದನ್ನು ಬಿಟ್ಟು ಅವರು ನನ್ನ ಫ್ರೀ ಡೇಟ್ಸಲ್ಲಿ ಶೂಟ್ ಮಾಡ್ಕೊಳ್ಳೋದಾದರೆ ನಾನು ಮಾಡಿರ್ತೀನಿ ಅಷ್ಟೇ. ಮತ್ತು ಇಂಟರ್ವ್ಯೂಸ್ ಬಂದಾಗ ನಾನು ಚಾನಲಲ್ಲಿ ಇನ್ಫಾರ್ಮ್ ಮಾಡಿಬಿಡ್ತೀನಿ, ನಾನು ಈ ಡೇಟಲ್ಲಿ ಇಲ್ಲ ಅಂತ. ಆ ಡೇಟಲ್ಲಿ ಇಂಟರ್ವ್ಯೂ ಬಂದರೆ ನಮ್ಮ ರಿಪೋರ್ಟರ್ ಮೇಲೆ ಅವ್ರು ಇಂಟರ್ವ್ಯೂ ಮಾಡಿರ್ತಾರೆ. ಇನ್ ಕೇಸ್ ಆ ಡೇಟಲ್ಲಿ ಫ್ರೀ ಇದ್ದರೆ ನಾನು ಇಂಟರ್ವ್ಯೂ ಮಾಡಿರ್ತೀನಿ. ಓಕೆ, ಸೊ ನಿಮಗೆ ಆ್ಯಂಕರಿಂಗ್ ಇಷ್ಟನಾ, ಆ್ಯಕ್ಟಿಂಗ್ ಇಷ್ಟನಾ? ಆ್ಯಂಕರಿಂಗ್ ಆ್ಯಕ್ಟಿಂಗ್ ಅಂತ ಬಂದರೆ ನನಗೆ ಎರಡೂ ಇಷ್ಟ. ಯಾಕಂದರೆ ಫಸ್ಟು ಕಮಿಟ್ಮೆಂಟಿಗೆ ಅಂತ ಸ್ಟಾರ್ಟ್ ಮಾಡಿದ್ದು ಆ್ಯಂಕರಿಂಗು. ಸೊ ಅದು ಹೋಗ್ತಾ ಹೋಗ್ತಾ ನನಗೆ ತುಂಬ ಇಷ್ಟ ಆಯಿತು. ಯಾಕಂದರೆ ಒಂದು ಸೆಲೆಬ್ರಿಟಿನ ನಾವು ಇಂಟರ್ವ್ಯೂ ಮಾಡೋದಂದರೆ ಅದು ಈಸಿ ಜಾಬ್ ಅಲ್ಲ ಅಂತ ನನಗೆ ತುಂಬ ರಿಯಲೈಸ್ ಆಯಿತು. ಮತ್ತು ನಾನು ಡೈಲಿ ಸೆಲೆಬ್ರಿಟಿಗಳ ಜೊತೆ ನಾನು ಓಡಾಡ್ತಾ ಇರ್ತೀನಿ. ಅವರು ನನ್ನನ್ನು ಯಾವುದೋ ಒಂದು ಇಂಟರ್ವ್ಯೂನಲ್ಲಿ ನನ್ನ ರೆಕಗ್ನೈಸ್ ಮಾಡ್ತಾರೆ ಅಂದಾಗ ಅದೊಂದು ಖುಷಿ ಇರುತ್ತೆ. ಸೊ ಹಾಗಾಗಿ ನನಗೆ ಆ್ಯಂಕರಿಂಗು ತುಂಬ ಇಷ್ಟ, ಹಾಗೆ ಆ್ಯಕ್ಟಿಂಗು ಕೂಡ ನನಗೆ ತುಂಬ ಇಷ್ಟ. ಎರಡೂ ಯಾವುದು ಅಂದರೆ ಅದು ಸಾಧ್ಯನೇ ಇಲ್ಲ, ಹೇಳಕ್ಕೆ ಸಾಧ್ಯನೇ ಇಲ್ಲ. ಓಕೆ, ನೀವು ಇಂಟರ್ವ್ಯೂ ಮಾಡ್ತಿದ್ರಿ ಅಲ್ವಾ? ಸೊ ಇವತ್ತು ನೀವೇ ಇಂಟರ್ವ್ಯೂ ಕೂತಾಗ ನಿಮ್ಮ ಅನುಭವ? ಆ್ಯಕ್ಚುಲಿ ಸೀರಿಯಸ್ಲಿ ಇದನ್ನು ಹೇಳಬೇಕು, ನನಗೆ ಫಸ್ಟ್ ಅವ್ರು ಇಂಟರ್ವ್ಯೂ ಮಾಡೋ ಆ್ಯಂಕರು ಕೂಡ ನನ್ನ ಫ್ರೆಂಡೇ. ನಾವು ಒಟ್ಟಿಗೆ ಇಂಟರ್ವ್ಯೂ ಮಾಡಿದ್ದೀವಿ, ಎಷ್ಟೋ ಸತಿ ಸಿಕ್ಕಿದ್ದೀವಿ. ಬಟ್ ಆದರೂ ನಾನು ಇಂಟರ್ವ್ಯೂ
ಮಾಡೋದಕ್ಕೂ ನನ್ನನ್ನು ಇನ್ನೊಬ್ರು ಇಂಟರ್ವ್ಯೂ ಮಾಡುವಾಗ ಆಬ್ವಿಯಸ್ಲಿ ಇದು ಫಸ್ಟ್ ಎಕ್ಸ್ಪೀರಿಯೆನ್ಸ್. ನಂಗೆ ತುಂಬ ನಾನು ನರ್ವಸ್ ಆದೆ. ಅವ್ರು ಕೇಳೋ ನಾವು ಆ್ಯಂಕರ್ಗಳಿಗೆ ಹೆಂಗಿರುತ್ತೆ ಅಂದರೆ ನಾನು ಏನು ಬೇಕಾದರೂ ಕ್ವಶನ್ ಕೇಳ್ಬೋದು, ನನಗೆ ಗೊತ್ತಿದೆ ಆ ಮೂವಿ ಟ್ರೈಲರ್ ಸಾಂಗ್ಸ್ ಎಲ್ಲ ನೋಡಿ ನಾನು ಏನು ಬೇಕಾದರೂ ಕೇಳ್ಬೋದು ಅನ್ನೋದು ನಮಗೊಂದಿರುತ್ತೆ. ಸೊ ಅದೇ ನಾವು ಕೇಳೋದಕ್ಕೆ ಅವ್ರು ಆನ್ಸರ್ ಮಾಡಬೇಕು ಅನ್ನೋದು ಅವ್ರ ಸಿಚುವೇಶನ್ ಹೆಂಗಿರುತ್ತೆ ಅನ್ನೋದು ನಾನು ಇವತ್ತು ಎಕ್ಸ್ಪೀರಿಯೆನ್ಸ್ ಮಾಡಿದೆ. ನಂಗೆ ತುಂಬ ಭಯ ಆಗ್ತಿತ್ತು. ಏನು ಒಂದು ಮಾತಾಡಿದ್ರೆ ಜಾಸ್ತಿ, ಒಂದು ಮಾತಾಡಿದ್ರೆ ಕಡಿಮೆ, ಅಂಥ ಟೈಮಲ್ಲಿ ಹುಷಾರಾಗಿ ಮಾತಾಡಬೇಕು. ಸೊ ಎವ್ರಿ ಕ್ವಶನ್ಸಿಗೂ ನಾನು ಕಾನ್ಷಿಯಸ್ ಆಗಿ ಆನ್ಸರ್ ಮಾಡ್ತಾಯಿದ್ದೆ. ಒಳ್ಳೆ ಎಕ್ಸ್ಪೀರಿಯೆನ್ಸು. ನನಗೆ ಆ್ಯಕ್ಚುಲಿ ನಾನು ಅಂದರೆ ನನಗೆ ಆಸೆ ಇತ್ತು ನಾನು ಇಂಟರ್ವ್ಯೂ ಮಾಡುವಾಗ ನಂದು ಇಂಟರ್ವ್ಯೂ ಆಗೋ ಥರ ನಾನು ಬೆಳಿತೀನಿ ಈ ಥರದ್ದು ಇತ್ತು. ಬಟ್ ಅಷ್ಟು ಬೇಗ ನನಗೆ ರಶ್ಮಿ ಒಂದು ಅವಕಾಶ ಮಾಡಿಕೊಟ್ರು. ಸೀರಿಯಸ್ಲಿ ಅವ್ರು ತುಂಬ ಗ್ರೇಟ್ಫುಲ್, ನಾನು ಥ್ಯಾಂಕ್ಫುಲ್ ಆಗಿರ್ತೀನಿ. ಆಬ್ವಿಯಸ್ಲಿ ಅದರಲ್ಲಿ ಏನು ಮೇಡಮ್ ಮುಗೀತಲ್ಲ. ತುಂಬ ಖುಷಿ ಆಯಿತು. ನಾನು ಇದನ್ನು ತುಂಬ ನನಗೆ ಹೇಳ್ಕೊಂಡಿದ್ದೀನಿ ಮ್ಯಾಮ್. ನನಗೆ ಅದು ನಂಗೆ ಪ್ರೌಡ್ ಫೀಲ್ ಇದೆ. ಈ ದಿನ ಏನಿದೆಯಲ್ಲ ನನ್ನ ಲೈಫಲ್ಲಿ ಇದು ಪ್ರೌಡ್ ಫೀಲ್ ನನಗೆ. ನನ್ನನ್ನು ಒಂದು 4 ಚಾನಲ್ ಇಂಟರ್ವ್ಯೂ ಮಾಡೋ ಥರ ನನಗೆ ಮೇಡಮ್ ಅವಕಾಶ ಮಾಡಿಕೊಟ್ರಲ್ಲ, ಸೀರಿಯಸ್ಲಿ ಇದು ನನ್ನ ಲೈಫಲ್ಲೇ ನಾನು ಮರೆಯೋಕ್ಕಾಗಲ್ಲ. ಅದು ನಿಮ್ಮ ಕಲೆಗೆ ಸಿಕ್ಕಿರೋ ಗೌರವ ಅದು. ಆ್ಯಕ್ಚುಲಿ ನಾನು ಇಂಟರ್ವ್ಯೂ ಎಲ್ಲ ಫಸ್ಟ್ ಟೈಮ್ ನನಗೆ ಕ್ಯಾಮ್ರಾ ಹಿಂದೆ ವರ್ಕ್ ಮಾಡಿದ್ದು, ಮುಂದೆ ಕುತ್ಕೊಳ್ಳೋದಿದೆಯಲ್ಲ ಅದು ಭಯ, ಎಲ್ಲಿ ಏನು ತಪ್ಪು ಮಾತಾಡ್ಬಿಡ್ತೀವೋ ಏನೋ. ಅಟ್ಲೀಸ್ಟ್ ಶೂಟಿಂಗಲ್ಲಿ ತಪ್ಪಾರ ರೀಶೂಟ್ ಮಾಡಿ ತಿದ್ಕೊಂಡ್ಬಿಡ್ಬೋದು. ಬಟ್ ಇಲ್ಲಿ ಹಂಗಾಗಲ್ಲ. ನೀವೇನಂಗೆ ಹೇಳ್ದಂಗೆ ಒಂದು ಜಾಸ್ತಿನೂ ಮಾತಾಡಬಾರ್ದು, ಕಡಿಮೆನೂ ಮಾತಾಡ್ಬೋದು, ಕರೆಕ್ಟಾಗಿ ಮಾತಾಡಬೇಕು. ಸೊ ಅದು ತುಂಬ ಚಾಲೆಂಜಿಂಗ್ ಅದು. ಪ್ರದೀಪ್ ಸರ್ ಮೈಂಡಲ್ಲಿ ಅನ್ಕೊತಾ ಇರ್ತಾರೆ, ಅಶ್ವಿನಿ ಮೇಡಮು ನನಗೆ ಏನು ಹೇಳೇ ಇಲ್ವಲ್ಲ, ಬರೀ ರಶ್ಮಿ ಮ್ಯಾಮ್ಗೆ ಇದು ತುಂಬ ಹೆಲ್ಪ್ಫುಲ್ ಆಗಿರ್ತಾರೆ ಅಂತ ಅನ್ಕೊಳ್ತಾ ಇರ್ತಾರೆ. ಪಕ್ಕ 100%. ನನಗೆ ಯಾಕೆ ಹೇಳ್ಬೇಕು ಅವರು? ಅಲ್ಲ, ಇದು ಡೈರೆಕ್ಟ್ರು ಅವರು ಇಂಟರ್ವ್ಯೂ ಮಾಡಿಸ್ಬೇಕಂತ ಪ್ಲಾನ್ ಮಾಡಿದವರು. ನಂಗೆ ಗೊತ್ತಿಲ್ಲ ಇವ್ರು ಪ್ರದೀಪ್ ಅವ್ರದ್ದು ಇದ್ರೂ ಇರ್ಬೋದು, ಇಲ್ಲೇನೂ ಇರ್ಬೋದು, ನಂಗೆ ಗೊತ್ತಿಲ್ಲ. ಬಟ್ ನನ್ನನ್ನು ಆಸ್ ಅ ಆರ್ಟಿಸ್ಟ್ ಆಗಿ ಸೆಲೆಕ್ಟ್ ಮಾಡಿದ್ದು ಡೈರೆಕ್ಟರ್ ಅಲ್ವಾ. ಇವತ್ತು ನಾನು ಇಲ್ಲಿ ಕೂತ್ಕೊಂಡು ಮಾತಾಡ್ತಿದ್ದೀನಿ ಅಂದರೆ ಅದಕ್ಕೆ ಅವಕಾಶ ಮಾಡಿಕೊಟ್ಟಿರೋದು ಡೈರೆಕ್ಟರ್ ಅಲ್ವಾ. ಪ್ರದೀಪ್ ಅವ್ರಿಗೂ ಆರ್ಟಿಸ್ಟ್ ಓಕೆ, ಅದು ಥ್ಯಾಂಕ್ಫುಲ್ ಇರುತ್ತೆ. ಬಟ್ ಮೇನ್ ಬಂದಾಗ ನಾವು ಡೈರೆಕ್ಟರ್ಗೆ ಹೇಳ್ಬೇಕಾಗುತ್ತೆ. ಮಾತೇ ಆಡಲ್ಲ, ಮಾತಾಡಿದ್ರೆ ಏನಾದ್ರು ಒಂದಿರುತ್ತೆ. ನೈಸ್, ಸೂಪರ್ ಮಾ. ಓಕೆ ಫೈನ್, ಏನೋ ಕೇಳೋಣ ಅಂತಿದ್ದೆ. ನಿಮಗೆ ಹೆಂಗಿತ್ತು ಇವತ್ತು ಎಕ್ಸ್ಪೀರಿಯನ್ಸ್? ಫುಲ್ ಸಕ್ಕತ್ತಾಗಿತ್ತು, ಫುಲ್ ಫನ್ನಾಗಿತ್ತು. ಡೈಲಾಗ್ಸ್ ಎಲ್ಲ ಫುಲ್ ನಕ್ಕಿ ಅಲ್ಲ ಇಂಟರ್ವ್ಯೂ ಹೆಂಗಿತ್ತು? ಇದು ಯಾರೋ ಬರ್ಕೊಟ್ಬಿಟ್ಟವ್ರೆ ನನ್ನ ಪ್ರಕಾರ. ಮೋಸ್ಟ್ಲಿ ಅವ್ರ ಅಮ್ಮ ಬರ್ಕೊಟ್ಬಿಟ್ಟು ಏನೇ ಕೇಳಿದ್ರು ನಕ್ಕಿ ಸುಸ್ತಾದೆ ಅಂತ ಹೇಳುವಂತ. ಎಲ್ಲಾದ್ರಲ್ಲೂ ಏನು ಅನ್ನಿಸ್ತು? ಯಾವ್ದು ನಕ್ಕಿಲ್ಲ ಆಯ್ತಾ? ಅವಳು ಮಾಡೋದಕ್ಕಲ್ಲ, ಬೇರೆಯವ್ರು ಮಾಡೋದಕ್ಕೆ ನೋಡಿ ಅಕ್ಕೂ ಸುಸ್ತಾಗ ಹಂಗಲ್ಲ. ಇವತ್ತು ಫಸ್ಟ್ ಟೈಮ್ ನೀನು ಇಂಟರ್ವ್ಯೂ ಅಟೆಂಡ್ ಮಾಡಿದಲ್ವಾ, ಅದು ಹೇಗೆ ಅನ್ನಿಸ್ತು ಅಂತ ಕೇಳಿದ್ದು. ಚೆನ್ನಾಗಿ ಅನಿಸ್ತು. ಆಮೇಲೆ ಅದು ಒಂದು ರಶ್ಮಿ ಇದ್ದು. ಆಮೇಲೆ ಇವಾಗ ಗುರೂಜಿ ಸ್ಕೂಟರ್ ಮೇಲೆ ಶಿಷ್ಯಂದ್ರನ್ನ ಇಟ್ಕೊಂಡು ಬರ್ಬೇಕಲ್ವಾ, ಸ್ಕೂಟರ್ ಮೇಲೆ ಮುಂದೆ ಕೊಡ್ಸ್ಕೊಂಡು ಅದೇ ಇಷ್ಟ ಆಯ್ತು. ಅದು ಖುಷಿ ಆಯ್ತಾ? ಇದನ್ನೆಲ್ಲ ಬೇರೆ ಅಲ್ಲ ಇನ್ನೂ ಜಾಸ್ತಿ ಕೇಳಿದ್ರೆ ಕಥೆನೇ ಹೇಳ್ಬಿಡ್ತಾಳು ಅಷ್ಟೇ. ದಯವಿಟ್ಟು ಹೇಳ್ಬೇಡವ, 19ನೇ ತಾರೀಕು ನೋಡ್ಲಿ ಅವರು. ಏನು ಎಡಿಟರ್ ನಮ್ಮವ್ರು ಇರೋದು ಅಂತ ಸುಮ್ಮನಿರೋದಷ್ಟೇ. ಎಲ್ಲಿ ಬೇಕಾದ್ರೆ ಎಡಿಟ್ ಹಾಕೋಬೋದು. ಸೊ ಓಕೆ, ನಿಮ್ಗೆ ಇಂಟರ್ವ್ಯೂ ಇಷ್ಟ ಆಯ್ತಾ? ತುಂಬ ಇಷ್ಟ ಆಯ್ತು, ಖುಷಿ ಆಯ್ತಾ? ನೆಕ್ಸ್ಟ್ ಟೈಮ್ ಯಾವಾಗಲೇ ಕರೆದ್ರೂ ರಜಾ ಹಾಕ್ಬಿಟ್ಟು ಬರ್ತೀರಾ ಅಲ್ವಾ? ನಾಳೆ ಒಂದಿನ ರಜಾ ಹಾಕದೆ ಬೇಡ, ಸ್ಕೂಲ್ ರಜಾ ಕೊಡ್ತಾರಲ್ಲ ಹಿಂಗೂ. ನೆಕ್ಸ್ಟ್ ಯಾವ್ಯಾವ ಪ್ರಾಜೆಕ್ಟ್ ಇದೆ? ನಾಳೆ ಒಂದೇ ಅಷ್ಟೇ. ಎಕ್ಸಾಮ್ ಅಲ್ಲ, ಪ್ರಾಜೆಕ್ಟ್ಸ್. ಅಂದರೆ ಯಾವ್ದು ನೆಕ್ಸ್ಟ್ ಯಾವ್ದಾದ್ರು ಸಿನಿಮಾ ಮಾಡ್ತಿದ್ದೀರಾ ಅಥವಾ ನೆಕ್ಸ್ಟ್ ನಿಮ್ದು ಇನ್ಸ್ಟಾ ಇದೆ ಅಲ್ವಾ? ಇನ್ಸ್ಟಾ ರೀಲ್ಸ್ ಮಾಡ್ತಿರ್ತೀರಾ? ಓಕೆ, ಸೊ ಹಂಗಾರೆ ನಾನು ನೀವೆಲ್ಲ ಒಂದು ರೀಲ್ಸ್ ಮಾಡೋಣ. ಓಕೆಯಾ? ನೆಕ್ಸ್ಟು ಇನ್ನೊಂದು ಕಂಟೆಂಟ್ ರೆಡಿ ಮಾಡ್ತಾರಪ್ಪ, ಅದಕ್ಕೂ ಕರೀತಾರೆ, ಏನು ತಲೆ ಕೆಡ್ಸ್ಕೊಂಬೇಡಿ. ಡೈರೆಕ್ಟರ್ ಹೇಳಿದಾರಲ್ಲ ಅವ್ರು ಮಾಡೋ ಈ ಸತಿ ಕರೆಯಲ್ಲ, ಅವ್ರು ಸ್ಕೂಲಿಗೆ ರಜಾ ಹಾಕಲ್ಲ ಅಂತ ಹೇಳಿದಲ್ಲ. ನಾನು ಹೇಳ್ತಿರೋದು ನಾಳೆ ಒಂದು ದಿವಸ ಮಾತ್ರ ಅಷ್ಟೇ, ಯಾಕಂದ್ರೆ ನಾಳೆ ಎಕ್ಸಾಮ್ ಮಿಸ್ ಮಾಡೋಕ್ಕಾಗಲ್ಲ. ಮ್ಯಾಮ್ ಫಸ್ಟ್ ಎಕ್ಸಾಮಲ್ಲೇ ಹೇಳ್ಬಿಟ್ಟಿದ್ದಾರೆ, ನೀವು ಇವತ್ತು ಬಂದಿದ್ರೆ ಫುಲ್ ಎಕ್ಸಾಮ್ಗೆ ಬರಬೇಕು ಅಂತ ಹೇಳಿ. ಒಂದಿನ ಫಸ್ಟ್ ಹಂಗಾರೆ ಆಬ್ಸೆಂಟ್ ಆದರೆ ಆಮೇಲೆ ಎಲ್ಲ ಎಕ್ಸಾಮ್ಗೂ ಆಬ್ಸೆಂಟ್ ಆಗ್ಬೋದಾ? ಹಂಗಾಗ್ತಾರೆ ಅಂತ ಹೇಳಿದ್ದಾರೆ, ಅದಕ್ಕೆ ನಾನು ಬಿಡಪ್ಪ, ನೀನು ಎಕ್ಸಾಮ್ ಬಿಟ್ಟು ಇನ್ನು ಶೂಟಿಂಗ್ ಕರ್ಸೋಷ್ಟು ಅಂದ್ರೆ ನಾಳೆ ಒಂದು ದಿವಸ ಅಷ್ಟೇ. ನಾಳೆ ಒಂದು ದಿವಸ ನಾವು ಅದೇ ಹೇಳ್ತಿರೋದು, ನಾಳೆ ಒಂದಿನ ಅಲ್ವಾ. ನೀವು ಹೇಳಕ್ ಹೋದ್ರೆ ಶೂಟಿಂಗ್ಗೆ ಯಾವತ್ತು ಕರೆಸ್ಬಾರ್ದು ಅಂತ ಹೇಳಕ್ ಹೋದ್ರಿ. ನಾನು ಹಂಗೆ ಹೇಳಿಲ್ಲ,
ನಾನು ಹೇಳಿದ್ದು ಎಕ್ಸಾಮ್ ಬಿಡಿಸಿ ಶೂಟಿಂಗ್ ಕರ್ಸ್ಕೊಂಡು ಹೋಗೋಷ್ಟು ಮನಸ್ಸಿಲ್ಲ ಇಲ್ಲಿ, ನೀನು ಎಕ್ಸಾಮ್ ಬರಿ ಅಂತ ಹೇಳಿದ್ದು ನಾನು. ಫಸ್ಟು ಓದೋದಕ್ಕೆ ನಾವು ಪ್ರಿಫರೆನ್ಸ್ ಕೊಡೋದಪ್ಪ, ಆಮೇಲೆ ಬೇರೆದಿಲ್ಲ. ಹೋಗ್ಲಿ, ಚೆನ್ನಾಗಿ ಓದಿ, ಸ್ಟಡೀಸು ಇಂಪಾರ್ಟೆಂಟು, ಅದನ್ನು ಚೆನ್ನಾಗಿ ಓದಿ, ಆ್ಯಕ್ಟಿಂಗು ಮಾಡಿ. ನೆಕ್ಸ್ಟು ಈ ರವಿ ಸರ್ ಫಿಲಮಲ್ಲಿ ಯಾವುದೋ ಒಂದು ಸಿನಿಮಾದಲ್ಲಿ ಚೈಲ್ಡ್ ಆರ್ಟಿಸ್ಟ್ ಆಗಿ ಮಾಡಿದ್ರು. ನೆಕ್ಸ್ಟು ರವಿ ಸರ್ಗೆ ಹೀರೋಯಿನ್ ಆಗಿ ಮಾಡಿದರು. ಯಾವುದದು? ಯಾರೇ ನೀನು ಚಲೋ. ಹಾಂ, ಹಾಗೆ ನನ್ನ ಸಿನಿಮಾಗೂ ಹೀರೋಯಿನ್ ಆಗ್ಬಿಡಿ. ಓಕೆನಾ? ಇದು ಆಸೆ ಅಲ್ಲ ದುರಾಸೆ ಅಂತ ಹೇಳು. ಓಕೆನಾ? ಕಾನ್ಫಿಡೆನ್ಸ್ ಬಾ. ದುರಾಸೆ ಅಲ್ಲ, ಅದಕ್ಕೊಬ್ರು already ನಿರಾಸೆ. ready ಆಗ್ತಿದ್ದಾರೆ. ನೋಡಿ, ನಾನು ದುರಾಸೆ ಅಂತ ಅವಳು ನಿರಾಸೆ ಅಂತ ಹೇಳ್ತಾಳೆ. ಮಾಡಲ್ವಾ ನನ್ನ ಜೊತೆ ಹೀರೋಯಿನ್? ಮಾಡ್ತೀನಿ. ಅಲ್ಲ, ನಾನು ಹೀರೋಯಿನ್ ಆಗಿರ್ತೀನಿ, ಆದ್ರೆ ನೀವು ನನ್ನ ತಾತ ಇಲ್ಲ ಚಿಕ್ಕಪ್ಪ ಕ್ಯಾರೆಕ್ಟರ್ ಮಾಡ್ತಾ ಇದ್ದೀರಾ. ಚಾನ್ಸ್ ಇಲ್ಲ. ಇವತ್ತಿಗೂ ಸುದೀಪ್ ಸರ್ಗೆ ಯಾರು ಹೀರೋ ಆಗ್ಬೋದು? ಎಷ್ಟು ಜನ ಹೀರೋಯಿನ್ ಮಾಡಲ್ಲ? ಅಂದ್ರೆ ನಿಮ್ ಜೊತೆ ಮಾಡ್ತೀನಿ, ಸುದೀಪ್ ಸರ್ ಜೊತೆ ಓ, ಮಾಡ್ತೀನಿ. ಹಂಗೆ. ಮಾಡಮ್ಮ. ನಮಗೆ ಹೀರೋಸ್ಗಳು ಏನು ಗೊತ್ತಾ, ಯಾವಾಗ ಬೇಕಾದ್ರೂ ಯಾವ ಏಜಲ್ಲಿ ಇರೋರು ಬೇಕಾದ್ರೆ ಹೀರೋಯಿನ್ ಮಾಡ್ಬೋದು. ಯಾಕೆಂದರೆ ನಾವು ಅಷ್ಟು ಚಿಕ್ಕವ್ರ ಥರ ಕಾಣಿಸ್ತಿರ್ತೀವಿ ಹೀರೋಸ್ಗಳು. ಹೀರೋಯಿನ್ಗಳು ಅಷ್ಟೇ, ಅವ್ರಿಗೇನು ಬೇಗ ವಯಸ್ಸಾಗ್ಬಿಡಲ್ಲ, ಮೇಂಟೈನ್ ಮಾಡೋದ್ರ ಮೇಲೆ ಮೇಂಟೈನ್ ಯಾಕೆ ನಮ್ಮ ರಾಧಿಕಾ ಪಂಡಿತ್ ಅವರು ಇಲ್ವಾ, ಶಿಲ್ಪಾ ಶೆಟ್ಟಿ ಅದೇ ಅನ್ಕೊಂಡೆ, ನೀವು ಹೋಯ್ತೀರಾ ಇವಾಗ ರಮ್ಯಾ ಮೇಡಮ್ ಹತ್ರಕ್ಕೆ ಅಂತ ಗೊತ್ತಾಯ್ತು. ಅಲ್ಲ, ನಾನು ಹೇಳಿದ್ದು ನಾನು ಇನ್ನೂ ಚಿಕ್ಕವರಾಗಿ ಕಾಣಿಸ್ತಿರ್ತೀವಿ ಅವರು ಅಂತ. ಚಿಕ್ಕವರಾಗಿ ಕಾಣಿಸ್ತಿದ್ದಾರೆ ಅಂತಾನೆ ಹೇಳಿದ್ದು. ಬಟ್ ನಾನು ಹೀರೋ ಮಾಡೋಕ್ಕಾಗುತ್ತೆ ಅವ್ರ ಜೊತೆ? ಮಾಡ್ಬೋದು, ಅವ್ರು ಒಪ್ಕೊಂಡ್ರೆ. ಪ್ರೊಡ್ಯೂಸರ್, ಒಳ್ಳೆ ಪ್ರೊಡ್ಯೂಸರ್ ಸಿಕ್ಕರೆ ಮಾಡ್ಬೋದು. ಇದಾರಲ್ಲ, ಪ್ರೊಡ್ಯೂಸರ್, ಹೀರೋ, ಡೈರೆಕ್ಟರ್ ಎರಡು ಇಬ್ರು ಅವರೇ ಅವ್ರು ಒಪ್ಕೊಂಡ್ರೆ ಮಾಡ್ಬೋದು ಅಷ್ಟೇ ಅಲ್ವಾ? ಹೋಗ್ಲಿ ಬಿಡಿ. ಅವ್ರ ಜೊತೆ ಮಾಡಕ್ಕಾಗಿಲ್ಲ ಅಂದ್ರೆ ರಮ್ಯಾ ಮ್ಯಾಮ್ ಜೊತೆ ಮಾಡಕ್ಕಾಗಿಲ್ಲ ಅಂದ್ರೆ ಇವ್ರ ಜೊತೆ ಮಾಡು. ಅವಾಗಲೇ ಹೇಳ್ತಿದ್ರಲ್ಲ, ಇವರೇ ರಮ್ಯಾ ಮ್ಯಾಮ್, ಮಿನಿ ರಮ್ಯಾ ಮ್ಯಾಮ್ ಅಂತ ಹೇಳಿದ್ರು. ಇವ್ರ ಜೊತೆ ಇವಾಗ ಮಾಡಿಲ್ವಾ ಶಾರ್ಟ್ ಫಿಲಮು? ಮಾಡಿದಾರೆ. ಮತ್ತೆ ಏನ ಕೇಳ್ಕೊಳ್ಳಿ. ಏನೋ ದೊಡ್ಡ- ಹೇಳಿದ್ರು ಬಿಡಿ. ಏನು ಹೇಳ್ದೆ ಬಿಡ್ರಪ್ಪ. ಮಿನಿ ರಮ್ಯಾ ಅಂತ ಟೈಟ್ಲ್ ಕೊಟ್ರು, ಇನ್ನೇನ್ ಬೇಕು? ಓಕೆ, ಹೆಂಗೆ ಅನ್ನಿಸ್ತು? ಇವಾಗ ನೀವೆಲ್ಲ ಚಾನಲ್ಸಲ್ಲಿ ಆ್ಯಂಕರಿಂಗ್ ಮಾಡ್ತಾ ಇರ್ತೀರಾ, ಇಲ್ಲಿ ನಾವೆಲ್ಲ ಆ್ಯಂಕರಿಂಗ್ ಮಾಡಿದ್ದೀವಿ. ನಮ್ದು ಹೆಂಗೆ ಅನ್ನಿಸ್ತು ನಿಮಗೆ ಆ್ಯಂಕರಿಂಗು? ಆಕ್ಚುಲಿ ಏನು ಗೊತ್ತಾ, ಇಷ್ಟೊತ್ತನ ಯಾರು ಇಂಟರ್ವ್ಯೂ ಮಾಡಲ್ಲ ಫಸ್ಟ್ ಆಫ್ ಆಲ್. ಯಾಕಂದ್ರೆ ನಮ್ಗಳಿಗೆ ಇರೋದೇ ಒಂದು 25 ನಿಮಿಷ 30 ನಿಮಿಷದಲ್ಲಿ ನಾವು ಕಂಪ್ಲೀಟ್ ಏನಿದೆ ನಾವು ಕವರ್ ಮಾಡಿಬಿಡ್ಬೇಕು. ಸೊ ಇದು 1 hour ಮೇಲೆ ಆಯಿತು. ಇದನ್ನ ಕಟ್ ಮಾಡೋಕ್ಕೆ ಮೇಡಮ್ಗೆ ಟೆನ್ಷನ್, ಇದು ಅವರೇ ಮಾಡೋದು ಕೆಲಸ ಜಾಸ್ತಿ ಆಯಿತು ಅಂತ ಗೊತ್ತು. ನೋಡ್ಕೊಂಡು ಕಟ್ ಮಾಡಿಕೊಂಡು ಚೆನ್ನಾಗಿರೋದನ್ನ ನಾವು ಹೆಂಗ್ ಮಾಡ್ದು ಅಂತ ಕೇಳಿದ್ದು, ಎಲ್ಲಿ ಕಟ್ ಮಾಡಬೇಕು ಅಂತೆಲ್ಲ ಬಿಡಿ, ಹೋಲಿ. ಚೆನ್ನಾಗೈತೆ. ಇದು ಆಕ್ಚುಲಿ ಇದು ಇಂಟರ್ವ್ಯೂ ಅನ್ನಕ್ಕಾಗಲ್ಲ, ಇದು ಟೀಮ್ ಕನ್ವರ್ಸೇಷನ್ ಫನ್ನಿ ಅಷ್ಟೇ ಹೇಳ್ಬೋದು. ಇದೇ 19th. ಇದೇ 19th ಯುಗಾದಿ ಹಬ್ಬದ ದಿನ ಸಂಜೆ 6 ಗಂಟೆಗೆ ಆರ್ತಿ ಯೂಟ್ಯೂಬ್ ಚಾನಲ್ ಅಲ್ಲಿ ನಮ್ಮ ಕಾಚಾ ದೋಸ್ತ್ ಶಾರ್ಟ್ ಫಿಲ್ಮ್ ರಿಲೀಸ್ ಆಗ್ತಿದೆ. ದಯವಿಟ್ಟು ಎಲ್ಲರೂ ನೋಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಕೆಳಗಡೆ ಬೆಲ್ ಬಟನ್ ಕ್ಲಿಕ್ ಮಾಡಿ. ಮಾಡಿ. ಸಪೋರ್ಟ್ ಮಾಡಿ.